ನಾಡಿ ಪರೀಕ್ಷೆ ನಮ್ಮ ರಾಮಾಯಣದಲ್ಲಿ ರಾವಣನೇ ಬರ್ದಿರೋದು ಒಂದು ಗ್ರಂಥ ಇದೆ. ನಾಡಿ ಪರೀಕ್ಷಾ ಅಂತ ಒಂದು ಗ್ರಂಥ ರಾವಣಂದು. ಸುಮಾರು ಜನ ಗ್ಯಾಸ್ಟ್ರಿಕ್ ಅಂತ ಬಂದು ಹೇಳ್ಬಿಡ್ತಾರೆ. ಆದ್ರೆ ಗ್ಯಾಸ್ಟ್ರಿಕ್ ಅಂದ್ರೆ ಅವರಿಗೆ ಹೊಟ್ಟೆ ಉಬ್ಬರ ಇದೆಯಾ, ಬೇದಿಗಳಾಗ್ತಾ ಇದೆಯಾ, ಮೋಷನ್ ಕರೆಕ್ಟಾಗಿ ಫಾರ್ಮ್ ಆಗ್ತಾ ಇದೆಯಾ ಅಲ್ವಾ, ಅಥವಾ ಅವ್ರಿಗೆ ಕೇಕ್ಗಳು ಬರ್ತಾ ಇದೆಯಾ, ಮೇಲ್ ಬರ್ತಾ ಇದೆಯಾ. ಕೊರೋನಾ ಟೈಮ್ ಅಲ್ಲಿ ನಿಜವಾಗ್ಲೂ ಆಯುರ್ವೇದದ ಪವರ್ ತಾಕತ್ತು ಏನು ಅಂತ ಅರ್ಥ ಆಯ್ತು. ಕರೆಕ್ಟ್ ಆಗಿ ತಯಾರಿ ಮಾಡಿರೋ ಅವಿಪತಿಕರ ಚೂರ್ಣ ಅವನು ಕರೆಕ್ಟ್ ಆಗಿ ತಗೊಂಡ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಆಯುರ್ವೇದ ಒನ್ ಆಫ್ ದ ಸೇಫೆಸ್ಟ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್. ಆಯುರ್ವೇದನ ನಾವು ಎತ್ತಿಡ್ಕೊಂಡ್ರೆ ನಮ್ಮ ದೇಶ ಪದ್ಧತಿ ನಮ್ಮ ಮುಂದೆ ಬರುತ್ತೆ. ಯಾವ್ದೋ ಬೇರೆ ದೇಶ ತಗೊಂಡು ಬಾಚ್ಕೊಂಡ ಖುಷಿಯಾಗಿರ್ತಾರೆ, ಮೆರೀತಾರೆ. ಇವಾಗ ಅವನು ಫೈಸರ್ ಅನ್ನೋ ಕಂಪನಿ ಅವನು ದೊಡ್ಡ ವ್ಯಾಕ್ಸಿನ್ ತಂದ ಅಂದ್ರೆ ಅವನು ಇಲ್ ಸ್ಪೆಂಡ್ ಮಿಲಿಯನ್ಸ್ ಆನ್ ರಿಸರ್ಚ್. ಅದನ್ನ ತಗೊಂಡು ಬಿಲಿಯನ್ಸ್ ತಗೊಬೇಕು ಅವನು ವಾಪಸ್ಸು. ಈ ರಿಜಿಸ್ಟ್ರೇಷನ್ ಇಲ್ಲದೆ ಇರೋರೆಲ್ಲ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಗಿಡಮೂಲಿಕೆಗಳ ಬಗ್ಗೆ ಬೇಕಾಬಿಟ್ಟಿ ಅಪ್ಲಿಕೇಶನ್ ಕೊಡೋದು ಮಾಡಿ ಆಯುರ್ವೇದ ಹೆಸರಲ್ಲಿ ಮುಂದೆ ಬಂದು ಆಯುರ್ವೇದ ಹೆಸರು ಕೆಡಿಸಿಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ಗೆ ಮೆಡಿಸಿನ್ ಆಗಿ ಕೆಲಸ ಮಾಡೋ ಅಂತದ್ದು ಗ್ಯಾಸ್ಟ್ರಿಕ್ ಅನ್ನೇ ಉಂಟು ಮಾಡೋ ಲೆವೆಲ್ಗೆ ಅವ್ರು ತಗೊಳ್ತಾ ಇದ್ದಾರೆ ಅಂತ. ಹೌದು, ಖಂಡಿತವಾಗ್ಲು ಈ ತರದ್ದು ಒಂದು ಅಪ್ಲಿಕಬಿಲಿಟಿ. ಇವಾಗ ಶುಂಠಿ ಅನ್ನೋದು ವಿಶ್ವ ಭೇಷಜ, ಅದ್ಭುತವಾಗಿರೋ ಔಷಧಿ. ಅದರ ಅಪ್ಲಿಕಬಿಲಿಟಿ ಟೈಮ್ ಇದೆ. ಊಟದ ಮೊದಲು ತಗೊಬೇಕು, ಉಪ್ಪು ಜೊತೆ ತಗೊಬೇಕು. ಕ್ಲಿನಿಕಲ್ ಪ್ರಾಕ್ಟೀಸ್ ಚಾಲೆಂಜಸ್ ಏನು ಅಂದ್ರೆ, ಯಾರಾದ್ರೂ ಫಸ್ಟ್ ಟೈಮ್ ಡಯಾಬಿಟಿಸ್ ಡಿಟೆಕ್ಟ್ ಆಗಿ ಬಂದಿದ್ರೆ ನಮ್ಮ ಔಷಧಿಗಳು ಕೊಟ್ಟೆ ಅದನ್ನ ನಿಲ್ಲಿಸ್ಬಿಡ್ತೀನಿ. ಇನ್ಫರ್ಟಿಲಿಟಿಗೆ ಕಾರಣಗಳು ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಮತ್ತೊಂದು ಎಜುಕೇಶನ್ ಅವೇರ್ನೆಸ್ಸೇ ಇಲ್ಲ. ನನ್ನ ಮಗು ಮಾಡ್ಕೊಬೇಕಾದ್ರೆ ಯಾವತ್ತು ಇಂಟರ್ ಕೋರ್ಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಗಂಡ ಹೆಂಡತಿಗೆ. ಈಗ ನೀವು ಮಾತಾಡುವಾಗ ಹೇಳಿದ್ರಿ ನಾಡಿ ಮಿಡಿತದ ಮೂಲಕ ಇವ್ರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕಂಡುಹಿಡಿಬಹುದು ಅಂತ ಹೇಳಿ. ನಮಸ್ತೆ, ಸ್ಟಾರ್ ಸಂವಾದ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ದ ಫೇಮಸ್ ಆಯುರ್ವೇದಿಕ್ ಡಾಕ್ಟರ್. ಅಮೃತ ಆಯುರ್ವೇದಿಕ್ ಸೆಂಟರ್ ನಲ್ಲಿ ವೈದ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಶುಭಂಕರಿ ಆಯುರ್ವೇದ ಸೆಂಟರ್ ನ ಸಂಸ್ಥಾಪಕರು. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದಲ್ಲೂ ಕೂಡ ಪಬ್ಲಿಕ್ ಹೆಲ್ತ್ ಹಾಗೂ ಹೆಲ್ತ್ ಪಾಲಿಸಿ ಎನ್ನುವಂತ ವಿಷಯಗಳಲ್ಲಿ ಸಾಕಷ್ಟು ಅಧ್ಯಯನವನ್ನ ಮಾಡಿರ್ತಾರೆ. ನಾಡಿ ಪರೀಕ್ಷೆ, ಪಂಚಕರ್ಮ ಚಿಕಿತ್ಸೆ ಹಾಗೆ ಸಂತಾನೋತ್ಪತ್ತಿ ವಿಷಯಗಳಲ್ಲಿ ಎಕ್ಸ್ಪರ್ಟ್ ಪರಿಣಿತರು ಇವರು. ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜೊತೆಗೆ ಆಯುರ್ವೇದದಲ್ಲಿ ಇರುವಂತಹ ವಿಶೇಷತೆಗಳ ಬಗ್ಗೆ ನಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ನಾನು ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ನಮಸ್ಕಾರ ಅಂಬಿಕಾ ಮೇಡಮ್. ನಾಡಿ ಪರೀಕ್ಷೆ ಅನ್ನುವಂಥದ್ದು ಕೇಳಿದೀವಷ್ಟೇ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ವಿಷಯ ಯಾರಿಗೂ ಗೊತ್ತಿಲ್ಲ. ಸೊ ನಾಡಿ ಪರೀಕ್ಷೆ ಒಂದು ಸಿಕ್ಸ್ತ್ ಸೆನ್ಸಾ? ಆಯುರ್ವೇದದ್ದು ಹಿಸ್ಟ್ರಿ ನೋಡೋಣ. ಒಂದು 5,000-10 ವರ್ಷ ಹಳೆ ಆಯುರ್ವೇದ ಪದ್ಧತಿ. ಆಗಿನ ಕಾಲದಲ್ಲಿ ವೈದ್ಯರು ಅವರೇ ಆದಂಥದ್ದು ಒಂದು ಡಯಾಗ್ನೋಸ್ಟಿಕ್ ಮೆಥಡ್ಸ್ ಅಂತ ಕಂಡು ಹಿಡ್ಕೊಂಡಿದ್ರು. ಅದರಲ್ಲಿ ಒಂದು ನಾಡಿ ಪರೀಕ್ಷೆ ಹೌದು ಕೂಡ. ಬಟ್ ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ಸಂಗ್ರಹ 3 ಬೃಹತ್ರಹಿಗಳು ಅಂತ ಕರಿತೀವಿ ನಾವು. ಈ ಗ್ರಂಥಗಳಲ್ಲಿ ಎಲ್ಲೂ ನಾಡಿ ಪರೀಕ್ಷೆ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲ. ನಾಡಿ ಪರೀಕ್ಷೆ ನಮ್ಮ ರಾಮಾಯಣದಲ್ಲಿ ರಾವಣನೇ ಬರ್ದಿರೋದು ಒಂದು ಗ್ರಂಥ ಇದೆ. ನಾಡಿ ಪರೀಕ್ಷಾ ಅಂತ ಒಂದು ಗ್ರಂಥ ರಾವಣಂದು. ಆಕ್ಚುಲಿ ಸೀತೆ ಕರ್ಕೊಂಡು ಹೋಗೋ ಟೈಮಲ್ಲಿ ಅವ್ರ ಕೈ ಹಿಡ್ದು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರದ್ದೇನೋ ಒಂದು ತೊಂದರೆ ಇರಬಹುದು ಅಂತ ಕರ್ಕೊಂಡೋಗಿ ಅಶೋಕ ಮರದ ಕೆಳಗಡೆನೆ ಇಳಿಸಿರೋದು ಒಂದು ಸನ್ನಿವೇಶ ಇದೆ. ಅವಾಗ್ಲೇನೆ ನಾಡಿ ಪರೀಕ್ಷೆ ಹೆಚ್ಚು ಕೆಲಸ ಮಾಡಿದೆ. ಈ ನಾಡಿ ಪರೀಕ್ಷೆ ಗ್ರಂಥಗಳಲ್ಲಿ ಏನಾಗ್ತದೆ ಈ ನಡುವೆ, ನಾಡಿ ಪರೀಕ್ಷೆ ಬರೀ ಒಂದು ಸಿಂಗಲ್ ಡಯಾಗ್ನೋಸ್ಟಿಕ್ ಮೆಥಡ್ ಅಲ್ಲ. ಆ ಥರ ಯಾರಾದರೂ ತುಂಬ ಹೇಳೋರು ತಪ್ಪು ಹೇಳ್ತಾ ಇದ್ದಾರೆ. ನಾಡಿ ಪರೀಕ್ಷೆಯಲ್ಲಿ ಕೆಲವು ಮಾತ್ರ ಬೇಸಿಕ್ಸ್ ನಾವು ತಿಳ್ಕೊಬಹುದು. ಈಗ ನೀವೊಂದು ರೂಮಲ್ಲಿ ಕೂತ್ಕೊಂಡಿದ್ದೀರಾ. ಈ ರೂಮಲ್ಲಿ ಯಾವುದೋ ಒಂದು ಗಾಡಿದು ಹಾರ್ನ್ ಕೇಳತ್ತೆ. ಆ ಗಾಡಿ ಹಾರ್ನ್ ಕೇಳ್ಬಿಟ್ಟು ನಾವು ಊಹೆ ಮಾಡ್ಬೋದು, ಇದು ಒಂದು ಕಾರ, ಆಟೋನ, ಬಸ್ಸ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವೊಂದು ಕ್ವೈಟಾಗಿ ರೂಮ್ ಕೂತ್ಕೊಂಡಿದ್ದೀರಾ. ಪಕ್ಕದ ಮನೆಯವರು ಫ್ಲೂಟ್ ನುಡಿಸ್ತಾ ಇದ್ದಾರೆ. ಸೌಂಡ್ ಬರುತ್ತೆ, ನೀವು ಹೇಳ್ಬೋದು ಫ್ಲೂಟಾ, ವಯಲಿನ್ನ, ವೀಣೆನ ಅಂತ. ಹಾಗೆ ನಾವು ನಾಡಿ ಹಿಡಿದಾಗ ಅಭ್ಯಾಸದಲ್ಲೇ ಬರುತ್ತೆ ಇದು ನಾಡಿ ಪರೀಕ್ಷೆ ಎಕ್ಸ್ಪರ್ಟೀಸು. ಅದನ್ನ ನೋಡಿ ಯಾವ ಕಾಯಿಲೆ ಇದು, ಅವರ ಅಗ್ನಿಬಲ ಏನು, ಅವರ ಬೇರೆ ಥರದ್ದು ದೋಷದ ಗತಿ ಸ್ಥಿತಿಗಳು ದೇಹದಲ್ಲಿ ನಾವು ಕಂಡುಹಿಡಿಬೋದು. ಮಾನಸಿಕ ಸ್ಥಿತಿನೂ ಕೂಡ ನಾವು ನಾಡಿ ನೋಡಿ ಹೇಳ್ಬೋದು. ಬಟ್ ಜನರಲ್ ಆಗಿ ಹಳೆ ಕಾಲದಲ್ಲಿ ನಾಡಿ ಶಾಸ್ತ್ರದೆಲ್ಲ ಗ್ರಂಥ ತಗೊಂಡ್ರೆ ಅದರಲ್ಲಿ 50% 60% 70% ಆ ನಾಡಿ ಯಾವ್ದ್ರ ಬಗ್ಗೆ ಇದೆ ಅಂದರೆ ಈ
ಕಾಯಿಲೆ ಈ ಪೇಷಂಟಲ್ಲಿ ಬರೋದು ಸಾಧ್ಯನಾ ಅಸಾಧ್ಯನಾ ಅಂತ. ಇನ್ ಮುಂದೆ ಅವ್ರಿಗೆ ಯಾವ ತರ ಕಾಯಿಲೆ ಬರಬಹುದು ಅಂತ ನಾವು ಪ್ರಿಡಿಕ್ಷನ್ ಮಾಡಬಹುದಾ? ಅಷ್ಟು ಲೆವೆಲಲ್ಲಿ ಇಲ್ಲ ಇದು. ಬಟ್ ದೋಷದ ಸ್ಥಿತಿ ಹೆಂಗಿದೆ ಅಂತ ದೇಹದಲ್ಲಿ ಅದನ್ನು ಕಂಡಿಡ್ಕೊಂಡು ಒಂದು ಊಹೆ ಮಾಡ್ಬೋದು ಎಲ್ಲಿ ಹೋಗುತ್ತೆ ಅಂತ ಪೇಷಂಟ್ ಕಾಯಿಲೆ. ಬಟ್ ಜನರಲ್ ಆಗಿ ನಾಡಿ ಪರೀಕ್ಷೆ ಇದ್ದಿದ್ದು ಆಗಿನ ಕಾಲದಲ್ಲಿ ಈ ಪೇಷಂಟು ಬದುಕ್ತಾನ ಇಲ್ವಾ, ಸಾವು ಹತ್ರ ಬಂದಿದೆಯಾ ಇಲ್ವಾ, ಇದು ಕಾಯಿಲೆ ಸಾಧ್ಯನಾ ಅಸಾಧ್ಯ ಅಂತ ಹೇಳೋದಕ್ಕೆ ನಾಡಿಶಾಸ್ತ್ರ ಜಾಸ್ತಿ ಉಪಯೋಗಿಸ್ತಾ ಇದ್ದಿದ್ದು. ಹಳೆ ಕಾಲದಲ್ಲಿ ವೈದ್ಯರು ಒಂದು ಕಡೆ ಕೂತ್ಕೊತಾ ಇದ್ರು, ಒಂದು ಹಳ್ಳಿಯಿಂದ ಪೇಷಂಟ್ನ ಹೊತ್ಕೊಂಡು ಕರ್ಕೊಂಬರ್ತಾಯಿದ್ರು. ಅವಾಗ ಪೇಷಂಟ್ ನಾಡಿ ಹಿಡ್ದು ನೋಡೋದು, ನಾಡಿ ಬಲ ಚೆನ್ನಾಗಿಲ್ಲ, ಮೃತ್ಯು ಹತ್ರ ಬಂದಾಗ ನಾಡಿ ಗತಿ ಸ್ಥಿತಿಗಳೆಲ್ಲ ಸ್ವಲ್ಪ ತಪ್ಪಾಗಿರುತ್ತೆ. ಆಗಿನ ಕಾಲದಲ್ಲಿ ಅವರು ಹೇಳ್ಬಿಡೋರು, ಈ ಪೇಷಂಟ್ ಜಾಸ್ತಿ ದಿವಸ ಉಳಿಯಲ್ಲ. ತಪ್ಪಾಗಿರುತ್ತೆ ಅಂದ್ರೆ ಹೆಂಗೆ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೆ? ಈ ನಾಡಿಶಾಸ್ತ್ರದಲ್ಲಿ ಸಾಕಷ್ಟು ಪ್ರಾಕ್ಟೀಸು ಎಕ್ಸ್ಪರ್ಟೀಸ್ ಬೇಕಾಗತ್ತೆ. ನಮ್ಮ ತಂದೆಯವರಿರಲಿ, ಹಿರಿಯರು ಆಯುರ್ವೇದಿಕ್ ವೈದ್ಯರಿರಲಿ ನೋಡ್ಬಿಟ್ಟು ಈ ಒಂದು ಹೆಣ್ಣು ಪೇಷಂಟಲ್ಲಿ ಅವರು ಪ್ರೆಗ್ನೆಂಟ್ ಇದ್ದಾರಾ ಇಲ್ವಾ ಅಂತ ಆ ಲೆವೆಲಲ್ಲಿ ಕೆಲವು ಸಲ ಎಕ್ಸ್ಪರ್ಟೀಸ್ ಇವೆ. ನನಗೆ ನಮ್ಮ ತಂದೆಯವರು ಡಾಕ್ಟರ್ ವಿ ಆರ್ ಪದ್ಮನಾಭರಾವ್ ಅಂತ ಅವರು ಪ್ರಾಕ್ಟೀಸ್ ಮಾಡುವಾಗ ಅವ್ರ ಪೇಷಂಟ್ಸ್ ಕೆಲವು ಜನ ಬಂದು ಹೇಳಿರೋ ಸನ್ನಿವೇಶಗಳಿವೆ. ಸೊ ಆ ಲೆವೆಲಲ್ಲಿ ಈಗ ನಡುವೆ ಏನಾಗೋಗ್ಬಿಟ್ಟಿದೆ ಅಂದರೆ ನಮಗೆ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸು ಕೂಡ ಲಭ್ಯ ಜಾಸ್ತಿ ಇರೋದ್ರಿಂದ, ಹಾಗೂ ನಮ್ಮ ಆಯುರ್ವೇದದಲ್ಲಿ ನಾವು ಬೇರೆ ಬೇರೆ ವಿಧ ಪರೀಕ್ಷೆ ಮಾಡ್ತೀವಿ. ನಾವು ಪೇಷಂಟ್ ಬಂದಾಗ ನಾಲ್ಗೆ ನೋಡ್ತೀವಿ, ಅವ್ರ ಆಕೃತಿ ನೋಡ್ತೀವಿ, ಅವ್ರು ಹೇಳಿದ ಲಕ್ಷಣಗಳು, ಅವ್ರು ಹೇಳಿರೋ ಸಮಸ್ಯೆಗಳು, ಅವನ್ನ ನಾವು ಗಮನ ಜಾಸ್ತಿ ಕೊಡ್ತೀವಿ. ನಾಡಿ ಸ್ವಲ್ಪ ನೋಡ್ತೀವಿ. ಇವಾಗ ನಾಡಿಯಲ್ಲಿ ಈ ನಡುವೆ ನಾನು ಜಾಸ್ತಿ ಎಲ್ಲ ಪೇಷಂಟ್ಸಲ್ಲಿ ನಾಡಿ ಚೆಕ್ ಮಾಡೋವಾಗಲೂ ಕೂಡ ಕ್ವಿಕ್ಕಾಗಿ ಹೇಳ್ಬಿಡ್ಬೋದು ಅವ್ರು ಬಿ ಪಿ ಮೆಡಿಕೇಶನ್ ತೊಗೊತಾ ಇದಾರೆ ಇಲ್ವಾ. ಯಾಕಂದರೆ ರಿದಮ್ಗಳೆಲ್ಲ ಒಂಥರ ಮೆಕ್ಯಾನಿಕಲ್ ಆಗಿ ಇರುತ್ತೆ, ಒಂದು ಸ್ವಲ್ಪ ಬಲವಾಗಿರುತ್ತೆ, ಯಾವ ಥರದ್ದು ಔಷಧಿಗಳು ತೊಗೊತಾ ಇದ್ದಾರೆ ಅನ್ನೋದು ಹೇಳ್ಬೋದು. ಬಟ್ ಜನರಲ್ ಆಗಿ ದೋಷ ಸ್ಥಿತಿಗಳು ದೇಹದಲ್ಲಿ ಹೆಂಗಿದೆ, ಮಾನಸಿಕ ಸ್ಥಿತಿ ಹೆಂಗಿದೆ, ಇವು ಎಲ್ಲ ಸ್ವಲ್ಪ ಈ ನಾಡಿ ಪರೀಕ್ಷೆಯಿಂದ ಹೇಳ್ಬೋದು. ಇಟ್ ಈಸ್ ನಾಟ್ ಫುಲ್ ಡಯಾಗ್ನೋಸ್ಟಿಕ್ಸ್, ಇಟ್ ಈಸ್ ನಾಟ್ ಫುಲ್ ಡಯಾಗ್ನೋಸಿಸ್, ಪಾರ್ಟ್ ಅಷ್ಟೇ. ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಪೇಷಂಟ್ ಟಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಪೇಷಂಟ್ಗೆ ಮುಟ್ಟಿದಾಗ ಅವರಲ್ಲಿ ಒಂದು ಬರೋದು ಕಾನ್ಫಿಡೆನ್ಸು, ಡಾಕ್ಟ್ರಲ್ಲಿ ಒಂದು ಕ್ಲೋಸ್ನೆಸ್ಸು. ಯಾಕಂದರೆ ಪೇಷಂಟ್ಸ್ ಬಂದಾಗ ಓಪನ್ ಆಗಿ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಡಲ್ಲ. ನಾನು ಏನು ಕೇಳ್ತೀನೋ ಇಲ್ವೋ, ನಾನು ಡಾಕ್ಟ್ರೆ ಕೆಲವು ಜನ ಪಟ್ಟಿ ತೊಗೊಂಡ್ಬರ್ತಾರೆ, ಡಾಕ್ಟ್ರೆ ನಂದೆಲ್ಲ 10 ಕ್ವೆಶನ್ಸ್ ಇದೆ ಅಂತ. ಯಾಕಂದರೆ ಜನರಲ್ಲಾಗಿ ಈ ಕನ್ಸಲ್ಟೇಷನ್ಗೆ ಹೋದಾಗ ಒಂದು ಡಾಕ್ಟರ್ ಆಗಿರೋರು ಸ್ವಲ್ಪ ಟೈಮ್ ಕೊಡ್ಬೇಕು ಪೇಷಂಟ್ಗೆ. ಖಂಡಿತ ಖಂಡಿತ ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕು. ಈಗ ಡಾಕ್ಟರ್ ನೋಡೋದಿರ್ಲಿ, ಅವ್ರಿಗೆ ಏನಿದೆ ಅಂತ ಒಳಗಡೆ ಪರೀಕ್ಷೆ ಮಾಡೋದಿರ್ಲಿ, ಮುಟ್ಟೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ದಯವಿಟ್ಟು ನೀವು ಇದ್ರ ಬಗ್ಗೆ ಮಾತಾಡಲೇಬೇಕು. ನೀವು ಸಮಯ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಇವಾಗ ಏನು ಅಂದರೆ, ಒಬ್ಬರು ಪೇಷಂಟ್ ಬಂದಿದ ಮೇಲೆ ಅವ್ರಿಗೇನು ಕಾಯಿಲೆ ಆಗ್ತದೆ ಅಂತ ಅವರು ಹೇಳ್ಕೊಂಬಿಡ್ತಾರೆ ಫಸ್ಟು. ಬಟ್ ಅವ್ರ ಕಾಯಿಲೆ ಬಗ್ಗೆ ಅವರೇ ತಪ್ಪು ತಿಳ್ಕೊಂಬಿಟ್ಟಿರ್ತಾರೆ. ಅವ್ರಿಗೇನು, ಅದಕ್ಕೆ ನಾವು ಬಿಡಿಸಿ ಅವ್ರಿಗೆ ಸ್ವಲ್ಪ ಸಿಮ್ಟಮ್ಸ್ ಹೇಳಿ, ಏನೇನು ಆಗ್ತಾಯಿದೆ ಹೇಳಿ. ಸುಮಾರು ಜನ ಗ್ಯಾಸ್ಟ್ರಿಕ್ ಅಂತ ಬಂದು ಹೇಳಿಬಿಡ್ತಾರೆ, ಆಯಿತಾ. ಆದರೆ ಗ್ಯಾಸ್ಟ್ರಿಕ್ ಅಂದರೆ ಅವರಿಗೆ ಹೊಟ್ಟೆ ಉಬ್ಬರ ಇದೆಯಾ, ಬೇದಿಗಳಾಗ್ತಾ ಇದೆಯಾ, ಮೋಷನ್ ಕರೆಕ್ಟಾಗಿ ಫಾರ್ಮ್ ಆಗ್ತಾ ಇದೆಯಾ ಅಲ್ವಾ, ಅಥವಾ ಅವ್ರಿಗೆ ತೇಗ್ಗಳು ಬರ್ತಾ ಇದೆಯಾ, ಮೇಲ್ ಬರ್ತಾ ಇದೆಯಾ, ಜನರಲ್ಲಾಗಿ ಟರ್ಮ್ಸ್ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಬಯಾಸ್ ಅಂತ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಡಾಕ್ಟ್ರುಗಳು ಪೇಷಂಟ್ಸು ದೊಡ್ಡ ಪಟ್ಟಿ ಲೈನ್ ಅಲ್ಲ, ಪೇಷಂಟ್ಸ್ದು ಮಿನಿಮಮ್ ಪೇಷಂಟ್ಸ್ನ ಅವ್ರಿಗೆ ಕ್ವಾಲಿಟಿ ಟೈಮ್ ಕೊಟ್ಟು ನಾವು ನಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಅವರಲ್ಲಿ, ಅದನ್ನು ಇನ್ವೆಸ್ಟ್ ಮಾಡಿರೋ ನಾವು ಟೈಮಲ್ಲಿ ಕರೆಕ್ಟಾಗಿರೋ ಅವ್ರ ಪ್ರಕೃತಿ ಅನಾಲಿಸಿಸ್ಸು ಆಯುರ್ವೇದದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋಂಗೆ ಟೈಮ್ ಡ್ಯೂರೇಷನ್ ಕಮ್ಮಿ ಆಗ್ತಾ ಹೋಗ್ತಾರೆ. ಪೇಷಂಟ್ ಒಳಗಡೆ ನಡ್ಕೊಂಬರ್ತಾ ಇರೋಂಗೆ ಏನು ಕಾಯಿಲೆಗೆ ಅಂತ ನಾವು ಹೇಳ್ಬಿಡ್ಬೋದು. ಆ ಒಂದು ಎಕ್ಸ್ಪರ್ಟೀಸು ನಿಧಾನವಾಗಿ ಅರ್ಥ ಆಗುತ್ತೆ. ಯಾಕಂದರೆ ಬರೋವಾಗ ಫೈಲ್ಸ್ ತೊಗೊಂಬರ್ತಾರೆ, ಏನು ಕಾಯಿಲೆ ಇರಲ್ಲ, ಆದರೆ ಬ್ಲಡ್ ರಿಪೋರ್ಟ್ಸ್ ತೊಗೊಂಬಂದ್ಬಿಡ್ತಾರೆ. ಬ್ಲಡ್ ರಿಪೋರ್ಟ್ಸಲ್ಲಿ ಶುಗರ್ ಒಂದು ಸ್ವಲ್ಪ ಜಾಸ್ತಿ ಇದೆ, BP ಒಂಚೂರು ಜಾಸ್ತಿ ಇದೆ, ಯಾರೋ ಡಾಕ್ಟ್ರ್ ಎಲ್ಲೋ ಮಾತ್ರೆ ಕೊಡ್ತೀನಿ ಅಂತ ಹೇಳಿಬಿಟ್ರು. ಸೊ ನಮಗೆ ಈ ಥರದ್ದು ಪೇಷಂಟ್ಸು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಡಾಕ್ಟರ್, ತುಂಬಾ ಜನಕ್ಕೆ ಕಾಡುವಂತ ಪ್ರಶ್ನೆ, ಆಯುರ್ವೇದ ತುಂಬಾ ಬೇಗ ಕೆಲಸ ಮಾಡೋದಿಲ್ಲ, ನಿಧಾನವಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ಹೇಳಿ, ಯಾಕೆ ಆಯುರ್ವೇದನ ಈ ತರ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅಥವಾ ನಿಜವಾಗ್ಲೂ ಇರುವಂತ ವಿಷಯನೂ ಬೇರೆನೇ ಏನಾದ್ರೂ ಇದೆಯಾ? ನೋಡಿ, ನಾನು ಶಾಸ್ತ್ರೀಯ ಆಯುರ್ವೇದ ಪ್ರಾಕ್ಟೀಷನರು. ನಾನು BA MS ಡಿಗ್ರಿ ಮಾಡಿದ್ದೀನಿ.
ನಾನು ಒಂದು ಅಲೋಪತಿಕ್ ಮೆಡಿಸಿನ್ನು ಬರೆದಿಲ್ಲ, ಕೊಟ್ಟಿಲ್ಲ, ನನಗೆ ಗೊತ್ತೂ ಇಲ್ಲ. ಪೇಷಂಟ್ಸು ಅವ್ರವ್ರು ಏನೇನು ತೊಗೊತಾ ಇದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ, ಅಷ್ಟು ಮಾತ್ರ ನನ್ನ ಅವೇರ್ನೆಸ್ ಇದೆ. ಆದರೆ ಒಂದು ಅಲೋಪತಿಕ್ ಮೆಡಿಸಿನ್ಸ್ದು ನನಗೆ ಏನೂ ವಿಚಾರ ಗೊತ್ತೂ ಇಲ್ಲ, ಕೊಟ್ಟೂ ಇಲ್ಲ, ಪ್ರಿಸ್ಕ್ರೈಬು ಮಾಡಿಲ್ಲ, ರೆಕಮೆಂಡು ಮಾಡಲ್ಲ. ನಾನು ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಅಂತ ಹೇಳ್ತೀನಿ. ನಾನು ಬರೀ ಆಯುರ್ವೇದದಲ್ಲೇ ನಾನು ಬೆಳೆದಿರೋದು ಪ್ರಾಕ್ಟೀಸ್. ನಾನು ಕೋರ್ಸ್ ಮುಗಿಸಿದ ಮೇಲೆ 10 ವರ್ಷ ಆಸ್ಟ್ರೇಲಿಯಾಲಿದ್ದೆ. ಅದ ನಂತರ ಇಲ್ಲಿ ಬಂದೆ 2015. ಸಣ್ಣ ವಯಸ್ಸಿಂದ ನೋಡಿರೋನು ನಾನು ಆಯುರ್ವೇದ. ನಮ್ಮ ತಂದೆ ತಾಯಿ ಆಯುರ್ವೇದನೇ ಪಟ್ಟಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋರು. ಆಯುರ್ವೇದನೂ ಶಾಸ್ತ್ರೀಯ ಆಯುರ್ವೇದ, ಇದ್ಯಾವುದು ಪೇಟೆಂಟ್ ಆಯುರ್ವೇದ ಅಲ್ಲ. ನಮ್ಮ ಆಯುರ್ವೇದದಲ್ಲಿ 2 ರೀತಿ ಬರುತ್ತೆ. ಒಂದು ಶಾಸ್ತ್ರೀಯ ಆಯುರ್ವೇದ, ಇನ್ನೊಂದು ಪೇಟೆಂಟ್ ಆಯುರ್ವೇದ. ಶಾಸ್ತ್ರೀಯ ಆಯುರ್ವೇದ ಅಂದರೆ ಆಯುರ್ವೇದಗಳು ಕ್ಲಾಸಿಕಲ್, ಗ್ರಂಥದಲ್ಲಿ ಏನೇನು ಹೇಳಿದಾನೆ ಅಂಥ ಔಷಧಿಗಳು ಕೊಡೋದಕ್ಕೆ ಕ್ಲಾಸಿಕಲ್ ಆಯುರ್ವೇದ ಅಂತ ಕರಿತೀವಿ. ಶಾಸ್ತ್ರೀಯ ಆಯುರ್ವೇದ ಅದರಲ್ಲಿ ಎವಿಡೆನ್ಸ್ ಇದೆ, ಅದರಲ್ಲಿ ಆ್ಯಕ್ಷನ್ ಇದೆ. ಸಾವಿರಾರು ವರ್ಷ ಹಿಂದೆ ಹೇಳಿರ್ತಾರೆ, ಈ ದಶಮೂಲಾರಿಷ್ಟ, ಇದರಲ್ಲಿ ಈ ಗಿಡಮೂಲಿಕೆಗಳು ಈ ಪರ್ಟಿಕ್ಯುಲರ್ ದಶಮೂಲಾರಿಷ್ಟ ಈ ಕಾಯಿಲೆ ಕೊಟ್ಟರೆ ಈ ಕಾಯಿಲೆಯಲ್ಲಿ ಹೆಲ್ಪ್ ಆಗುತ್ತೆ. ಪೇಟೆಂಟ್ ಪ್ರಾಡಕ್ಟ್ಸ್ ಅಂತ ಕೆಲವು ಬಂದಿದೆ, ಯುನೀಕಾಗಿ ಹೆಸರುಗಳು ಕೊಡ್ತಾರೆ. ಈ ಮಾರ್ಕೆಟಬಿಲಿಟಿಯಲ್ಲಿ ಒಂದು ಎಡ್ಜ್ ಬರೋದಕ್ಕೆ ಅದು ಇದು ಯಾರೋ ಬಿಸ್ನೆಸ್ ಮ್ಯಾನು ಅದನ್ನು ತಗೊಂಡು ಅದಕ್ಕೆ ಏನೋ ಒಂದು ಹೆಸರು ಕೊಡ್ತಾನೆ, ಅದು ಸಂಸ್ಕೃತದೇ ಆಗಿರುತ್ತೆ, ಅದು ಪೇಟೆಂಟ್ ಪ್ರಾಡಕ್ಟ್ ಅಂತ ಕರಿತೀವಿ. ನಾನು ಪೇಟೆಂಟ್ ಪ್ರಾಕ್ಟೀಸ್ ಕೂಡ ಮಾಡಲ್ಲ. ಇವಾಗ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಆಯುರ್ವೇದ ಔಷಧಿ ಬೇಗ ಕೆಲಸ ಮಾಡುತ್ತೋ ಇಲ್ವೋ ಅಂತ, ಖಂಡಿತವಾಗ್ಲೂ ಬೇಗ ಕೆಲಸ ಮಾಡತ್ತೆ. ಏನಾಗತ್ತೆ ಅಂದರೆ, ಈ ಜನರಲ್ ಆಗಿ ತಲೆನೋವು ಬರಲಿ, ಈ ನನಗೆ ಸುಮಾರು ಪೇಷಂಟ್ಸು ಮೈಗ್ರೇನು ಸುಮಾರು ವರ್ಷದಿಂದ ಇದೆ, ಡಾಕ್ಟ್ರೇ ನಾನು ಆ ಮಾತ್ರೆ ತೊಗೊತೀನಿ ತೊಗೊಂಡ್ರೂ ಕಮ್ಮಿ ಆಗಲ್ಲ, ಹಾಸ್ಪಿಟ್ಲ್ ಅಂಥವ್ರನ್ನೂ ಕೂಡ ಕರ್ಕೊಂಬಂದರೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಶಾಸ್ತ್ರೀಯವಾದಿ ಔಷಧಿಗಳು ಇವೆ, ಪ್ರೊಸೀಜರ್ಸ್ ಇವೆ. ಅದನ್ನು ಕಮ್ಮಿ ಮಾಡೋದಕ್ಕೆ ಹೇಳ್ತಾ ಇರಲಿ. ನನಗೆ ಇತ್ತೀಚೆಗೆ ಒಂದು ಪೇಷಂಟ್ ಬಂದಿದ್ದರು, ಅವ್ರಿಗೆ ಅಫ್ಕೋರ್ಸ್ ನಿಮೋನಿಯಾ ಎಲ್ಲ ಆಗಿ ತುಂಬ ಕಾಂಪ್ಲೆಕ್ಸಿಟೀಸ್ ಆಗಿಬಿಟ್ಟು ಪಾಪ ಅವರು ಮನೇಲೇ ಇದ್ದರು. ಅವ್ರ ಫ್ಯಾಮಿಲಿ ಬಂದ್ರಿಲ್ಲಿ, ಅವ್ರೇನೋ ತೋರಿಸ್ಕೊಳ್ಳೋಕ್ಕೆ. ಆಮೇಲೆ ತಾಯಿ ಸಮಸ್ಯೆ ಹೇಳಿದ್ರು. ಡಾಕ್ಟ್ರೇ ಅವರಿಗೆ ಇಮಿಡಿಯೇಟಾಗಿ ಹೇಳಿದ್ರು, ಇನ್ಹೇಲರ್ಸ್ ಕೊಟ್ಟಿದ್ದಾರೆ, ಸ್ಟಿರಾಯ್ಡ್ಗಳು ಕೊಟ್ಟಿದ್ದಾರೆ, ಶುಗರ್ ಜಾಸ್ತಿ ಆಗಿದೆ, ಎಲ್ಲ ಆಗಿದೆ, ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ICUಗೆ ಸೇರಿಸ್ಬಿಡ್ತಾರೆ, ನಾವು ಮನೇಲಿ ಇಟ್ಕೊಂಡಿದ್ದೀವಿ ಅಂತ. ನನಗೆ ಔಷಧಿ ಇದೆಯಾ ಆಯುರ್ವೇದದಲ್ಲಿ ಅಂತ ಕೇಳಿದ್ರು. ನಾನು ಅವ್ರನ್ನ ಒಂದು ಫೋನಲ್ಲೂ ಮಾಡಿ ವಿಡಿಯೋಲ್ಲೂ ಮಾಡಿ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ನಾನು ಸ್ವಲ್ಪ ಔಷಧಿ ಕೊಟ್ಟೆ. ಯು ಬಿಲೀವ್ ಮೀ ಆರ್ ನಾಟ್ ಅಂಬಿಕಾ, ವಿದಿನ್ 10 days ಶಿ ಕಮ್ಸ್ ವಾಕಿಂಗ್ ಟು ಮೈ ಚೇಂಬರ್. ಅವ್ರು ಎದ್ದು ಬಾತ್ರೂಮ್ಗೆ ಹೋಗ್ತಾರೆ. ಇಂಥ ಔಷಧಿಗಳು ಆಯುರ್ವೇದದಲ್ಲಿ ಇದೆ. ಅಪ್ಲಿಕೇಶನ್ ಇಂಪಾರ್ಟೆಂಟು. ಸಾಮಾನ್ಯ ಡಾಕ್ಟರ್ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ನಾವು ಬೇರೆ ಎಲ್ಲ ಎಂತೆಂತ ದೊಡ್ಡ ಆಸ್ಪತ್ರೆ ದೊಡ್ಡ ಚಿಕಿತ್ಸೆನಲ್ಲೇ ತೋರಿಸಿದೀವಿ, ಅಲ್ಲೇ ಉಳಿಯಲ್ಲ ಇವರು, ಸಾಯೋ ತನಕ ಹಿಂಗೆ ಇರ್ತಾರೆ ಅಂತ ಹೇಳ್ಬಿಟ್ಟಿರ್ತಾರೆ. ಇನ್ನು ಆಯುರ್ವೇದದಲ್ಲಿ ಹೋದ್ರೆ ಏನಾಗುತ್ತೆ ಅನ್ನೋ ತರ ಮಾತಾಡ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರ? ನೋಡಿ, ಆಯುರ್ವೇದ ಅನ್ನೋದು ಒಂದು ದೊಡ್ಡ ಶಾಸ್ತ್ರ. ಹಳೆ ಕಾಲದಲ್ಲಿ ಅದು ಒಂದು ದೊಡ್ಡ ಪದ್ಧತಿ ಇರ್ತಾ ಇತ್ತು. 10ನೇ ಶತಮಾನ ಇರಲಿ, 12ನೇ ಇರಲಿ, 15, 16ನೇ ಶತಮಾನದವರೆಗೂ ಆಯುರ್ವೇದ ವೈದ್ಯರನ್ನ ಇನ್ವೇಡರ್ಸು ಬಂದಾಗ, ಈ ಸುಮಾರು ಮುಸ್ಲಿಂ ಇನ್ವೇಡರ್ಸ್ ಎಲ್ಲ ನಮ್ಮ ದೇಶಕ್ಕೆ ದಾಳಿ ಮಾಡಿದಾಗ, ಅವರು ಚಿನ್ನ ಬಂಗಾರದ ಜೊತೆ ವೈದ್ಯರನ್ನ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಆ ಸ್ಕಿಲ್ ಇರ್ತಾ ಇತ್ತು. ಆಯುರ್ವೇದ ಆ ರೀತಿ ಪ್ರಾಕ್ಟೀಸ್ ಆಗ್ತಾ ಇದ್ದು. ಈಗ ಸಮಸ್ಯೆ ಏನಾಗಿದೆ ಗೊತ್ತಾ, ನಾವು ಆಯುರ್ವೇದನ ತುಂಬ ಕೀಳಾಗಿ ನೋಡ್ಬಿಟ್ಟು ತುಂಬ ಚೀಪಾಗಿ ಆಗೋಗ್ಬಿಟ್ಟಿದೆ ಆಯುರ್ವೇದ. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಅಲ್ಲಿಂದ ನಾವು ಎದ್ದು ಬರ್ತಾ ಇದ್ದೀವಿ. ನಮಗೆ ಕರೆಕ್ಟಾಗಿ ಅಂಥ ಕೇಸಸ್ಸು ತೋರಿಸ್ಬೇಕು, ಅಂಥ ಕೇಸಸ್ ನಮಗೂ ಅಪ್ಲಿಕಬಿಲಿಟಿ ಪ್ರಾಕ್ಟೀಸ್ ಆಗಬೇಕು. ನಮಗೆ ನೋಡಿ, ಇವಾಗ ನಾನು ಆಸ್ಟ್ರೇಲಿಯಾದಿಂದ ಬಂದಾಗ 2015 ಬಂದೆ. ನೀವು ಇವಾಗ ಈ ಇಂಟರ್ವ್ಯೂ ತೊಗೊಳ್ತಾ ಇರೋ ಜಾಗ ದೊಡ್ಡ ಹಾಸ್ಪಿಟ್ಲು. ಇದು ಮುಂಚೆ ಒಂದು ಚಿಕ್ಕ ಕ್ಲಿನಿಕ್ ಇತ್ತು. ನಾನು 2015 ನಾನು ತೀರ್ಮಾನ ಮಾಡಿದೆ, ನಾನು ಆಯುರ್ವೇದನೇ ಇಲ್ಲಿ ಮಾಡ್ತೀನಿ, ಇಲ್ಲಿ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಒಂದು ರೋಡಲ್ಲಿ ಬರ್ತಾ ಇದ್ದೆ, ಅಲ್ಲಿ ಒಂದು ಕ್ಲಿನಿಕ್ ಇತ್ತು. ಈ ಕ್ಲಿನಿಕ್ಕು ಒಬ್ಬರು ಡಾಕ್ಟರ್ BSAM ಡಾಕ್ಟರ್, ಅವ್ರು ಯಾರು ಹೆಸರೆಲ್ಲ ತಗೊಳ್ಳಲ್ಲ, ಈಸ್ ಎ ಗ್ರೇಟ್ ಮ್ಯಾನ್, ಎಂಥ ಸರ್ವಿಸ್ ಕೊಡ್ತಾಯಿದ್ರು. ಬಟ್ ಈ ವಾಸ್ ಪ್ರಾಕ್ಟೀಸಿಂಗ್ ಅಲೋಪತಿ. ನಾನು ಒಂದು 7:30, 8 ಗಂಟೆಗೆ ನನ್ನ ಕ್ಲಿನಿಕ್ ಓಪನ್ ಮಾಡೋಕ್ಕೆ ನಾನು ಬರ್ತಾಯಿದ್ದೆ. ಒಂಥರ ಆಸ್ಟ್ರೇಲಿಯಲ್ಲಿ ಅರ್ಲಿ ರೈಸರ್ಸ್ ನಾವೆಲ್ಲ, ಬೇಗ ಬಂದು. ಸೊ ನಾನು ಬರ್ತಾಯಿದ್ದೆ. ಬರುವಾಗ ಆ ಕ್ಲಿನಿಕ್ ನೋಡ್ತಾ ಇದ್ದೆ, ಆ ಶೆಟ್ರ್ ಎತ್ತಕ್ಕೆ ಮೊದಲೇ ಜನರು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಶೆಟ್ರ್ ಇನ್ನೂ ತೆಗ್ದಿಲ್ಲ. ನಾನು ಬರ್ತಾ ಇದ್ದೆ, ನನ್ನ ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದೆ. ನಾನು ಅವಾಗ ಹಾರ್ಡ್ಲಿ 2-3 ಪೇಷಂಟ್ಸ್ ನೋಡ್ತಾ ಇದ್ದೆ. ಅವಾಗ
ನಾನು ಬರೀ ಆಯುರ್ವೇದ ಮಾಡಬೇಕು ಅಂತ. ಆ ವ್ಯಕ್ತಿ BSc ಮಾಡಿಬಿಟ್ಟು ಅಲೋಪತಿ ಔಷಧಿ ಎಲ್ಲ ಕೊಟ್ಟು ಒಳ್ಳೆ ಪ್ರಾಕ್ಟೀಸ್ ಇಟ್ಕೊಂಡಿದ್ರು. ನಾನು ರಾತ್ರಿ 9 ಗಂಟೆ ಕ್ಲಿನಿಕ್ ಕ್ಲೋಸ್ ಮಾಡ್ತಾ ಇದ್ದೆ. ಅಂದರೆ ನಾವು ಕೂತ್ಕೊಂಡು ಆ ಪರಿಸ್ಥಿತಿ ಇತ್ತು, ಪೇಷಂಟ್ಸ್ ಬರಲಿ ಆಯುರ್ವೇದ ಕೊಡಬೇಕು ಅಂತ. ನಾನು ಹೋಗೋವಾಗಲೂ ಆ ಪಾಪ ಡಾಕ್ಟ್ರು 10, 11, 12 ಗಂಟೆವರೆಗೂ ಅಲ್ಲೇ ಕೂತ್ಕೊಂಡು ಇಂಗ್ಲೀಷ್ ಔಷಧಿಗಳು ಕೊಟ್ಟು ಸುಮಾರು ಜನ ಟ್ರೀಟ್ ಮಾಡ್ತಾಯಿದ್ರು. ಆ ಪರಿಸ್ಥಿತಿ ಮಾಡರ್ನ್ ಮೆಡಿಸಿನ್ ಇದೆ ಇವಾಗ. ಆಯುರ್ವೇದದಲ್ಲೂ ಕೂಡ ವಿದೌಟ್ ಸೈಡ್ ಎಫೆಕ್ಟ್ಸ್ ನಮಗೆ ಕೊಡೋ ತಾಕತ್ತು ಆಯುರ್ವೇದದಲ್ಲೂ ಕೂಡ ಇದೆ. ನಮಗೆ ಅಪಾರ್ಚುನಿಟಿ ಇಲ್ಲ. ಯಾಕೆ ಏನಾಗೋಗ್ಬಿಟ್ಟಿದೆ ಆಯುರ್ವೇದದಲ್ಲಿ ಇವಾಗ ಅಷ್ಟು ಜನರು ನಂಬ್ತಾ ಇಲ್ಲ. ಸುಮಾರು ಜನ ಯಂಗ್ ಡಾಕ್ಟರ್ಸ್ ಈಚೆ ಇದ್ದಾರೆ. ಡಾಕ್ಟರ್, ಈ ಮಾತು ಬಿಫೋರ್ ಕೊರೋನಾ ಅಕ್ಸೆಪ್ಟ್ ಮಾಡ್ತಾ ಇದ್ರು, ನಂಬ್ತಾ ಇಲ್ಲ ಅಂತ ಹೇಳಿದ್ರೆ, ಕೊರೋನಾ ಟೈಮಲ್ಲಿ ನಿಜವಾಗ್ಲೂ ಆಯುರ್ವೇದದ ಪವರು ತಾಕತ್ತು ಏನು ಅಂತ ಅರ್ಥ ಆಯ್ತು. ಜನಗಳು ಆಯುರ್ವೇದನ ಬಿಟ್ರೆ ಉಳಿಯಲ್ಲ ಅನ್ನುವಂಥ ಸ್ಥಿತಿಗೂ ಬಂದಿದ್ರು. ಸೊ ಇದಕ್ಕಿರುವಂಥ ಸಂಶೋಧನೆಗಳೇನು, ಯಾವ ಥರ ಮಹತ್ವ ಇದೆ ಅಂತ ನೀವು ತಿಳಿಸ್ತೀರಾ? ನೋಡಿ, ಆಯುರ್ವೇದದ್ದು ಎವಿಡೆನ್ಸ್ ಅನ್ನೋದು ಆಗಲೇ ನಮ್ಮ ಗ್ರಂಥಗಳಲ್ಲಿ ಶಾಸ್ತ್ರೋಕ್ತ ಔಷಧಿಗಳಿಗೆ ಎವಿಡೆನ್ಸ್ ಇವೆ. ಇವಾಗ ಅವನು ಅವಿಪತ್ತಿಕರ ಚೂರ್ಣ ಅಂತ ಒಂದಿದೆ, ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. ಅವಿಪತ್ತಿಕರ ಚೂರ್ಣ ಅವನು ಈ ಪ್ರಮಾಣದಲ್ಲಿ ನೀನು ಇಷ್ಟು ಊಟಕ್ಕೆ ಮೊದಲು ಊಟಕ್ಕೆ ಮಧ್ಯ ನೀನು ಕರೆಕ್ಟಾಗಿ ತಯಾರಿ ಮಾಡಿರೋ ಅವಿಪತ್ತಿಕರ ಚೂರ್ಣ ಅವನು ಕರೆಕ್ಟಾಗಿ ತೊಗೊಂಡ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತವಾಗ್ಲೂ ವಾಸಿಯಾಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ಎವಿಡೆನ್ಸ್ ಬೇಸ್ಡ್, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಾ? ಇದೇ ಏನಾಗ್ಬಿಡತ್ತೆ, ಕೆಲವು ಪೇಟೆಂಟ್ ಕಂಪನಿಗಳು ಅದೊಂದು ಸಿರಪ್ ಬಾಟ್ಲು ಒಂದಿದು ಅದು ಯಾವುದೋ ಒಂದು ಹೆಸರು ಇಟ್ಬಿಡ್ತಾರೆ. ಅದನ್ನು ತೊಗೊಂಬಂದು ಒಂದು ಸೇಲ್ ಮಾಡಿ ಬಿಸ್ನೆಸ್ ಮಾಡೋದು ಒಂದು ಇಡಿಯೇಷನ್ ಇಟ್ಕೊಂಡು ಬಂದ್ಬಿಡ್ತಾರೆ. ಅದು ಆಯುರ್ವೇದ ಹೆಸರು ಕೆಡಿಸ್ತಾರೆ. ಪಾಪ ಜನರು ಗೊತ್ತಿಲ್ಲ, ಏನೋ ಯಾವುದೋ ಒಂದು ಬಾಟ್ಲು $2,000 ಬಾಟ್ಲು ಅದನ್ನು ತೊಗೊಂಡ್ಬಿಟ್ರೆ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ ಅಂತ ನ್ಯೂಸಲ್ಲಿ ಇಂಟರ್ವ್ಯೂಗಳು, ಆಮೇಲೆ ನ್ಯೂಸಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಂಗೆ ಸುಮಾರು ಜನ ಬರ್ತಾರೆ. ನಾನು ಯಾವುದೋ ಕಂಪ್ನಿ ಹೆಸರುಗಳು ಹೇಳಲ್ಲ, ಆದರೆ ನಂಗೆ ಪೇಷಂಟ್ಸ್ ಬರೋರು ಹೇಳ್ತಾರೆ, ಡಾಕ್ಟ್ರೇ ಫಸ್ಟ್ ಟೈಮ್ ಬರ್ತಾರೆ. ಬಂದಾಗ ನಾನು ಕೇಳ್ತೀನಿ, ಆಯುರ್ವೇದ ಟ್ರೈ ಮಾಡಿದ್ದೀರಾ ಅಂತ. ಡಾಕ್ಟ್ರೇ 2 ವರ್ಷ ಆಯುರ್ವೇದ ಟ್ರೈ ಮಾಡಿದ್ದೀನಿ. ಏನು ಆಯುರ್ವೇದ ತೊಗೊಂಡಿದ್ದೀರಾ ಅಂದರೆ ಯಾವುದೋ ಒಂದು ಬಾಟ್ಲ್ ಹೆಸರು ಹೇಳ್ತಾರೆ, ಅದನ್ನು ತೊಗೊತಾ ಇದ್ದೀನಿ ಅಂತ. ಆಯುರ್ವೇದ ಅಷ್ಟು ಸಿಂಪಲ್ ಆಗಿಲ್ಲ. ಆಯುರ್ವೇದ ಅನ್ನೋ ಶಾಸ್ತ್ರ ದೊಡ್ಡ ಶಾಸ್ತ್ರ, ತುಂಬ ಡೀಟೇಲ್ ಆಗಿದೆ. ಇವಾಗ ಶ್ವಾಸ ಅನ್ನೋದು ಒಂದು ಕಾಯಿಲೆ ತೊಗೊಂಡ್ರೆ, ಒಂದು ಎಳ್ತ ಅನ್ನೋ ಕಾಯಿಲೆ ತೊಗೊಂಡ್ರೆ ನಮ್ಮಲ್ಲಿರೋ ಡಿವಿಷನ್ಸು, ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಮಾಡರ್ನ್ ಮೆಡಿಸಿನಲ್ಲಿ ಇಲ್ಲ. ಅಷ್ಟು ಡೀಟೇಲಾಗಿ ಕೊಟ್ಟಿದ್ದಾನೆ. ಆ ಡೀಟೇಲಾಗಿ ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ಅಂತ ಹೇಳ್ತಾರೆ, ಅದನ್ನು ಯಾರೂ ಮಾಡ್ತಾ ಇಲ್ಲ. ಸೊ ಈ ವಿಚಾರದಲ್ಲಿ ಎವಿಡೆನ್ಸ್ ಅನ್ನೋದು ಪೇಪರ್ಸು ಸಾಕಷ್ಟು ಪಬ್ಲಿಷ್ ಆಗಿದೆ. ಇವಾಗ ಮೊನ್ನೆ ಒಂದು ಪೇಷಂಟು ಹೇಳಿದ್ರು, ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಅವ್ರು ನೆನ್ನೆ ಬಂದು, ಡಾಕ್ಟ್ರೇ ನಾನು ಇಂಗ್ಲೀಷ್ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಯೂಶಲಾಗಿ ಕ್ರಾನಿಕ್ ಪ್ರಾಬ್ಲಮ್ಸ್ಗೆಲ್ಲ ನಮ್ಮ ಹತ್ರ ಬಂದುಬಿಡ್ತಾರೆ, ಚಿಕ್ಕ ಪುಟ್ಟಕ್ಕೆಲ್ಲ ಅವ್ರ ಫ್ಯಾಮಿಲಿ ಡಾಕ್ಟರು ಅಲ್ಲಿ ಹಾಸ್ಪಿಟ್ಲು. ಆ ಮಾಡರ್ನ್ ಡಾಕ್ಟ್ರ್ ಹೇಳಿದ್ರಂತೆ, ನೀವು ಯಾಕ್ರಿ ಆಯುರ್ವೇದ ತೊಗೊತೀರಾ, ನನ್ನ ಕಿಡ್ನಿ ಲಿವರು ಎಲ್ಲ ಹಾಳಾಗತ್ತೆ ಅಂತ. ಈ ವ್ಯಕ್ತಿ ನನ್ನ ಹತ್ರ 5 ವರ್ಷದಿಂದ ಔಷಧಿ ತೊಗೊತಾ ಇದ್ದಾರೆ, ಆಯುರ್ವೇದಿಕ್ಕು ಡಯಾಬಿಟೀಸ್ಗೆ ಅಂತ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಅವರು ಪಾಪ ಭಯಪಟ್ಟು ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ತೊಗೊಂಬಂದು ತೋರಿಸ್ತಾ ಇದ್ದಾರೆ, ನನಗೆ ಎಲ್ಲ ನಾರ್ಮಲ್ ಆಗಿದೆ. ಬಟ್ ಯಾಕೆ ಮಾಡರ್ನ್ ಡಾಕ್ಟರ್ಸ್ ಹಿಂಗೆ ಹೇಳ್ತಾರೆ, ಯಾಕೆ ಭಯ ಇಡಿಸ್ತಾರೆ? ಡಾಕ್ಟರ್, ಹಾಗಿದ್ರೆ ಅವ್ರು ಹೇಳ್ಬೋದಿತ್ತಲ್ಲ, ಊಟ ಮಾಡ್ಬಿಡಿ, ಊಟ ಮಾಡಿದ್ರು ಕೂಡ ಲಿವರ್ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿ. ಯಾಕೆ ಆ ಥರ ಹೇಳಲಿಲ್ಲ? ಆಯುರ್ವೇದ ಇಸ್ ನಥಿಂಗ್ ಬಟ್ ಫುಡ್, ರೈಟ್? ಹೌದು, ಯಾಕಂದರೆ ನಮ್ಮ ಗ್ರಂಥಗಳಲ್ಲಿ ಆ ಉಪಯೋಗಿಸಿರೋ ಗಿಡಮೂಲಿಕೆಗಳ ಚಾಯ್ಸು ಯಾವ ಥರದ್ದು ಸೈಡ್ ಎಫೆಕ್ಟ್ ಇರ್ಬೋದು, ನೋ ಹಾರ್ಮ್. ಔಷಧಿ ತೊಗೊಳ್ತಾ ಇದ್ರೆ ಫಸ್ಟ್ ಏನು ಅಂದರೆ ಶುಡ್ ನಾಟ್ ಡೂ ಹಾರ್ಮ್, ಬೆನಿಫಿಟ್ ಆಮೇಲೆ, ಬಟ್ ಫಸ್ಟ್ ಸೈಡ್ ಎಫೆಕ್ಟ್ ಇಲ್ಲ ಅಂಥ ಗಿಡಮೂಲಿಕೆಗಳೇ ನಮ್ಮ ಗ್ರಂಥಗಳಲ್ಲಿ ಚರಕ ಸಂಹಿತ ಇರಲಿ, ಸುಶ್ರುತ ಸಂಹಿತ ಇರಲಿ, ಈ ಬೇರೆ ಬೇರೆ ಗಿಡಮೂಲಿಕೆಗಳ ಗಣಗಳು, ಪ್ರೊಸೀಜರ್ಸು, ಅವು ಏನೂ ಪ್ರಾಬ್ಲಮ್ ಆಗದೆ ಇರಲಿ ಅನ್ನೋ ರೀತಿಯಲ್ಲೇ ಕ್ಲೀನಾಗಿ ಹೇಳಿದ್ದಾರೆ. ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೇನು, ವಾಂತಿ ಭೇದಿ, ಅದ್ರ ಪರಿಹಾರಗಳು ಹೇಳಿದ್ದಾರೆ, ಹೆಂಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಲೆವೆಲಲ್ಲಿ ಆಯುರ್ವೇದ ಅನ್ನೋದು ಸಿಕ್ಕಾಪಟ್ಟೆ ಎವಿಡೆನ್ಸ್. ಬರೀ ಎವಿಡೆನ್ಸ್ ಅಲ್ಲ, ಎವಿಡೆನ್ಸ್ ಕಾ ಬಾಪ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಅಷ್ಟು ಚೆನ್ನಾಗಿ ಟೈಮ್ ಟೆಸ್ಟೆಡ್ ಎವಿಡೆನ್ಸ್ ಅಂತ ಕಲಿಬೋದು. ಇವಾಗ ಕೋವಿಡ್ ವ್ಯಾಕ್ಸಿನ್ ಮೇಲೆ ಒಂದು ಮಾಡಿದ್ರು ಟ್ರಯಲ್ಲು. ಫಸ್ಟ್ ಬಂತು, ಅವಸರವಾಗಿ ತೆಗೆದ್ರು, ಮಾಡಿದ್ರು, ಅದರದ್ದೆಲ್ಲ ಒಂದಿಷ್ಟು ಜನಕ್ಕೆ ವ್ಯಾಕ್ಸಿನೇಟ್ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಕಡೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿದ್ರು. ಇವಾಗ ನೀವು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ನೀವು ಈ ಪಾರ್ಲಿಮೆಂಟ್ಗಳಲ್ಲಿ ಹಿಯರಿಂಗ್ಗಳು ನೋಡಿ, ಅಮೇರಿಕಾಲಿರಲಿ, ಆಸ್ಟ್ರೇಲಿಯಾದಲ್ಲಿ, UK ಯಲ್ಲಿರಲಿ,
ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಶುರು ಆಗ್ತಾ ಇದೆ. ಆಯ್ತಾ? ಆಯುರ್ವೇದ ಎವಿಡೆನ್ಸ್ ಬೇಸ್ಡು. ಅವನು 5,000 ವರ್ಷ ಟ್ರೈ ಮಾಡಿ ಹೇಳಿದಾನೆ. ನಾನು ಅವಿಪತಿಕರ ಚೂರ್ಣದ ಎಕ್ಸಾಂಪಲ್ ತಗೊಂಡೆ. ಅವಿಪತಿಕರ ಚೂರ್ಣ ಕೋಟಿ ಕೋಟಿ ಜನರು ಉಪಯೋಗಿಸಿದ ಮೇಲೆ ಹೇಳ್ತಾನಿದ ಆಮ್ಲಪಿತ್ತದಲ್ಲೂ ಉಪಯೋಗಕಾರಿ. ಇದು ಈ ಕಾಯಿಲೆಯಲ್ಲಿ ಮೇಹದಲ್ಲಿ ಉಪಯೋಗಿಸ್ಬೋದು, ಈ ಕಾಯಿಲೆಯಲ್ಲಿ ಉಪಯೋಗಿಸ್ಬೋದು, ಫಲಶ್ರುತಿ ಅಂತ ಕೊಡ್ತಾನೆ ಅವನು. ಇವಾಗ ಮಾಡರ್ನ್ ಡಾಕ್ಟರ್ಸ್ ಕೆಲವ್ರು ಜನ, ಎಲ್ಲ ಅಂತ ಅಲ್ಲ, ಕೆಲವ್ರು ಜನ, ಅದು ವಿದೇಶದಲ್ಲಿರೋ ಡಾಕ್ಟರ್ಸ್ ಆಯುರ್ವೇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಅಪ್ಪ ಇದರಲ್ಲಿ ಏನೋ ಇದೆ, ಇದರಲ್ಲಿ ಅವ್ನು ಸಿಂಪಲ್ ಆಗಿ ಹೇಳಿರೋದನ್ನ ನಾವು ನಮ್ಮ ಪೇಷಂಟ್ಸ್ಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಇದೆ ಅಂತ ಹೇಳ್ತಾರೆ. ಕೆಲವು ಮಾಡರ್ನ್ ಡಾಕ್ಟರ್ಸ್ ಇಲ್ಲಿ ಸ್ವಲ್ಪ ಓಲ್ಡ್ ಟೈಮರ್ಸ್ ಅದೇನು ಕಡ್ಡಾಯವಾಗಿ ಆಯುರ್ವೇದ ಅಗೇನ್ಸ್ಟ್ ನಿಂತ್ಕೊಂಡಿರ್ತಾರೆ. ಯಾಕ್ರಿ ತಗೊಂತೀರಾ, ಅದ್ರಲ್ಲಿ ಲಿವರ್ ಪ್ರಾಬ್ಲಮ್ ಬರುತ್ತೆ, ಬರ್ದೇ ಇರೋದೆಲ್ಲ ಹೇಳ್ತಾರೆ. ಅವ್ರ ಔಷಧಿಗಳ ಒಳಗಡೆ ಅವ್ರು ನೋಡ್ಕೊಂಡಿಲ್ಲ. ಆಯುರ್ವೇದನ ತಗೊಂಡಾಗಿ ಅರಿಯೋದು. ಆಯುರ್ವೇದ ಒನ್ ಆಫ್ ದ ಸೇಫೆಸ್ಟ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್. ಆಯುರ್ವೇದನ ನಾವು ಎತ್ತಿಡ್ಕೊಂಡ್ರೆ ನಮ್ಮ ದೇಶ ಪದ್ಧತಿ ನಮ್ಮ ಮುಂದೆ ಬರುತ್ತೆ. ಯಾವುದೋ ಬೇರೆ ದೇಶದ ತೊಗೊಂಡು ಬಾಚ್ಕೊಂಡ ಖುಷಿಯಾಗಿರ್ತಾರೆ, ಮೆರೀತಾರೆ. ಆಯುರ್ವೇದ ತರ್ರೋ ಎವಿಡೆನ್ಸ್ ಬೇಸ್ಡ್. ಕರೆಕ್ಟಾಗಿ ಆಯುರ್ವೇದ ಶಾಸ್ತ್ರ ಕೊಟ್ಟಿರೋರು ಅಪ್ಲಿಕೇಬಲ್ ಮಾಡಿದ್ರೆ ಎವಿಡೆನ್ಸ್ ಬೇಸ್ಡ್. ಇವಾಗ ಒಂದು ಅಮೃತ ಬಳ್ಳಿನೇ ತಗೊಳ್ಳಿ, ಅಮೃತ ಗುಳುಚಿ, ಆಯಿತಾ, ಅದ್ರದ್ದು ಎವಿಡೆನ್ಸ್ ಕೇಳ್ತಾರೆ. ಮಾಡರ್ನ್ ಎವಿಡೆನ್ಸ್ ಕೂಡ ಇದೆ. ಪಬ್ಮೆಡ್ ಅನ್ನೋದಲ್ಲಿ ಹೋಗಿ ಕಾರ್ಡಿಫೋಲಿಯಾ ಅಂತ ಹಾಕಿ, ಅಮೃತ ಬಳ್ಳಿ ಅಂತ ಹಾಕಿ, ಎಷ್ಟು ಪೇಪರ್ಸ್ ಪಬ್ಲಿಷ್ ಆಗಿದೆ ನೋಡಿ. ಅದನ್ನ ನೋಡಲ್ಲ ಅವರು. ಮಾಡರ್ನ್ ಡಾಕ್ಟರ್ಸ್ ಪೇಪರ್ಸು ನೋಡೋದು ಕಮ್ಮಿ, ಟೈಮಲ್ಲಿ ಇರುತ್ತೆ ಅವ್ರಿಗೆ. ಇನ್ನು ಆಯುರ್ವೇದದ ಬಗ್ಗೆ ಯಾಕೆ ಕಾಮೆಂಟ್ ಕೊಡ್ತಾರೆ ಅವರು? ಕೊಡಬಾರ್ದು. ಅವ್ರಿಗೆ ಗೊತ್ತಿಲ್ವಾ, ವಿ ಡೋಂಟ್ ನೋ ದಟ್ ಸೈನ್ಸ್ ಅಂತ. ಇವಾಗ ಇಡೀ ಪ್ರಪಂಚ ಇಂಟಿಗ್ರೇಷನ್ ಕಡೆ ಹೋಗ್ತಾ ಇದ್ರೆ ನಾವು ಅವ್ರು ತಪ್ಪು ಗಿಪ್ಪು ಅಂತ ಹೇಳೋದು ಹೋಗಬಾರ್ದು. ಹಂಗೆ ಹೇಳೋದಕ್ಕೆ ಆಯುರ್ವೇದ ಏನು ಅನ್ನೋದು ಕರೆಕ್ಟಾಗಿ ಆ ಕಾಯಿಲೆಯಲ್ಲಿ ಆ ಪೇಷಂಟು ಟ್ರೀಟ್ಮೆಂಟ್ ಆಗಿದ್ಮೇಲೆ ಅದರದ್ದೇ ಎವಿಡೆನ್ಸು, ಕ್ಲಿನಿಕಲ್ ಎವಿಡೆನ್ಸು ನಮ್ಮ ಡಾಕ್ಟರ್ ಲೆವೆಲಲ್ಲಿ ಇವಾಗಿದೆ. ದೊಡ್ಡ ಡ್ರಗ್ ಕಂಪ್ನಿಗಳು ಮುಂದೆ ಬರ್ತಾ ಇಲ್ಲ ಮಾಡೋದಕ್ಕೆ, ದುಡ್ಡು ಬೇಕಾದಕ್ಕೆ. ಇವಾಗ ಅವನು ಫೈಸರ್ ಅನ್ನೋ ಕಂಪನಿ, ಅವನು ದೊಡ್ಡ ವ್ಯಾಕ್ಸಿನ್ ತಂದ ಅಂದರೆ ಅವನು ಇಲ್ ಸ್ಪೆಂಡ್ ಮಿಲಿಯನ್ಸ್ ಆನ್ ರಿಸರ್ಚ್. ಅದನ್ನ ತಗೊಂಡು ಬಿಲಿಯನ್ಸ್ ತೊಗೊಬೇಕು ಅವನು ವಾಪಸ್ಸು. ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಮೇಲೆ ಹೋಗ್ತಾ ಇದೆ ಅಂತ. ಅದರದ್ದು ಅಡ್ವರ್ಸ್ ಸೈಡ್ ಎಫೆಕ್ಟ್ಸು ಆಗಿರೋದು, ಅದ್ರ ಡಾಕ್ಯುಮೆಂಟೇಷನ್ ಇದೆಯಾ, ಅದ್ರದ್ದು ಏನಾರು ಆಗ್ತಾ ಇದೆಯಾ? ನಮ್ಮಲ್ಲಿ ಒಂದು ಜುಡಿಷಿಯರಿ ಸಿಸ್ಟಮು ಸ್ಟ್ರಾಂಗ್ ಆಗಿಬಿಟ್ಟು ಈ ಡ್ರಗ್ ಕಂಪ್ನಿಗಳು ಅವ್ರ ಉದ್ದೇಶಗಳಿದೆ, ಬಂಡವಾಳ ಹಾಕ್ತಾರೆ, ತೆಗಿತಾರೆ, ಎವಿಡೆನ್ಸ್ ಅಂತ ಹೇಳ್ತಾರೆ, ಆಯಿತಾ. ಆದರೆ ಎವಿಡೆನ್ಸ್ ಇರೋದು ನಮ್ಮ ಗ್ರಂಥದಲ್ಲಿ ಟೈಮ್ ಟೆಸ್ಟೆಡ್ ಎವಿಡೆನ್ಸ್ ಅಂತ ಕರಿತೀವಿ. ಅದನ್ನೇ ಈಗೀಗ ಸುಮಾರು MD ಡಾಕ್ಟ್ರುಗಳಿರಲಿ, ಬೇರೆ ರಿಸರ್ಚರ್ಸ್ ಇರಲಿ, ಪೇಪರ್ಸು ರ್ಯಾಂಡಮೈಸ್ ಟ್ರಯಲ್ಸ್ ಮಾಡೋದು, ಬೇರೆ ಬೇರೆ ಟ್ರಯಲ್ಸ್ ಮಾಡಿ ಪಬ್ಲಿಷ್ ಮಾಡಿ ಪ್ರೂವ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ವೆರಿ ಈಸಿ. ಅದಕ್ಕೆ ಖರ್ಚು ತುಂಬ ಆಗತ್ತೆ. ಅದಕ್ಕೆ ಒಂದು ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ, ಅದನ್ನು ಎಬ್ರೂ ಆಗಬೇಕು, ಒಂದು ಒಳ್ಳೆ ಸಂಸ್ಥೆಯಿಂದ ಬರಬೇಕು. ನಮಗೆ ನಾವು ಏನಾರು ಒಳ್ಳೇದು ಮಾಡಬೇಕು. ಎಲ್ಲ ಲೆವೆಲಲ್ಲಿ ಅಡಚಣೆ ಇದೆ ನಮಗೆ. ಯಾಕಂದರೆ ಇಲ್ಲಿ ಒಂದು ಲಾಬಿ ಇದೆ, ಅದನ್ನು ಕೂಡ ನಮ್ಮ ಅಗೇನ್ಸ್ಟ್ ಇದೆ. ಬಟ್ ಆಯುರ್ವೇದ ಅನ್ನೋದು ನಮ್ಮ ದೇಶದವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಬೇಕು. ಇವಾಗ ಆಯುಷ್ ಡಿಪಾರ್ಟ್ಮೆಂಟು ಆಯುರ್ವೇದ ಡಾಕ್ಟರ್ಸ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ, ಅವಕಾಶಗಳು ಕೊಡ್ತಾ ಇದೆ. ಬಟ್ ಇನ್ನೂ ಅದು ಸಾಲ್ತಾ ಇಲ್ಲ. ಅದು ಡಾಕ್ಟರ್, ಆಯುರ್ವೇದ ಅಂದಿದ ತಕ್ಷಣ ಮನೆ ಮದ್ದು ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇದನ್ನ ಜಾಸ್ತಿ ದಿನಗಳಗಟ್ಲೆ ಯೂಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಪ್ರತಿಯೊಂದು ಆಯುರ್ವೇದಿಕ್ಕಲ್ಲೇ ಪರಿಹಾರ ಅಂತ ಕೊಟ್ಟಿರೋ ಔಷಧಿಗಳು ಕೂಡ ಅದಕ್ಕೆ ಇಷ್ಟು ದಿವಸ ಕೊಡಬೇಕು ಅಂತಲೇ ಇದೆ. ಇವಾಗ ರಿಜಿಸ್ಟರ್ಡ್ ಆಯುರ್ವೇದಿಕ್ ಡಾಕ್ಟರ್ ಅಂತ 5.5 ವರ್ಷ ಡಿಗ್ರಿ. ಅದು ಆ ಡಿಗ್ರಿಯಲ್ಲಿ ಅವ್ರು ಓದ್ಬಿಟ್ಟು ಅವ್ರ ಮೇಲೆ ಒಂದು ಡಿಗ್ರಿ ರಿಜಿಸ್ಟ್ರೇಷನ್ ಕೊಡ್ತಾರೆ, ಒಂದು ಜವಾಬ್ದಾರಿ ಅಂತ ಕೊಡ್ತಾರೆ. ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ರಿಜಿಸ್ಟ್ರೇಷನ್ ಇಲ್ಲದೇ ಇರೋರೆಲ್ಲ ಶುರು ಹಚ್ಕೊಂಬಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ಗಿಡಮೂಲಿಕೆಗಳ ಬಗ್ಗೆ ಬೇಕಾಬಿಟ್ಟು ಕಾಮೆಂಟ್ಗಳು ಕೊಡೋದು, ಬೇಕಾಬಿಟ್ಟು ಅಪ್ಲಿಕೇಶನ್ ಕೊಡೋದು ಮಾಡಿ ಆಯುರ್ವೇದ ಹೆಸರಲ್ಲಿ ಮುಂದೆ ಬಂದು ಆಯುರ್ವೇದ ಹೆಸರು ಕೆಡಿಸಿಟ್ಟಿದ್ದಾರೆ. ಟೂತ್ ಪೇಸ್ಟ್ ತಗೊಳ್ಳಿ, ನೀಮ್ ಅಂತ ಹೇಳುತ್ತೆ, ಅದ್ರ ಹಿಂದೆ ತೆಗೆದು ಎಷ್ಟು % ನೀಮ್ ಇದೆ ಅಂತ ನೋಡಿ. ಅದು ನೀಮ್ ಅಂತ ಹೆಂಗೆ ಕರೆಯೋಕ್ಕಾಗತ್ತೆ? ಈ ಥರದ್ದು ಸಾಕಷ್ಟು ನಮ್ಮ ಸಿಸ್ಟಮ್, ಇಂಡಿಯನ್ ಸಿಸ್ಟಮಲ್ಲಿ ಲೂಪ್ ಹೋಲ್ಸ್ ಇವೆ. ಆ ಲೂಪ್ ಹೋಲ್ಸು ಫಿಕ್ಸ್ ಮಾಡಬೇಕು. ರೆಗ್ಯುಲೇಷನ್ನು ಸ್ಟ್ರಾಂಗ್ ಆಗಬೇಕು. ವಿದೇಶದಲ್ಲಿರೋ ರೆಗ್ಯುಲೇಷನ್ ಥರ ನಮ್ಮ ದೇಶದಲ್ಲಿ ರೆಗ್ಯುಲೇಷನ್ ಬರಬೇಕು. ಯಾರು ಏನೋ ಡಿಗ್ರಿ ಮಾಡಿರ್ತಾರೆ, ಒಂದು ಯೋಗ ಹೇಳ್ಕೊಡ್ತಾರೆ, ತಗೊಂಡೋಗೆ ಅವರು ಡಯಾಬಿಟೀಸ್ಗೆ ಈ ಒಂದು ಗಿಡಮೂಲಿಕೆ ಉಪಯೋಗಿಸಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅವರು ಆ ಥರ ಅಪಪ್ರಚಾರ ತಪ್ಪದು. ನಾವು ಒಂದು ಪ್ರಿಸ್ಕ್ರಿಪ್ಷನ್ ಕೊಡೋದಕ್ಕೆ, ಆಯುರ್ವೇದಿಕ್ ಔಷಧಿ ಪ್ರಿಸ್ಕ್ರಿಪ್ಷನ್ ಕೊಡೋದಕ್ಕೆ ಹೆದರ್ತೀವಿ. ನಾನು ಒಂದು ನೆನಪಿದೆ, ಯಾಕಂದರೆ ನಾನು ಪ್ರಿಸ್ಕ್ರಿಪ್ಷನ್ ಯಾತೂ ಕೊಡಲ್ಲ ಅಂತ. ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
ಅದು ಮಾಡಬಾರ್ದು ಆಯುರ್ವೇದದಲ್ಲಿ. ನಮ್ಮಲ್ಲಿ ಕೆಲವು ಔಷಧಿಗಳು ಹೇಳ್ತಾರೆ 45 ದಿವಸ ಒಂದು ಮಂಡಲನೇ ಕೊಡಬೇಕು ಅಂತ. 45 ಡೇಸ್ ಕೊಟ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ ವಾಪಸ್ ಬನ್ನಿರಿ, ನಾನು ಚೇಂಜ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಕೆಲವು ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ತಗೊಂಡು ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಅದು ತಪ್ಪದು. ಆಯುರ್ವೇದದಲ್ಲಿ ಯಾವ್ದಾರ ಒಂದಿರಲಿ, ಇವಾಗ ಕೋವಿಡ್ ಟೈಮಲ್ಲಿ ಶುಂಠಿ ಕಷಾಯ ಇದೆಲ್ಲ ಮೆಣಸು ಎಲ್ಲ ಹಾಕೊಂಡಿರೋದು ಅಪ್ಲಿಕಬಿಲಿಟಿ ಜಾಸ್ತಿ ಆಯಿತು. ಆದರೆ ಜನರು ಓವರ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ರು. ಯಾರಿದು ಆಯುರ್ವೇದಿಕ್ ಡಾಕ್ಟರ್ ಹೇಳಿಲ್ಲ ಓವರ್ ಆಗಿ ಮಾಡೋದಕ್ಕೆ. ಈ ಬೇರೆ ಈ ಥರ ಅನ್ಕ್ವಾಲಿಫೈಡ್ ಇದಾರಲ್ಲ ಎಲ್ಲ ಕಂಟೆಂಟ್ಗಳು ಮಾಡ್ಕೊಳ್ಳೋದಕ್ಕೆ ಅವ್ರು ಪ್ರಚಾರ ಮಾಡಿ ಆಯುರ್ವೇದ ಹೆಸರಲ್ಲಿ. ಆಮೇಲೆ ನನ್ನ ಪೇಷಂಟ್ಸ್, ಡಾಕ್ಟ್ರೆ ನಾನು ಶುಂಠಿ ಕಷಾಯ ತಗೊಂಡು ಗ್ಯಾಸ್ಟ್ರಿಕ್ ಶುರು ಆಗಿದೆ. ಗ್ಯಾಸ್ಟ್ರಿಕ್ಗೆ ಮೆಡಿಸನ್ ಆಗಿ ಕೆಲಸ ಮಾಡೋ ಅಂಥದ್ದು ಗ್ಯಾಸ್ಟ್ರಿಕ್ ಅನ್ನೇ ಉಂಟು ಮಾಡೋ ಲೆವೆಲ್ಗೆ ಅವ್ರು ತಗೊಳ್ತಾ ಇದ್ದಾರೆ ಅಂತ. ಹೌದು, ಖಂಡಿತವಾಗ್ಲು ಈ ಥರದ್ದು ಒಂದು ಅಪ್ಲಿಕಬಿಲಿಟಿ. ಇವಾಗ ಶುಂಠಿ ಅನ್ನೋದು ವಿಶ್ವ ಭೇಷಜ, ಅದ್ಭುತವಾಗಿರೋ ಔಷಧಿ. ಅದರ ಅಪ್ಲಿಕಬಿಲಿಟಿ ಟೈಮ್ ಇದೆ. ಊಟದ ಮೊದಲು ತಗೊಬೇಕು, ಉಪ್ಪು ಜೊತೆ ತಗೊಬೇಕು. ಅದ್ರ ಕಷಾಯ ಎಲ್ಲ ಪ್ರಕೃತಿಯವ್ರು ತಗೊಳಕ್ಕಾಗಲ್ಲ. ಪಿತ್ತ ಪ್ರಕೃತಿಯವ್ರು ತಗೊಂಡ್ರೆ ಕತೆ ಮುಗೀತು. ಓಕೆ, ಶುಂಠಿ ಕಷಾಯ ಕಫ ಪ್ರಕೃತಿಯವ್ರು ತಗೊಂಡ್ರೆ ಅವ್ರಿಗೆ ಲೈಟಾಗಿ ಅನ್ಸುತ್ತೆ, ಹಸಿರು ಚೆನ್ನಾಗಾಗತ್ತೆ. ಸೊ ಹೀಗೆ ಈ ಇಂಟರ್ನೆಟ್ಟಲ್ಲಿ ಏನಾಗ್ಬಿಡಿದೆ ಅಂದರೆ ಜಂಕ್ ಜಾಸ್ತಿ ಆಗಿದೆ. ಅದರಲ್ಲಿ ಕರೆಕ್ಟಾಗಿ ಹೇಳೋದೇನೋ, ಕರೆಕ್ಟಾಗಿ ಏನೋ ಇನ್ಫಾರ್ಮೇಷನ್ ಅನ್ನೋದು ಹುಡ್ಕೊಳ್ಳೋದು ತುಂಬ ಕಷ್ಟ. ಡೆಫಿನೆಟ್ಲಿ ಡಾಕ್ಟರ್. ಈಗೀಗಂತೂ ಯಾವ ಥರ ನಾವು ದಿನಚರಿ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಆಯುರ್ವೇದ ಪ್ರಕಾರ ನಮ್ಮ ದಿನವನ್ನು ಹೇಗೆ ಆರಂಭ ಮಾಡಬೇಕು? ನೋಡಿ, ಆಯುರ್ವೇದದಲ್ಲಿ ದಿನಚರ್ಯೆ ಅನ್ನೋದು ಒಂದು ಸಾಕಷ್ಟು ವಿಚಾರ ಇದೆ. ದಿನಚರಿಯಲ್ಲಿ ಅವನು ಹೇಳ್ತಾನೆ, ಸೂರ್ಯೋದಯ ಮುಂಚೆ ಎದ್ದೇಳಬೇಕು, ಏನೇನು ಮಾಡಬೇಕು, ನೀರು ಕುಡಿಬೇಕು, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು, ಅಭ್ಯಂಗ ಮಾಡ್ಕೊಬೇಕು. ಇವೆಲ್ಲ ಈ ದಿನಚರ್ಯೆ ಅಂತ ಒಂದು ಬರುತ್ತೆ. ನಾನು ಸಾಕಷ್ಟು ಮುಂಚೆ ಪ್ರೋಗ್ರಾಮಲ್ಲೂ ಕೂಡ ಈ ದಿನಚರ್ಯೆ ಬಗ್ಗೆ ಹೇಳಿದ್ದೀನಿ. ಅದ್ರದ್ದು ಲಿಟ್ರೇಚರ್ಸ್ ಇದೆ. ಯಾರಾದರೂ ಒಳ್ಳೆ ಡಾಕ್ಟರ್ ಹತ್ರನೂ ಕೂತ್ಕೊಂಡ್ರೆ ಅವರು ದಿನಚರ್ಯೆ ಅಂತ ಕೊಡ್ತಾರೆ. ಈ ದಿನಚರ್ಯೆ ಕೂಡ ಕರೆಕ್ಟಾಗಿ ಮಾಡಿಬಿಟ್ರೆ ಕಾಯಿಲೆಗಳೇ ಬರಲ್ಲ. ನನ್ನ ಪ್ರಾಕ್ಟೀಸಲ್ಲಿ ನಾನು ಈ ಆಸ್ಟ್ರೇಲಿಯಾ 2015 ಬಂದು ಇವಾಗ 2025 ಸಾಲಿಡ್ 10 years ಎಕ್ಸ್ಪೀರಿಯನ್ಸ್ ಇಲ್ಲಿದೆ. ನಮ್ಮ ತಂದೆ ತಾಯಿ ಮಾಡಿರೋದು ನೋಡಿದ್ದೀನಿ. 10 ವರ್ಷ ಆಸ್ಟ್ರೇಲಿಯಾಲಿರುವಾಗ ಆಸ್ಟ್ರೇಲಿಯಲ್ಲೂ ಆಯುರ್ವೇದ ಪ್ರಾಕ್ಟೀಸ್ ಮಾಡಿದ್ದೀನಿ. ಈ ಒಂದು 20-25 years ಎಕ್ಸ್ಪೀರಿಯನ್ಸಲ್ಲಿ ನಾನು ಇಷ್ಟೇ ಹೇಳ್ತೀನಿ, ಮೆಡಿಸಿನ್ನು ಇಲ್ಲದೆ ಇರೋರು ಆರೋಗ್ಯವಾಗಿ ಜಾಸ್ತಿ ಇದ್ದಾರೆ, ಮೆಡಿಸಿನ್ ತಗೊಂಡಿರೋರಿಗೆ ಸಮಸ್ಯೆಗಳು ಜಾಸ್ತಿ. ನಾನು ಇಲ್ಲಿ ಯಾವ ಸಿಸ್ಟಮ್ಗೂ ನಾನು ತಪ್ಪಿದೆ ಇದಿದೆ ಅಂತ ಹೇಳ್ತಾ ಇಲ್ಲ. ನಮ್ಮ ಸಿಸ್ಟಮ್ಗಳನ್ನ ನಾವು ನೋಡ್ಕೊಬೇಕು, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನನಗೊಬ್ಬರು ಮಾಡರ್ನ್ ಡಾಕ್ಟ್ರು, ಸ್ಪೆಷಲಿಸ್ಟ್ ಡಾಕ್ಟ್ರು, ಹೆಸರು ತಗೊಳ್ಳಲ್ಲ, ಬಟ್ ನನ್ನ ಅವರು ಪಾರ್ಟ್ನರ್ನ ಕರ್ಕೊಂಬಂದಿದ್ರು, ವಿದೇಶದಿಂದ ಬಂದಿದ್ರು. ಅವ್ರು ಕೂತ್ಕೊಂಡ್ಬಂದು ಸ್ಟ್ರೇಟಾಗಿ ಹೇಳಿದ್ರು, ಡಾಕ್ಟರ್, ಮಾಡರ್ನ್ ಮೆಡಿಸಿನ್ ಈಸ್ ಲೈಕ್ ಎ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಮಾಡೆಲ್. ಯು ಸ್ಟಾರ್ಟ್ ಯುವರ್ ಮೆಡಿಸಿನ್, ದೇರ್ ಇಸ್ ನೋ ಎಕ್ಸಿಟ್, ಪರ್ಯಂತ ತಗೊಳ್ತಾನೇ ಇರಬೇಕು. ಆ್ಯಂಡ್ ಡ್ರಗ್ ಕಂಪನೀಸ್ ವಾಂಟ್ ಟು ಮೇಕ್ ಮನಿ. ನಾನು ಆ ಡಾಕ್ಟ್ರುಗಳ ಹೊಟ್ಟೆ ಮೇಲೆ ಪ್ರಾಬ್ಲಮ್ ಕೊಡ್ತಾ ಇಲ್ಲ, ಅವ್ರ ಬೇಳೆಗೆ ನಾನು ತೊಂದರೆ ಕೊಡ್ತಾ ಇಲ್ಲ. ಬಟ್ ಪೇಷಂಟ್ಸ್ ಬಂದಾಗ ಇವಾಗ ಒಂದು 6.3 6.5 HbA1c ಇದೆ. ರಿಪೋರ್ಟ್ಗಳ ನಡುವೆ ಕಂಪ್ನಿಗಳಲ್ಲಿ ಮಾಡಿಬಿಟ್ಟು ಆ 6.2 6.3ಗೆ ಬೋಲ್ಡ್ ಮಾಡಿಬಿಡ್ತಾರೆ. ಎಷ್ಟು ಪೇಷಂಟ್ಸ್ ಗಾಬರಿ ಪಡ್ತಾರೆ ಗೊತ್ತಾ? ಡಾಕ್ಟ್ರೇ ಫೋನ್ ಮಾಡ್ಬಿಟ್ಟು, ನನಗೆ ಏನಿದು ಬೋಲ್ಡಲ್ಲಿ ಬಂದ್ಬಿಟ್ಟಿದೆ, ನಾನು ಡಯಾಬಿಟೀಸ್ ಬಂದ್ಬಿಟ್ಟಿದೆ. ನನಗೊಂದು ಪೇಷಂಟ್ ನೆನಪಿದೆ, ಆ ಹುಡುಗ. ಡಾಕ್ಟ್ರೇ, ನಾವು ಆಸ್ಪತ್ರೆಗೆ ಹೋದ್ರೆ ನಮ್ಮನ್ನ ಭಯ ಕಡಿಮೆ ಮಾಡುವಂತ ಪದ್ಧತಿ ಹೋಗಿ ಭಯ ಹುಟ್ಟಿಸೋ ಅಂತದ್ದೇ ಬಂದ್ಬಿಟ್ಟು ಅದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇವಾಗ. ಕೆಲವು ಪೇಷಂಟ್ಸ್ ಅಂತೂ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಎದುರ್ತಾರೆ. ನಾನೇ ನೋಡಿದ್ದೀನಿ ಇದೆಲ್ಲ ರಿಪೋರ್ಟ್ಸ್ ಹೆಂಗ್ ಜನರೇಟ್ ಮಾಡ್ತಾರೆ ಅಂತ. ಇದು ಸತ್ಯ. ಈಗ ಹಾಸ್ಪಿಟಲ್ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಹೋಗಿ ತುಂಬಾ ಜನ ವಾಪಸ್ ಬಂದಿದ್ದಾರೆ ಅದನ್ನ ನೋಡ್ಬಿಟ್ಟು ಹೋಗಿ. ನಾವು ಒಂದು ಮೆಡಿಕಲ್ ಡಿಗ್ರಿ ಮಾಡಿದ್ಮೇಲೆ, ನಾನು ಆಯುರ್ವೇದದ ಹೇಳ್ತೀನಿ, ಮಾಡರ್ನ್ ಮೆಡಿಸಿನ್, ನಮಗೆ ಒಂದು ಎಥಿಕ್ಸ್ ಅಂತ ಇದೆ. ಎವ್ರಿ ಡಾಕ್ಟರ್ ಇಸ್ ಗುಡ್, ಬಟ್ ದ ಸಿಸ್ಟಮ್ ಬಿಹೈಂಡ್ ಇಟ್ ಈಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್ ಫಾರ್ ದೆಮ್. ಓವರ್ ಪ್ರೆಷರೈಸ್ ಮಾಡೋದು, ಅವ್ರಿಗೆ ಪ್ರೆಷರೈಸ್ ಹಾಕೋದು, ಕೇಸಸ್ ತೊಗೊಂಬನ್ನಿ, ಇದು ತೊಗೊಂಬನ್ನಿ. ಈ ಒಂದು ಹೆಲ್ತ್ ಸಿಸ್ಟಮ್ನ ಯಾವತ್ತೂ ಬಿಸ್ನೆಸ್ ಆಗಿ ನಡೆಸಬಾರ್ದು. ಅದೇ ಹಳೆ ಕಾಲದಲ್ಲಿ ಇವರು ಶಿವಾಜಿ ಮಹಾರಾಜು ವೈದ್ಯರಿಗೆಲ್ಲ ನೋಡಿದಷ್ಟು ಜಾಗ ಕೊಟ್ಬಿಡ್ತೀನಿ ವೈದ್ಯರಿಗೆ, ನೀವು ನನ್ನ ಪ್ರಜೆಗಳಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೊಟ್ಬಿಡ್ತಾ ಇದ್ದಾರೆ ರಾಜರು. ಆ ವೈದ್ಯ ಕೂತ್ಕೊಂಡು ನನಗೇನೂ ಬೇಡ, ನನ್ನ ನೊಂದ ಜೀವಿಗಳಿಗೆ ಸೇವೆ ಮಾಡಬೇಕು ಅಂತ ಕೂತ್ಕೊಂಡಿರೋ ವೈದ್ಯರು, ಆ ವೈದ್ಯನಿಗೆ ನೋಡಿ ಒಳ್ಳೆ ರಿಸಲ್ಟು, ಒಳ್ಳೆ ಪೇಷಂಟ್ಸ್ಗೂ ಒಳ್ಳೆ ಕಾಯಿಲೆ ವಾಸಿ ಆಗ್ಬೋದು.
ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಫಸ್ಟ್ ಕ್ವೆಶನ್, ಈ ಪೇಷಂಟ್ ಒಬ್ಬರು ಬಂದಿದ್ರು, 6.3 ಅಂತ HbA1c ಇರೋದು ಬೋಲ್ಡ್ ಆಗಿತ್ತದು. ಆ ಪೇಷಂಟ್ ಎಷ್ಟು ಗಾಬರಿ ಪಡ್ಕೊಂಬಿಟ್ಟಿದ್ದಾನೆ ಪಾಪ. ಆ ಗಾಬರಿಯಲ್ಲಿ ನಾನು ಕೂತ್ಕೊಂಡು 1 hour ಕೌನ್ಸಿಲ್ ಮಾಡಿದ್ದೀನಿ. ಅಯ್ಯ 6.3 ಕಣ ನಿಂದು, ತಲೆ ಕೆಡ್ಸ್ಕೊಂಬೇಡ, ನೀನು ವ್ಯಾಯಾಮ ಮಾಡ್ತಾಯಿಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ಯಾ, 1 hour ಹೋಗಿ ವಾಕಿಂಗ್ ಮಾಡು, 3 ಹೊತ್ತು ಅನ್ನದ್ದೇ ಐಟಮ್ ತಿನ್ನಬೇಡ, ಸಕ್ಕರೆ ಕೂಲ್ ಡ್ರಿಂಕ್ಸ್ ಕುಡಿಬೇಡ, ಸಿಂಪಲ್ ಆಗಿರೋದು ಒಂದು 2 ಹೊತ್ತು ಅನ್ನ ತಿನ್ನು, ಜಾಸ್ತಿ ಸಕ್ಕರೆ ಐಟಮ್ಸ್ ಬೇಡ, ವಾಕಿಂಗ್ ಮಾಡು, 6.3 ಇರೋದು 6 ಕೆಳಗಡೆ ಬರತ್ತೋ ಅಂತ. ಅವನಿಗೆ ಎಷ್ಟು ಪ್ಯಾನಿಕ್ ಆಯಿತು ಅಂದರೆ, ಅವನು ಒಂದು 45 days ಆಗಿದ್ಮೇಲೆ ಹಿ ಹಸ್ ಲಾಸ್ಟ್ 10 kilos ವೇಟ್. ಹುಚ್ಚಾಪ್. ಅವ್ರ ಹೆಂಡತಿ ಬಂದು ಹೇಳೋರು, ಡಾಕ್ಟ್ರೇ ಏನು ಪಾಪ ಊರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, ಊಟನೇ ಮಾಡ್ತಾ ಇಲ್ಲ, ವೇಟ್ ಟ್ರೈನಿಂಗ್ ಅಂತ ಅದಂತ ಇನ್ನೂ ಆರೋಗ್ಯ ಕೆಡ್ಸ್ಕೊತಾರೆ. ಸೊ ಒಂದು ಡಾಕ್ಟರ್ದು ಈ ನಡುವೆ ಒಂದು ಮಾಡರ್ನ್ ಜನ್ರೇಷನ್ ಏನು ಅಂದರೆ, ಭಯ ಪಡಿಸ್ಬಾರ್ದು, ಎಚ್ಚರಿಕೆ ಮಾಡೋದು ಒಂದು, ಭಯ ಪಡಿಸೋದು ಇನ್ನೊಂದು. ಪಾಪ ಡಾಕ್ಟ್ರುಗಳು ನಾವುಗಳು ಎಚ್ಚರಿಕೆ ಪಡಕ್ಕೆ ಹೋಗ್ತೀವಿ, ಅದು ಪಾಪ ಪೇಷಂಟ್ ಲೆವೆಲಲ್ಲಿ ಭಯ ಥರ ಕಾಣಿಸುತ್ತೆ. ಇದು ಇನಿಷಿಯಲ್ ಪ್ರಾಕ್ಟೀಸಲ್ಲಿ ನಾನು ಅವ್ರಿಗೆ ಎಚ್ಚರಿಕೆ ಮಾಡಿದ್ದೀನಿ, ಬಟ್ ಅದು ಭಯಕ್ಕೆ ಕನ್ವರ್ಟ್ ಆಗಿದೆ ಸುಮಾರು ಪೇಷಂಟ್ಸ್ಗೆ. ನಾನು ಕಲ್ತಿದ್ದೀವಿ. ಇವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲೂ ಟ್ರೈನ್ ಆಗಬೇಕು. ಸಾಕಷ್ಟು ಜನ ಬರೀ ಎಜುಕೇಷನ್ನು ಮುಗಿಸ್ತಾ ಇರೋಂಗೆ ಡಾಕ್ಟ್ರ್ ಆಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆ ಡಾಕ್ಟ್ರ್ ಆಗೋಕ್ಕೆ ಸಪ್ರೇಟ್ ಸ್ಕಿಲ್ಸ್ ಬೇಕು. ಸೊ ಈ ಪೇಷಂಟಲ್ಲಿ ಈ ನಡುವೆ ಏನಾಗ್ಬಿಟ್ಟಿದೆ, ರಿಪೋರ್ಟ್ಸನ್ನು ತೊಗೊತಾರೆ, ಅದನ್ನು ಭಯ ಹುಡ್ಸೋದು ಪೇಷಂಟ್ಸಿಗೆ. ಈ ಹೆಣ್ಣು ಹುಡುಗಿಯರಿಗೆ ಒಂದು ಶಿಸ್ಟ್ ಬಂದ್ಬಿಡ್ತು ಅಂದರೆ ಪಾಪ ನಿದ್ದೆಗಳು ಮಾಡಲ್ಲ, ಇದು ಮಾಡಲ್ಲ. ಆ ಲೆವೆಲಲ್ಲಿ ಡಯಾಗ್ನೋಸಿಸ್ಸು ಮಾಡೋಕ್ಕೋಗ್ಬಾರ್ದು. ಇವಾಗ ChatGPT ಬೇರೆ ಬಂದುಬಿಟ್ಟಿದೆ, ಗೂಗಲಲ್ಲಿ ಬಂದುಬಿಟ್ಟಿದೆ, ಅದನ್ನು ಹಾಕ್ತಾರೆ, ಏನೇನೋ ಆಪ್ಷನ್ಸ್ ಕೊಟ್ಬಿಡುತ್ತೆ. ಪೇಷಂಟ್ ಇಟ್ಸ್ ಸೆಲ್ಫ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಫಾರ್ ದೆಮ್ಸೆಲ್ಸ್, ಅದು ಒಂದಿದೆ. ಸೊ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಡಯಾಗ್ನೋಸ್ಟಿಕ್ ರಿಪೋರ್ಟ್ಸನ್ನು ಕೂಡ ಮಾಡರ್ನ್ ಡಾಕ್ಟರ್ಸ್ ಔಷಧಿ ಬರೆಯೋಕ್ಕೆ ಮೊದಲು, ಈ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಮಾಡ್ಲಿಕ್ಕೆ ಹಾಕೋಕ್ಕೆ ಮೊದಲು ವಾಕ್ ಮಾಡೋಕ್ಕೆ ಹೇಳಿ, ಡಯಟ್ ಆಲ್ಟ್ರೇಷನ್ ಮಾಡೋಕ್ಕೆ ಹೇಳಿ. ಇದೆಲ್ಲ ಮಾಡಿದ್ರೆ BP ಶುಗರ್ ಅಂತ ಕಾಯಿಲೆಗಳೇ ಇಲ್ಲ. ನನ್ನ ಪ್ರಾಕ್ಟೀಸಲ್ಲಿ ಈ 50-60s ಇರೋರು ಬರ್ತಾರೆ, ಎಲ್ರಿಗೂ ಔಷಧಿಗಳು ಹಾಕಿಟ್ಬಿಟ್ಟಿದ್ದಾರೆ, ಅವಶ್ಯಕತೆ ಇರಲಿಲ್ಲ. ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಚಾಲೆಂಜಸ್ ಏನು ಅಂದರೆ, ಯಾರಾದರೂ ಫಸ್ಟ್ ಟೈಮ್ ಡಯಾಬಿಟಿಸ್ ಡಿಟೆಕ್ಟ್ ಆಗಿ ಬಂದಿದ್ದರೆ ನಮ್ಮ ಔಷಧಿಗಳು ಕೊಟ್ಟೆ ಅದನ್ನು ನಿಲ್ಲಿಸ್ಬಿಡ್ತೀನಿ. ನಾರ್ಮಲ್ ಆಗಿರುತ್ತೆ, ವಾಕ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಆ ಔಷಧಿಗಳು ಶುರು ಮಾಡ್ತಾರೆ ನೋಡಿ, ಅದನ್ನು ಬಿಡೋಕ್ಕಾಗಲ್ಲ, ಕಂಟಿನ್ಯೂ ಮಾಡಲೇಬೇಕು. ಅದಾಗಿದ್ಮೇಲೆ ಬರ್ತಾರೆ, ಡಾಕ್ಟ್ರೇ ನಿಮ್ಮ ಕಾಲು ಹಿಡಿತೀನಿ, ಇದು ಹಿಡಿತೀನಿ, ಆಯುರ್ವೇದದಲ್ಲಿ ಏನೋ ಮಾಡಿ ನೀವೇ ನಮ್ಮ ಬಾಳಿಗೆ ದೀಪ ಹಾಕ್ತೀರಾ, ಅದಕ್ತೀರಾ, ಇದ್ರ ಎಲ್ಲ ಹೇಳ್ತಾರೆ. ಅದು ಮಾತ್ರ ಬಿಡೋಕ್ಕೆ ತುಂಬ ಕಷ್ಟ. ಇನ್ನೊಂದು ಏನಾಗ್ತಾ ಇದೆ, ಇನ್ನೊಂದು ವಿಚಾರ ತುಂಬ ಸೆನ್ಸಿಟಿವ್ ವಿಚಾರ. ನಮ್ಮ ಇಂಡಿಯಾದಲ್ಲಿ ಈ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಈ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ. ಕ್ವಿಕ್ಕಾಗಿ ಡಯಾಗ್ನೋಸ್ ಮಾಡಿ, ಜೆಸ್ಟೇಷನಲ್ ಡಯಾಬಿಟೀಸ್ ಮಾತ್ರೆ ಹಾಕ್ಬಿಡು. ಇಂಥವ್ರು ಪ್ರೆಗ್ನೆನ್ಸಿಯಲ್ಲಿ ಈ ಮಾತ್ರೆಗಳು ಇಮಿಡಿಯೇಟಾಗಿ ಶುರು ಮಾಡಿಬಿಟ್ರೆ ಮಾಡರ್ನ್ ಮೆಡಿಸಿನ್ಸು, ದೇ ಬಿಕಮ್ ಅ ಡಯಾಬಿಟಿಕ್ ಆಫ್ಟರ್ ಡೆಲಿವರಿ. ನಾನು ಅದೇ ಪೇಷಂಟ್ಸಿಗೆ ನಾನು ಸುಮಾರು ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ, ಸ್ವಲ್ಪ ಇದೆಯಾ, ಪ್ಲೀಸ್ ಆಲ್ಟರ್ ಯುವರ್ ಡಯಟ್, ಪ್ಲೀಸ್ ಡೂ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅನ್ನ ಸ್ವಲ್ಪ ಕಮ್ಮಿ ಮಾಡಿ, ಇದು ಮಾಡಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಡೆಲಿವರಿ ಆಗಿದ್ಮೇಲೆ ಶುಗರ್ ನಾರ್ಮಲೇ ಇರುತ್ತೆ, ಆ ಚಿಕ್ಕದು ರೇಸ್ ಆಗಿರೋದು ಕಮ್ಮಿ ಆಗುತ್ತೆ. ಸೊ ಈ ಔಷಧಿಗಳು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಯಾವ್ದು ಸಿಸ್ಟಮಲ್ಲಿ ಏನೇನು ಪ್ರಾಬ್ಲಮ್ಸ್ ಇಲ್ಲೇ ಟ್ರೈ ಮಾಡಬೇಕು ಮಾಡಿ, ಆಯುರ್ವೇದ ಮಾಡಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ನೇಚರ್ ಥೆರಪಿ ಮಾಡಿ. ನೀವೇ ರೆಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ, ನಾನು ತಿಂತಾ ಇರೋದು ಕರೆಕ್ಟಾ, ನಾನು ನಿದ್ದೆ ಕರೆಕ್ಟಾಗಿ ಮಾಡ್ತಾಯಿದ್ದೀನಾ, ನಾನು ವಾಕಿಂಗ್ ಮಾಡ್ತಾಯಿದ್ದೀನಾ. ಸೊ ಸಾಕಷ್ಟು ಮಾಡರ್ನ್ ಡೇ ಪ್ರಾಬ್ಲಮ್ಸು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ತಾರೆ. ಒಂದು ನೀವು 8,000 to 10,000 ಸ್ಟೆಪ್ಸು ಡಿವೈಡೆಡ್ ಟೈಮಲ್ಲಿ ಪ್ರತಿ ದಿವಸ ಮಾಡಿಬಿಟ್ರೆ ಸಾಕಷ್ಟು ಕಾಯಿಲೆಗಳನ್ನ ದೂರ ಇಟ್ಬಿಡ್ತೀರಾ. ನಾನು ಒಂದು ಪ್ರಶ್ನೆ ರಿಟೇಕ್. ಡಾಕ್ಟರ್, ನೀವು ಹೇಳ್ದಂಗೆನೆ ಮೆಡಿಸನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಹೆಚ್ಚಾಗುತ್ತೆ ಸಮಸ್ಯೆಗಳು ಅಂತ. ಕೆಲವೊಂದು ಸೆನ್ಸಿಟಿವ್ ಸಿಚುಯೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ, ಆಗ ಮೆಡಿಸನ್ ಕೊಡೋದಕ್ಕಾಗೋದಿಲ್ಲ, ಅವರಿಗೆ ಲೈಟಾಗಿ ಶುಗರ್ ಶುರು ಆಗ್ತಾ ಇರುತ್ತೆ. ಸೊ ಇಂಥ ಸಿಚುಯೇಷನ್ಲಿ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೋದು?
ಆಯುರ್ವೇದಿಕ್ ಪ್ರಕಾರ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಈಗ ಎಲ್ಲರ ಲೈಫಲ್ಲೂ ಅದು ಕಾಮನ್ ಆಗೋಗ್ಬಿಟ್ಟಿದೆ. ಹೇಗೆ ಹ್ಯಾಂಡಲ್ ಮಾಡಬಹುದು? ಇದಕ್ಕೊಂದು ಸಿಂಪಲ್ ಪರಿಹಾರ ಅಂದರೆ ಹ್ಯಾವ್ ಎ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಇನ್ ಲೈಫ್. ಇರಲಿ, ಆಗಲಿ, ಗಾಬರಿ ಪಡಬಾರ್ದು. ಭಗವದ್ಗೀತಾಗೆ ವಾಪಸ್ ಬರಬೇಕು. ಭಗವದ್ಗೀತಾಲಿ ಹೇಳ್ತಾನೆ ಕೃಷ್ಣ, ಫಲಕ್ಕೆ ಅಪೇಕ್ಷೆ ಜಾಸ್ತಿ ಪಡಬೇಡಿ. ಆ ಫಲ ಏನು ಬಂತು ಅದನ್ನು ನೀವು ತಳಮಳಿಸ್ಬೇಡಿ ಫಲಕ್ಕೆ. ಚೆನ್ನಾಗಿ ಬಂತು, ಖುಷಿಯಾಗೋದು, ಪಾರ್ಟಿ ಮಾಡೋದು, ಫ್ರೆಂಡ್ಸ್ನೆಲ್ಲ ಕರೆಯೋದು, ಸೋಷಿಯಲ್ ಮೀಡಿಯಲ್ಲಿ ಹಾಕೋದು, ಏನು ಆಗದೆ ಬೇಜಾರು ಪಡೋದು ಮಾಡೋಕ್ಕೆ ಹೋಗ್ಬೇಡಿ. ಜೀವನ ಇಟ್ ಈಸ್ ನಾಟ್ ವರ್ತ್ ಇಟ್. ಒಂದು ಕ್ಷಣಿಕ ಬಬಲ್ ಥರ. ನಮ್ಮ ಆಯುರ್ವೇದರು ಹೇಳ್ತಾರೆ, ಒಂದು ಜೀವನಕ್ಕೆ ಎಂಟ್ರಿ ಹೊಡೆದಿದ ಮೇಲೆ ನಿನಗೆ 4 ಉದ್ದೇಶ. ಅಥವಾ ನೀನು ಧರ್ಮ ಮಾಡೋ, ಅಥವಾ ಅರ್ಥ ಗಳಿಸು, ಕಾಮನ ಎಂಜಾಯ್ ಮಾಡು, ಅಥವಾ ಮೋಕ್ಷಕ್ಕೆ ದಾರಿ ಮಾಡ್ಕೋ. 4 ಇರೋದು. ಇದು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ. 4 ನೀವು ತೀರ್ಮಾನ ಮಾಡ್ಕೊಳ್ಳಿ, ನಾನು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ, ಅದು ತೃಪ್ತಿ ಮಾಡ್ಕೊಳ್ಳಿ. ನಾವು ನಮ್ಮ ಜೀವನದಲ್ಲಿ ಅಂಥ ಯೋಣಿನ ಜೀವನಕ್ಕೆ ಬರೋಕ್ಕೆ ಮುಂಚೆ ಅಂಥ ಯೋಣಿನೇ ಚೂಸ್ ಮಾಡಿ ಬರ್ತೀವಿ. ಇವಾಗ ಯಾರಿಗೋ ಇರುತ್ತೆ, ಹಿಂದಿನ ಜನ್ಮಗಳೆಲ್ಲ ಬಡತನೋ ಏನೋ, ಈ ಜನ್ಮದಲ್ಲಿ ನನಗೆ ಒಳ್ಳೆ ಒಂದು ಪರಿವಾರದಲ್ಲಿ ಹುಟ್ಟು ಬರಬೇಕು ಅಂತ, ಅಂಥ ಯೋಣಿಯಲ್ಲೇ ಒಂದು ಒಳ್ಳೆ ಆಗಿರೋ ಒಂದು ಪರಿವಾರದಲ್ಲಿ ಹುಟ್ಟು ಬರ್ತಾರೆ. ನಮ್ಮ ಶಾಸ್ತ್ರದ್ದು ಆಧಾರ ಹಿಡಿದ್ರೆ, ನನಗೆ ಬರ್ತ್ ಮುಂಚೆ ಡೆತ್ ಆಗಿದ್ಮೇಲೆ ನನಗೂ ಗೊತ್ತಿಲ್ಲ ವಿಚಾರ. ಬಟ್ ಏನು ಅಂದರೆ, ಈ ಕೆಲವರು ಮೋಕ್ಷಕ್ಕೆ ದಾರಿ ಮಾಡ್ಕೊಬೇಕಂತ ಹುಟ್ಟು ಬರ್ತಾರೆ. ಅಂಥ ಪರಿವಾರದಲ್ಲೇ ದೇವ್ರ ಪೂಜೆ ಮಾಡೋ ಪರಿವಾರ, ಅದರಲ್ಲಿ ಶಾಸ್ತ್ರಜ್ಞಾನ ಇರೋ ಪರಿವಾರ. ಇವಾಗೆಲ್ಲ ನಾನು ಕೆಲವು ನಮ್ಮ ಕ್ಲಿನಿಕ್ ಮುಂದೆ ಒಂದು ಉತ್ತರಾದಿ ಮಠ ಅಂತ ಇದೆ, ಮಾಧ್ವರ ಉತ್ತರಾದಿ ಮಠ. ಅದರಲ್ಲಿ ಇದು ಒಂದು ಅವ್ರದ್ದು ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಏನು ಅದ್ಭುತವಾಗಿ ಕಾನ್ವರ್ಸೇಷನ್ಸ್ ಮಾಡ್ತಾರೆ ಗೊತ್ತಾ. ಆ ಇಂಟಲೆಕ್ಚುವಲ್ ಲೆವೆಲ್ ಇನ್ನೊಂದಿಲ್ಲ, ಎಲ್ಲ ಅಧ್ಯಾತ್ಮದ್ದು. ಅಂಥ ಆತ್ಮಗಳು ಅಂಥ ಜೀವನಕ್ಕೆ ಎಂಟ್ರಿ ಹೊಡಿತಾರೆ. ನಮಗೆ ಮೋಕ್ಷನೇ ಬೇಕು, ನಮಗೆ ಭಗವಂತನೇ ಬೇಕು, ಇನ್ನೊಂದು ಬೇಡ. ಧರ್ಮ ಅರ್ಥ ಕಾಮ ಅನುಭವಿಸ್ಬಿಟ್ಟಿರ್ತಾರೆ, ಮೋಕ್ಷನೇ ಬೇಕು ಅಂತ ಜನ್ಮ ತಗೊತಾರೆ. ಹಾಗೆ ಆದರೆ ಎಲ್ಲ 4 ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಧರ್ಮ ಮಾಡಬೇಕು, ಅರ್ಥ ಮಾಡಬೇಕು, ಕಾಮ ಮಾಡಬೇಕು, ಮೋಕ್ಷ 4 ಇಂಪಾರ್ಟೆಂಟ್ ಏನು? ಈ ದೇಹ. ಈ ದೇಹನ ಕಾಪಾಡಿಸ್ಕೊಳ್ಳೋದು, ಕಾಯಿಲೆಗಳು ವಾಸಿ ಮಾಡ್ಕೊಳ್ಳೋದಕ್ಕೆ ಆಯುರ್ವೇದ ಅಂತಾನೆ. ಆಯುರ್ವೇದ ಗ್ರಂಥ ಶುರು ಮಾಡೋಕ್ಕೆ ಮೊದಲೇ ಹೇಳ್ತಾನೆ ಅವನು, ನೀನು ಯಾತಕ್ಕೆ ಬೇಕು ನಿನಗೆ ಆಯುರ್ವೇದ? ಇದಕ್ಕೆ ಬೇಕು ಅಂತ. ನಮ್ಮಲ್ಲಿ ಒಂದು ಗ್ರಂಥ ಇದೆ, ಅಷ್ಟಾಂಗ ಸಂಗ್ರಹ ಅಂತ. ಮಹಾಭಾರತ ಯುದ್ಧದಲ್ಲಿ ಯುಧಿಷ್ಠರ ಪಾಂಡವರು ಗೆದ್ದಾಗ, ಯುದ್ಧ ಎಲ್ಲ ಗೆದ್ಬಿಟ್ರು. ಇಟ್ ವಾಸ್ ಎ ಕ್ಯಾಟಾಸ್ಟ್ರೋಫಿಕ್ ವಿಕ್ಟ್ರಿ. ಯಾಕಂದರೆ ಮಕ್ಕಳು ಕಳ್ಕೊಂಡ್ರು, ಮರಿಮಕ್ಳು ಕಳ್ಕೊಂಡ್ರು, ತಾತಂದ್ರು ಹೊಟ್ಟೋಗ್ಬಿಟ್ರು. ಗೊತ್ತಲ್ಲ ಮಹಾಭಾರತ ಹೆಂಗೆ ಅಂತ. ಅವಾಗ ಯುಧಿಷ್ಠಿರ ಸಾಮ್ರಾಜ್ಯದಲ್ಲಿ ವಾಗ್ಭಟ್ಟ ಅಂತ ಒಬ್ಬ ವೈದ್ಯ ಇದ್ದ. ಆಗಿನ ಕಾಲದಲ್ಲಿ, ಇವಾಗ ನಮ್ಮಲ್ಲಿ ಒಂದು GST ರಿಫಾರ್ಮ್ ತೊಗೊಂಡ್ಬರ್ತಾರೆ, ಅಂದರೆ ನಿರ್ಮಲಾ ಸೀತಾರಾಮನ್ ಸೈನ್ ಮಾಡ್ತಾರಲ್ಲ GST ರಿಫಾರ್ಮ್ ಈ ವರ್ಷಕ್ಕೆ ಅಂತ. ಸೊ ನಿರ್ಮಲಾ ಸೀತಾರಾಮನ್ ಹೆಂಗೆ ಸೈನ್ ಮಾಡ್ತಾರಲ್ವಾ, ಮಾಡಿ GST ಆ್ಯಕ್ಟ್ ಅಂತ ತೊಗೊಂಡ್ಬರ್ತಾರಲ್ಲ, ಹಾಗೆ ಆಗಿನ ಕಾಲದಲ್ಲಿ ವಾಗ್ಭಟರು, ಆನ್ ಆರ್ಮಿ ಆಫ್ ವೈದ್ಯಾಸ್, ಸಹಸ್ರ ವೈದ್ಯಗಳೆಲ್ಲ ಸೇರಿ, ಸಾವಿರಾರು ವೈದ್ಯಗಳು ಸೇರಿ ಒಂದು ಅಷ್ಟಾಂಗ ಸಂಗ್ರಹ ಅಂತ ಒಂದು ಗ್ರಂಥ ತೊಗೊಂಬಂದರು. ಈ ದೇಹದ್ದು ಮ್ಯಾನ್ಯುಯಲ್. ಇವಾಗ ಒಂದು ಫ್ಲೈಟ್ ಓಡಿಸ್ಬೇಕು ಅಂದರೆ, ಇವಾಗ ಬೋಯಿಂಗ್ ಫ್ಲೈಟ್ ಒಂದು ಫ್ಲೈ ಮಾಡಬೇಕು ಅಂದರೆ ಅದರಲ್ಲಿ ಈ ಟೇಕ್ ಆಫ್ ಇಷ್ಟಿರಬೇಕು, ಥ್ರಸ್ಟ್ ಇಷ್ಟಿರಬೇಕು, ಕ್ರೂಸಿಂಗ್ ಆ್ಯಟಿಟ್ಯೂಡ್ ಇಷ್ಟಿರಬೇಕು, ಫ್ಯೂಯಲ್ ಇಷ್ಟು ಹಾಕ್ಸ್ಬೇಕು ಅಂತ ಎಲ್ಲ ಮ್ಯಾನ್ಯುಯಲ್ ಅಂತ ರೆಡಿ ಮಾಡ್ತಾರೆ. ಹಾಗೆ ನಮ್ಮ ದೇಹದ್ದು ಮ್ಯಾನ್ಯುಯಲ್ ಅಂತ ರೆಡಿ ಮಾಡಿದ್ರು. ನಮ್ಮ ದೇಶದ್ದು ಥಿಂಕರ್ಸು ಯಾವ ದೇಶಕ್ಕೂ ಕಮ್ಮಿ ಇಲ್ಲ, ಎಲ್ರಿಗಿಂತ ಶ್ರೇಷ್ಠರಾಗಿರೋರು. ಇವಾಗ ಈಗಿನ ಕಾಲದಲ್ಲಿ ಒಳ್ಳೆ MBBS, MD, FRAS, FICA ಡಾಕ್ಟ್ರ್ ತಯಾರಿ ಮಾಡ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಅವ್ರಿಗೇನು ಬುದ್ಧಿ ಇರಲಿಲ್ವಾ? ಆ ವೈದ್ಯರಿಗೆಲ್ಲ ಏನು ತಲೆ ಇರಲಿಲ್ವಾ? ಅವ್ರಿಗೆ ಇನ್ನೂ ಆತ್ಮದ ಧೈರ್ಯ, ಆಮೇಲೆ ಆತ್ಮದ ಇಂಟಿಗ್ರಿಟಿ ಜಾಸ್ತಿ ಇತ್ತು. ಅವರ ಡೆಡಿಕೇಶನ್ ಶಾಸ್ತ್ರದಲ್ಲಿ ಇನ್ನೂ ಜಾಸ್ತಿ ಇತ್ತು. ಅಂಥ ವೈದ್ಯರೆಲ್ಲ ಸೇರಿ ಒಂದು ಗ್ರಂಥ ತೆಗೆದ್ರು, ಅಷ್ಟಾಂಗ ಸಂಗ್ರಹ ಅಂತ. ಅವನು ಕೊನೆಯಲ್ಲಿ ಹೇಳ್ತಾನೆ, ನೀನು ಈ ಗ್ರಂಥನ ಸುಮ್ಮನೆ ಮುಚ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಅಪ್ಲೈ ಮಾಡು. ಇದನ್ನು ಡೋಂಟ್ ಡಿಬೇಟ್ ಇಟ್, ಡೋಂಟ್ ಅಪ್ಲೈ ಯುವರ್ ಲಾಜಿಕ್ ಟು ಇಟ್, ಜಸ್ಟ್ ಪ್ರಾಕ್ಟಿಸ್ ಇಟ್ ಅಂತ ಹೇಳಿದ್ದಾನೆ ಅವನು.
ನಾವು ಅಷ್ಟಾಂಗ ಸಂಗ್ರಹ ಅಂತ ಗ್ರಂಥ ಅಷ್ಟೇ ಅಪ್ಲೈ ಮಾಡಿದ್ರೆ ನಾವು ಅಷ್ಟೇ ಚೆನ್ನಾಗಿ ಕಾಯಿಲೆಗಳನ್ನ ವಾಸಿ ಮಾಡ್ಬೋದು. ನಮ್ಮಲ್ಲಿ ಇನ್ನೂ ನಾವೆಲ್ಲ ಡಾಕ್ಟ್ರುಗಳು BMS ಡಿಗ್ರಿ ಹೋಗುವಾಗ ಅಷ್ಟಾಂಗ ಸಂಗ್ರಹ ಅಂತ ಒಂದು ಇಂಪಾರ್ಟೆಂಟ್ ಗ್ರಂಥ ಇದೆ. ಆ ಗ್ರಂಥನ ನಾವು ಫಸ್ಟ್ ಕಲಿತೀವಿ ಫಸ್ಟ್ ಇಯರಲ್ಲಿ. ಆ ಗ್ರಂಥ ನಾವು ಏನಿಲ್ಲ, ಗ್ರಂಥ ನೋಡೋದು ಅಪ್ಲೈ ಮಾಡೋದು, ಗ್ರಂಥ ನೋಡೋದು ಅಪ್ಲೈ ಮಾಡೋದು. ದೇಹ ಚೇಂಜ್ ಆಗಿಲ್ಲ, ಪರಿಸ್ಥಿತಿಗಳು ಚೇಂಜ್ ಆಗಿರ್ಬೋದು, ಆದರೆ ದೇಹ ಯಾವತ್ತೂ ಚೇಂಜ್ ಆಗಿಲ್ಲ. ಈ ದೇಹ ಹಾಗೆ ಇದೆ. ಅದಕ್ಕೆ ನಮ್ಮ ಗ್ರಂಥಗಳಲ್ಲಿ ಕೆಲವು ಗಿಡಮೂಲಿಕೆಗಳೆಲ್ಲ ಹೇಳಿದ್ದಾನೆ ಅವನು, ಕಾಲ ತಕ್ಕಂಗೆ ಅಪ್ಲೈ ಮಾಡೋ. ಬಟ್ ಇವನ್ನ ಇದೇ ಪರಿಹಾರಗಳು, ಅದ್ಭುತವಾಗಿರೋ ಪರಿಹಾರಗಳು. ಆ್ಯಡ್ ಟು ಇಟ್. ನಾಳೆ ದಿವಸ ಮಾಡರ್ನ್ ಮೆಡಿಸಿನಲ್ಲಿ ಪ್ಯಾರಾಸಿಟಮಾಲ್ ಅಂಥದ್ದು ಒಂದು ಒಳ್ಳೆ ಔಷಧಿ, ನೋವು ಅದು ಇದು ಕಮ್ಮಿ ಮಾಡುತ್ತೆ ಅಂದರೆ ಅದನ್ನು ಒಳ್ಳೆ ಸಂಶೋಧನೆ ಮಾಡಿ ಒಂದು 100 ವರ್ಷ ನೋಡಿದ ಮೇಲೆ ಅದನ್ನು ಸೇರಿಸಿ ಇವಾಗ ಅಂಥದ್ದು ಯಾವುದು ಡ್ರಗ್ಸ್ ಮುಂದೆ ಬಂದಿಲ್ಲ. ಚೇಂಜ್ ಆಗುತ್ತೆ. ಆಯುರ್ವೇದ ಶಾಸ್ತ್ರ ಹಂಗಿಲ್ಲ, ಅದೆಲ್ಲ ಆಗಿ ಮಾಡಿ ಇದೇ ಔಷಧಿ ಉಪಯೋಗಿಸಿ ಈ ಕಾಯಿಲೆಗೆ ಅಂತ ತೀರ್ಮಾನ ಆಗಿ ಬಂದಿರೋ ಶಾಸ್ತ್ರ ಇದು. ಎಸ್ ಡಾಕ್ಟರ್, ಈಗ ಆಯುರ್ವೇದದ ಪ್ರಕಾರ ನಾವು ಯಾವೆಲ್ಲ ಆಹಾರಗಳನ್ನು ಒಟ್ಟಿಗೆ ಸೇವಿಸಬಾರದು ಅಂತ? ಆಯುರ್ವೇದದಲ್ಲಿ ತದ್ವಿರುದ್ಧ ಆಹಾರಗಳನ್ನ ಸೇವನೆ ಮಾಡಬಾರ್ದು ಅಂತ ಸಾಕಷ್ಟಿವೆ. ಇವಾಗ ಎಕ್ಸಾಂಪಲ್ಲು, ಮೀನು ತಿನ್ನೋರು ಹಾಲು ಕುಡಿಯೋದು ಒಟ್ಟಿಗೆ ಮಾಡಬಾರ್ದು. ತುಂಬ ಬಿಸಿಯಾಗಿರೋದು ತಣ್ಣಗಿರೋ ಪದಾರ್ಥಗಳು ಸೇವನೆ ಜಾಸ್ತಿ ಮಾಡಬಾರ್ದು. ಸಿಹಿಯಾಗಿರೋದು ಖಾರವಾಗಿರೋದು ಒಟ್ಟಿಗೆ ಸೇವನೆ ಮಾಡಬಾರ್ದು. ಇದು ಬರೀ ರಸ ವೀರ್ಯ ಗುಣಗಳ ಭೇದಗಳು ಒಟ್ಟಿಗೆ ಸೇರಿಸಬಾರ್ದು ಅಂತ ಒಂದಿದೆ. ಪ್ರಭಾವ ಅನ್ನೋ ಕಾನ್ಸೆಪ್ಟು ಇದೆ. ಇವಾಗ ಆಯುರ್ವೇದದಲ್ಲಿ ನಾವಿವಾಗ ಒಂದು ಹೆಸರು ಬೇಳೆ ತೊಗೊಳ್ಳೋಣ. ಹೆಸರು ಬೇಳೆದು ಈ ರಸ ಇದೆ, ಇದ್ರ ವಿಪಾಕ ಅಂದರೆ ಡೈಜೆಸ್ಟ್ ಆಗಿದ್ಮೇಲೆ ಈ ಒಂದು ಇದಿರುತ್ತೆ. ಆ ರಸಗಳು ಆರೋಗ್ಯ ಮೇಲೆ ಪ್ರಭಾವ, ಇದ್ರದ್ದು ಪ್ರಭಾವ ಅಂತ ಬರುತ್ತೆ, ಸ್ಪೆಷಲ್ ಆಕ್ಷನ್ ಅಂತ. ಅದನ್ನು ಕೂಡ ಪೋಣಿಸ್ಕೊಂಡು ಹೇಳಿದ್ದಾನೆ. ನೀವು ಯಾವಾಗಾದರೂ ಯಾವ್ದಾರೋ ಒಂದು ಫುಡ್ ಐಟಮ್ಮು ಗಿಡಮೂಲಿಕೆದೋ ಒಂದು ನೋಡಬೇಕು ಅಂದರೆ ನೀವು ಸಂಸ್ಕೃತದ್ದು ಆ ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿರೋದು ನೋಡಿ, ಅದರಲ್ಲಿ ನಿಮಗೆ ಇನ್ಡೆಪ್ತ್ ಆಗಿರೋದು ಸಿಗತ್ತೆ. ಇವಾಗ ಯಾವುದೋ ಒಂದು ನಾವು ಒಂದು ಗಿಡಮೂಲಿಕೆ ಒಂದು ದಾರೋಹರಿದ್ನ ಅಂತ ಹೇಳೋಣ, ಈ ನಡುವೆ ಅದ್ರ ಮೇಲೆ ಏನು ರಿಸರ್ಚ್ ಅಂದರೆ ರಿಸರ್ಚು ಪೇಪರ್ಸು. ಏನು ಡಾಕ್ಟರ್ ಖಾಲಂ? ಅದು ಒಂದು ಗಿಡಮೂಲಿಕೆ ಒಂದು ಈ ಒಂದು ಸ್ಟ್ಯಾಟಿನ್ಸ್ ಲೆವೆಲಲ್ಲಿ ಕೆಲಸ ಮಾಡೋ ಪ್ರಭಾವ ತೋರಿಸ್ತಾ ಇದೆ. ಅದ್ರ ಮೇಲೆ ಪೇಪರ್ಸ್ ಪಬ್ಲಿಷ್ ಮಾಡಿದ್ದು. ಅದು ಹೆಂಗೆ ಪಬ್ಲಿಷ್ ಆಗತ್ತೆ, ಅದು ಹೆಂಗೆ ಹೆಲ್ಪ್ ಆಗುತ್ತೆ, ಅದು ನಮ್ಮ ಗಟ್ಟು ಸರಿ ಮಾಡಿಕೊಂಡು ಪ್ರಭಾವ ತೋರಿಸುತ್ತೆ. ಅದ್ರ ಮೇಲೆ ರಿಸರ್ಚ್ ಪೇಪರ್ಸ್ ನೋಡಿ ಸುಮಾರಿದೆ. ಅದೇ ಆಯುರ್ವೇದದಲ್ಲಿ ಯಾವಾಗಲೂ ಲೇಖನ ಮಾಡಿಬಿಟ್ಟಿದ್ದಾನೆ. ಆ ಚರಕ ಲೇಖನಿಯ ಗಣದಲ್ಲಿ ಒಂದು 10-15 ಗಿಡಮೂಲಿಕೆ ಇದೆ, ಒಂದು ಗಿಡಮೂಲಿಕೆ ಈ ಥರ 50 ಗಣ ಇದೆ. ನಾವು ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಯಲ್ಲಿ ಹಿಂದೆ ತೆಗೆದು ನೋಡ್ಬೇಕು, ಅಲ್ಲಿಂದ ಏನು ತಗೊಬೇಕು ಅನ್ನೋದು ನಾವು ಕಲಿಬೇಕು. ನಮ್ಮ ಮನೇಲಿ ಒಂದು ರೂಮ್ ಇದೆ, ಒಂದು ಕೋಣೆ. ಆ ಕೋಣೆಯಲ್ಲಿ ನಾವು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಆ ಕೋಣೆಯಲ್ಲಿ ಎಲ್ಲ ಇದೆ. ಅಜ್ಜಿದದು, ತಾತಂದದು. ಆ ಕೋಣೆ ಬಾಗ್ಲೇ ಓಪನ್ ಮಾಡಿಲ್ಲ ನಾವು ಮಾಡಿದ್ದೆ ನಾವು ಅಂತ ನುಗ್ತಾ ಇದ್ದೀವಿ. ಆ ಗ್ರಂಥಗಳಲ್ಲಿ ಒಂದೊಂದು ಕಾಯಿಲೆಗಳಿಗೂ ಒಳ್ಳೊಳ್ಳೆ ಪರಿಹಾರ ಇದೆ, ಅದ್ಭುತವಾಗಿರೋ ಪರಿಹಾರ. ಕೆಲವು ರಸಾಯನಗಳಿವೆ, ಅವನು ಎಷ್ಟು ಚೆನ್ನಾಗಿ ಉಲ್ಲೇಖನ ಮಾಡ್ತಾನೆ. ಅವನು ಎಕ್ಸಾಜರೇಷನ್ ಅಂತ ಹೇಳ್ತಾ ಇಲ್ಲ, ಅವನು ರಿಯಲಿಸ್ಟಿಕ್. ನಮ್ಮ ಗ್ರಂಥದಲ್ಲಿ ಅವನು ಹೇಳ್ತಾನೆ, ಈ ಔಷಧಿ ನೀನು ರಸಾಯನ ಚಿಕಿತ್ಸೆ ಶೋಧನೆ ಮುಗಿಸ್ಕೊಂಡು ನೀನು ರಸಾಯನ ತಗೊಂಡ್ರೆ 100 ವರ್ಷ ಬದುಕ್ತೀಯಾ, ಅದನ್ನೇ ನೀನು ಕಂಟಿನ್ಯೂ ಮಾಡಿದ್ರೆ 200 ವರ್ಷ ಬದುಕ್ತೀಯಾ. ಇವು ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖನ ಆಗಿದೆ. ಅವನಿಗೆ ಏನು ಉಚ್ಚಾಪಟ್ಟೆ ತಲೆ ಕೆಟ್ಟಿಲ್ಲ, ಅವನಿಗಿಲ್ಲ 1000 ವರ್ಷ ಹೇಳ್ತಾ ಇದ್ದ, 200 ವರ್ಷ ಯಾಕೆ ಹೇಳ್ದ? ಇವಾಗೆಲ್ಲ ನಮ್ಮಲ್ಲಿ ಏಜ್ ಎನ್ಹಾನ್ಸಿಂಗ್ ಸಿಸ್ಟಮ್ ಅಂತ ಒಂದು ಶುರು ಹೋಗ್ಬಿಟ್ಟಿದೆ. ಏಜ್ ಆಪ್ಟಿಮೈಸೇಷನ್, ಹೆಲ್ತ್ ಆಪ್ಟಿಮೈಸೇಷನ್ ಅಂತ. ಎಲ್ಲ ಶಾಶ್ವತವಾಗಿರಬೇಕು, ಇಮ್ಮಾರ್ಟಲ್ ಆಗಿರಬೇಕು. ಆ ಒಂದು ಫೀಲ್ಡ್ ಬರ್ತಾ ಇದೆ ಇವಾಗ ಮುಂದೆ. ಈ ಎಲ್ಲ ಸೆಲೆಬ್ರಿಟೀಸು, ಬಿಲಿನಿಯರ್ಸ್ ಎಲ್ಲ ನನ್ನ ದೇಹನ ನಾನು ಹೆಂಗೆ ಕಾಪಾಡಿಸ್ಕೊಬೋದು ಅಂತ ಆ ಶಾಸ್ತ್ರ ಆಯುರ್ವೇದದಲ್ಲಿ ಆಗಲೇ ಇದೆ. ರಸಾಯನ ಕುಟಿ ಪ್ರಾವೇಶಿಕ ಅಂತ ಒಂದು ಕುಟಿ ಪ್ರಾವೇಶಿಕದಲ್ಲಿ ಸುಶ್ರುತ ಸಂಹಿತೆಯಲ್ಲಿ ಹೇಳ್ತಾನೆ, ಬ್ರಾಹ್ಮಿ ಅನ್ನೋದು. ಅದನ್ನು ಕರೆಕ್ಟಾಗಿ ನೀನು ಶೋಧನೆ ಮಾಡಿ ಅದನ್ನು ಸೇವನೆ ಮಾಡಿದ್ಯಾ ಅಂದರೆ ನೀನು ಸಣ್ಣ ವಯಸ್ಸಲ್ಲಿ
ಚಿಕ್ಕ ಹುಡುಗನಾಗಿದ್ದಾಗ ನೀನು ಯಾವ್ದು 2 ಸಲ ಓದಿದ್ಯಾ ಅದೆಲ್ಲ ನೆನಪಾಗಿರುತ್ತೆ ಅಂತ. ಅವನು ಅಷ್ಟು ಉಲ್ಲೇಖನೆ ಮಾಡ್ತಾನೆ ಅಂದರೆ ಇಟ್ ಇಸ್ ನಾಟ್ ಎ ಜೋಕ್. ಇವಾಗ ಬ್ರಾಹ್ಮಿದ ಎಕ್ಸಾಂಪಲ್ ತಗೊಳ್ಳೋಣ. ಆ ಬ್ರಾಹ್ಮಿದ ಕತೆ ಏನಾಗಿದೆ ಅಂದರೆ, ಇವಾಗ ಅದನ್ನೆಲ್ಲ ಪುಡಿ ಮಾಡಿ ಎಲ್ಲ ಮಾಡಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಕ್ಯಾಪ್ಸೂಲಲ್ಲಿ ಅದಕ್ಕೆ ₹1000 ತಗೊಂಡು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೊಂಡು ನುಂಗೋ ಪರಿಸ್ಥಿತಿ ಆಗಿದೆ. ಅದ್ರ ರಿಸಲ್ಟಲ್ಲಿ ಬರೋಲ್ಲ. ಇಷ್ಟೇ ಪ್ರಮಾಣ ಅಂತ ಹೇಳಿದ್ದಾನೆ, ಇಷ್ಟು ಶೋಧನೆ ಮಾಡಿಕೊಂಡು ಫ್ರೆಶ್ ಆಗಿರೋ ಜ್ಯೂಸು ಈ ಪ್ರಮಾಣದಲ್ಲಿ ತೊಗೊಬೇಕು ಅಂತ ಹೇಳ್ತಾನೆ. ಇದೆಲ್ಲ ಗ್ರಂಥದಲ್ಲಿದೆ. ಇದೆಲ್ಲ ನೀವು ವೈದ್ಯರ ಮೂಲಕ ನೀವು ಅದನ್ನು ಮಾಡ್ಕೊಬೇಕಾಗತ್ತೆ. ಆಯುರ್ವೇದದ ಇದು ಪರಿಸ್ಥಿತಿ. ಸುಮಾರು ಜನ ಈ ಬೇರೆ ಜಂಕ್ ಪ್ರಮೋಟರ್ಸ್ ಬಂದ್ಬಿಟ್ಟಿದ್ದಾರೆ. ಆಯುರ್ವೇದದ ಹೆಸರು ಅರ್ಧ ಕೆಡ್ತಾ ಇದೆ ಅದರಿಂದ. ಜಂಕ್ ಅಂದಿದ ತಕ್ಷಣ ನೆನಪಾಯ್ತು ಡಾಕ್ಟರ್, ಈಗ ಆಯುರ್ವೇದದ ಪ್ರಕಾರ ಅದನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತಾ? ಎಸ್, ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಅವನು ತೂಕ ಇಳಿಸೋದಕ್ಕೆ ಪಥ್ಯ ಅಪಥ್ಯ ಹೇಳಿದ್ದಾನೆ. ಅಪಥ್ಯದಲ್ಲಿ ಹೇಳಿದ್ದಾನೆ ಅನ್ನ ಬಿಡಬೇಕು, ಹಾಲು ಬಿಡಬೇಕು, ಜಿಡ್ಡಿನ ಪದಾರ್ಥ ಜಾಸ್ತಿ ತೊಗೊಬಾರ್ದು, ಬೆಳಗಿನ ಜಾವ ನಿದ್ದೆ ಮಾಡೋದು ಬಿಡಬೇಕು, ಏನೇನು ಮಾಡಬೇಕು, ಸಿರಿಧಾನ್ಯಗಳು ತಿನ್ನಬೇಕು, ಆಮೇಲೆ ಎಲೆಗಳು ಅವೆಲ್ಲ ಜಾಸ್ತಿ ತೊಗೊಬೇಕು, ಆಮೇಲೆ ವ್ಯಾಯಾಮ ಮಾಡಬೇಕು, ರಾತ್ರಿ ಜಾಗರಣೆ ಮಾಡಬೇಕು. ಇವೆಲ್ಲ ಪಥ್ಯ ಅಪಥ್ಯ ವೇಸ್ಟ್ ಗ್ರಂಥದ ಶ್ಲೋಕ ಮೂಲಕ ಇದೆ ಮೇಡಮ್. ಔಷಧಿಗಳು ಇದೆ, ಬರೀ ಔಷಧಿ ಕೆಲಸ ಮಾಡಲ್ಲ ತೂಕ ಇಳಿಸೋದಲ್ಲಿ. ನಾನು ಓಪನ್ ಆಗಿ ಹೇಳ್ತೀನಿ, ಐ ಆಮ್ ಎ ವೆರಿ ಫುಡ್ ಫ್ರೀಕ್. ನನಗೂ ಊಟ ಅಂದರೆ, ಆಹಾರ ಅಂದರೆ ತುಂಬ ಇಷ್ಟ, ಪ್ರಿಯ ನಾನು, ಆಯಿತಾ. ಆದರೆ ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ. ಬಟ್ ಆ ಥರದ್ದು ಯಾವುದು ಮ್ಯಾಜಿಕ್ ಪಿಲ್ಲು ನಾವು ಅಪ್ಲಿಕಬಿಲಿಟಿಯಲ್ಲಿ ನೋಡಿಲ್ಲ. ನಮ್ಮಲ್ಲಿದೆ ಒಂದು 6-10 ಫಾರ್ಮುಲೇಷನ್ಸು ಮೇದೋ ರೋಗದಲ್ಲಿ ಇವೆ. ಆ ಪ್ರಮಾಣ ಆ ತಕ್ಕಂಗೆ ಮಾಡಿದ್ರೆ ರಿಸಲ್ಟ್ಸ್ ಇದೆ. ನಾನು ರಿಸಲ್ಟ್ಸ್ ನನ್ನ ಪೇಷಂಟ್ಸಲ್ಲಿ ನೋಡಿದ್ದೀನಿ. ಆ ಪೇಷಂಟ್ ಮೋಟಿವೇಟೆಡ್ ಆಗಬೇಕು. 140 kg ನಾನು ಒಂದು 115ವರೆಗೂ ಆ ಎಪ್ಪನ್ನು ಇಳಿಸಿದೆ. 1 ವರ್ಷ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರು. ಅವ್ರ ಜೊತೆ ನಾನು ಪ್ರತಿ ಸಲ ಬಂದಾಗ ಒಂದು 45 ಮಿನಿಟ್ಸ್ ಕನ್ಸಲ್ಟೇಷನ್ ಮಾಡ್ತಾಯಿದ್ದೆ. ಅವ್ರನ್ನ ಮೋಟಿವೇಟ್ ಮಾಡ್ತಾಯಿದ್ದೆ. ಹಿ ವಾಸ್ ಆಲ್ಸೋ ಮೋಟಿವೇಟೆಡ್. ಆ ವ್ಯಕ್ತಿಗೆ ಒಂದು ಮದುವೆ ಮಾಡ್ಕೊಬೇಕು ಅಂತ ಒಂದು ಆಸೆ ಇತ್ತು. ಅಂದರೆ ಒಂದು ಸ್ಟೇಜು ಮೋಟಿವೇಟ್ರಿ ಇಂಪಾರ್ಟೆಂಟು. ಒಂದು ಯೂಶಲಾಗಿ ಸಣ್ಣ ವಯಸ್ಸಲ್ಲಿ ಬೇಗ ತೂಕ ಇಳಿಸ್ಬೋದು. ಈ ಪ್ರೊಫೆಷ್ನಲ್ ಒತ್ತಡ ಇದ್ದರೆ ಅವರು ತೂಕ, ಇವಾಗ ಆ್ಯಂಕರ್ಸ್ ಇರಲಿ, ನೀವಿರಲಿ, ಅಥವಾ ಫಿಲ್ಮ್ ಆ್ಯಕ್ಟ್ರೆಸ್ಸು ಒತ್ತಡ ಇರುತ್ತೆ. ನಾನು ವೇಟ್ ಮೇಂಟೈನ್ ಮಾಡಿದ್ರೆ ನನಗೆ ಜಾಬ್ ಆಪರ್ಚುನಿಟೀಸ್ ಬರುತ್ತೆ, ಇದು ಬರುತ್ತೆ ಅಂಥವರು ಸ್ಯಾಲೆಡ್ ತಿನ್ನೋದು ಅದೆಲ್ಲ ಮಾಡ್ಬೋದು. ಜನರಲ್ ಆಗಿರೋರು ಏನಾಗುತ್ತೆ ಅಂದರೆ, ಕ್ವಾಲಿಟಿ ಆಫ್ ಲೈಫ್ಗೆ ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆ ವ್ಯಾಯಾಮ ಅನ್ನೋದು ಇಂಪಾರ್ಟೆಂಟು. ಡೆಫಿನೆಟ್ಲಿ ಟ್ರೂ. ಈಗ ನಾವು ಆಯುರ್ವೇದದ ಪ್ರಕಾರ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ, ಯಾವ ಥರ ನಮ್ಮ ಇರುವಂಥ ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ. ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ನನ್ನ ದಿನಚರಿ ಹೇಗೆ ಆರಂಭ ಆಗಬೇಕು ಅಂತ ಹೇಳಿ, ಬೆಳಗಿನ ದಿನಚರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ. ನಾನು ಈ ಮಾಡರ್ನ್ ಡೇಯಲ್ಲಿ ನನಗೆ ಒಬ್ಬರು ಮೆಡಿಟೇಷನ್ ಇದೆಲ್ಲ ಮಾಡೋರು ಹೇಳಿದ್ದಾರೆ, ನಾನು ಕಾಲ ತಕ್ಕಂಗೆ ನಾವು ಕೊಡಬೇಕು ಅಡ್ವೈಸು. ಬೆಳಗ್ಗೆ 6ರಿಂದ 9ವರೆಗೂ ಯಾವ ಸಮಸ್ಯೆನೂ ಜೀವನದ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. 6ರಿಂದ 9 6ರಿಂದ 9 3 ಅವರ್ ಇದೆ. ಕೆಲವು ಜನ 5 ಗಂಟೆಗೆ ಹೇಳೋರು 5 ಗಂಟೆ, 3ರಿಂದ 4 ಅವರು. ದಯವಿಟ್ಟು ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆರಿಯರಲ್ಲಿ ಆಗ್ತಾಯಿದೆಯಾ, ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಇಲ್ವಾ, ನಿಮ್ಮ ಮಗಳು ಮದುವೆ ಕರೆಕ್ಟಾಗಿ ಆಗಿದೆಯಾ ಇಲ್ವಾ, ಅವ್ರ ಮಕ್ಕಳಾಗಿದೆಯಾ ಇಲ್ವಾ, ಬ್ಯಾಂಕ್ ಲೋನ್ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ, ಲಾಯರ್ದು ಅಪಾಯಿಂಟ್ಮೆಂಟ್ ಯಾವಾಗ. ದಯವಿಟ್ಟು 3 to 4 ಅವರ್ಸ್ ಏನೂ ಯೋಚನೆ ಮಾಡಕ್ಕೆ ಹೋಗಬೇಡಿ. ದಿಸ್ ಇಸ್ ರಿಯಲಿ ಸ್ಪೆಷಲ್ ಟಿಪ್ ಫಾರ್ ನಮ್ಮ ಆಡಿಯನ್ಸ್ಗೆ. ಈ ಥರ ಯಾರು ಕೂಡ ಹೇಳಿರಲ್ಲ. ಈ ಸ್ಪೆಷಲ್ ಟೈಮ್ ಮ್ಯಾನೇಜ್ಮೆಂಟ್ ಇದೆ ನೋಡಿ. ನನಗಿದು ಯಾರದಿಂದ ಬಂತು ಗೊತ್ತಾ? ಒಂದು ವೆರಿ ನೈಸ್ ಸ್ಪೆಷಲ್ ಪೇಷಂಟ್ ಆಫ್ ಮೈನ್. ನಮ್ಮ ಪೇಷಂಟ್ಗೆ ಗುರುಗಳಾಗ್ತಾರೆ ಅವರು. ಇವರು ತುಂಬ ಜೀವನದ ಸಮಸ್ಯೆಗಳು ನೋಡಿ, ಒಳ್ಳೆ ಪೊಲಿಟಿಕಲ್ ಕೆರಿಯರ್ ಇದೆ ಇವಾಗ ಅವ್ರಿಗೆ. ಅವರು ನನಗೆ ಈ ಒಂದು ಹೇಳಿದ್ರು, ಡಾಕ್ಟ್ರೇ ನೋಡಿ ಇದನ್ನು ನಾನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಅವ್ರು ತುಂಬ ಕಷ್ಟಗಳು ನೋಡಿದ್ದಾರೆ ಜೀವನದಲ್ಲಿ. ಅವರು ನನಗೆ ಇದು ಒಂದು ಹೇಳಿದ್ರು. ಬಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬೆಳಗಿನ ಜಾವದಲ್ಲಿ ಕಫಪ್ರಧಾನ ಕಾಲದಲ್ಲಿ ಯೋಚನೆಗಿಂತ ದೇವ್ರ ಪೂಜೆ ಮಾಡಿ, ಅಭ್ಯಂಗ ಮಾಡಿ, ವ್ಯಾಯಾಮ ಮಾಡಿ, ಆಹಾರ ಪ್ರಿಪ್ರೇಷನ್ಸ್ ಮಾಡಿ, ಓದೋದು ಮಾಡಿ,
ಕ್ಯಾಲ್ಕುಲೇಷನ್ಸ್ ಮಾಡಿ ಸೆಲ್ಫ್ಗೆ ಡೆಡಿಕೇಟ್ ಮಾಡ್ಕೊಳ್ಳಿ. ಮಕ್ಳದ್ದು ಲಂಚ್ ಬಾಕ್ಸ್ ಮಾಡೋದು ಇದ್ದೇ ಇರುತ್ತೆ, ಅವರು ಸ್ಕೂಲಿಗೆ ಕಳ್ಸೋದು ಇದ್ದೇ ಇರುತ್ತೆ. ಅದನ್ನು ಜಾಸ್ತಿ ಗಾಬರಿ ಪಡೋಕ್ಕೆ ಹೋಗಬೇಡಿ, ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೇಜಸ್ಸಲ್ಲೂ ಅದು ಒಂದು 6 to 9 ನಂತರ ಆಫೀಸ್ ಮೇಲೆ ಗಮನ ಕೊಟ್ಕೊಳ್ಳಿ. ನಿಮ್ಮ ಡೈಲಿ ಲೈಫು ರಾತ್ರಿ ಹೊತ್ತು ಪ್ರೀ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು ಮನಸ್ಸು ಹತೋಟಿ ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟು. ದಿನಚರಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಆದಷ್ಟು ಆಹಾರದಲ್ಲಿ ಆಯುರ್ವೇದ ಹೇಳುತ್ತೆ 2 ಆಹಾರ ತುಂಬ ಒಳ್ಳೆಯದು. ಒಂದು 10 ಗಂಟೆಗೆ, ಇನ್ನೊಂದು 4 ಗಂಟೆಗೆ. ಈ 2 ಪ್ರಹಾರಗಳು ಹೇಳ್ತಾನೆ ಅವನು. ಈ ರಫ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಆಯುರ್ವೇದಿಕ್ ಡಾಕ್ಟರ್ಸು, ನಮ್ಗೆ ಅವಾಗ್ಲಿಂದನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ರು. 10 ಗಂಟೆಗೆ ನಮ್ಮ ಮನೇಲಿ ತಿಂಡಿ ಇಲ್ಲ, ಬರೀ ಊಟ. ಸೊ ಎಲ್ಲ ಥರದ್ದು ಒಂದು ಚಪಾತಿ, ಪಲ್ಯ, ಒಂದು ಹುಳಿ, ಅನ್ನ. ಸೊ ಅದನ್ನೇ ಯಾಕೆ ನಮ್ಮ ಮನೇಲಿ ಎಲ್ಲ ಆಯುರ್ವೇದಿಕ್ ಡಾಕ್ಟ್ರುಗಳೇ ಎಲ್ಲ ಕ್ಲಿನಿಕ್ಗಳು ಓಡ್ತಾರೆ, ಒಂಥರ ಪಬ್ಲಿಕ್ಕಿಗೆ ಡೆಡಿಕೇಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಫುಡ್ಡು ಮಧ್ಯಾಹ್ನಕ್ಕೂ ಆಗುತ್ತೆ, ಅದು ನಂತರ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಆಫ್ಟರ್ನೂನ್ ಸ್ನ್ಯಾಕ್ ಟೈಮಲ್ಲೂ ಕೂಡ ಆಗುತ್ತೆ. 4 o'clock, 10 o'clock, 4 o'clock. ರಾತ್ರಿ ಹೊತ್ತು ಸ್ವಲ್ಪ ಫಲಾಹಾರ ತೊಗೊಬೋದು. ತುಂಬ ವ್ಯಾಯಾಮ ಮಾಡ್ತೀರಾ, ತುಂಬ ಕೆಲಸ ಮಾಡ್ತೀರಾ ಅಂದರೆ ಯು ಕ್ಯಾನ್ ಆಲ್ಟರ್ ಯುವರ್ ಡಯಟ್. ಬಟ್ ಆಹಾರ ತಿನ್ನಿದ ಮೇಲೆ ಡೈಜೆಸ್ಟ್ ಆಗಿರೋ ಲಕ್ಷಣಗಳು ನೀವು ನೋಡಬೇಕಾಗತ್ತೆ. ಒಂದು 3 to 5 hours ಬೇಕೇ ಬೇಕು ಡೈಜೆಸ್ಟ್ ಆಗೋದಕ್ಕೆ. ಯಾಕಂದರೆ ಈ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಕೆಲವು ಬಿಸ್ನೆಸ್ ಮೆನ್ನು ಬೆಳಗ್ಗೆ ಮೀಟಿಂಗ್ಸ್ ಇರುತ್ತೆ, ವರ್ಕ್ ಶೆಡ್ಯೂಲ್ಸ್, ನೈಟ್ ಶಿಫ್ಟ್ಗಳಿರುತ್ತೆ. ಸೊ ಇಂಥವೆಲ್ಲ ನೀವೇನು ಮಾಡಬೇಕು ಅಂದರೆ ಒಂದು 3 to 5 hours ಡೈಜೆಷನ್ ಗ್ಯಾಪ್ ಅಂತೂ ಕೊಡಲೇಬೇಕಾಗತ್ತೆ. ಈಗ ಕಮ್ ಟು ನಿಮ್ಮ ಎಕ್ಸ್ಪರ್ಟ್ಸ್, ನಾಡಿ ಮಿಡಿತದಲ್ಲಿ ತಾವು ಪರಿಣಿತರಿದ್ದೀರಾ. ತುಂಬ ಜನ ನಾಡಿ ಮಿಡಿತ ನೋಡಿ ಎಷ್ಟೊಂದು ಹೇಳ್ತಾರೆ. ನಿಜವಾಗ್ಲೂ ಇದು ಯಾವ ಥರ ವರ್ಕ್ ಆಗುತ್ತೆ ಪೇಷಂಟ್ಗೆ? ಇವಾಗ ನಾಡಿ ಶಾಸ್ತ್ರ ನಾನು ಫಸ್ಟ್ ಹೇಳ್ದಂಗೆ ಅದು ಫುಲ್ಲು ಪರಿಪೂರ್ಣ ಡಯಾಗ್ನೋಸಿಸ್ ಅಲ್ಲ, ಒಂದು ಪೋರ್ಷನ್ ಮಾತ್ರ ಅಷ್ಟೇ. ಪೇಷಂಟ್ ಜೊತೆ ಇಂಟ್ರ್ಯಾಕ್ಷನ್ನು, ಫಿಸಿಕಲ್ ಎಕ್ಸಾಮಿನೇಷನ್ನು, ಈ 8 ದಶವಿಧ ಪರೀಕ್ಷೆಗಳು ನಾವು ಏನು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟು. ಮಲ, ಮೂತ್ರ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದಾರಾ ಇಲ್ವಾ, ಹಶ್ವಾಗ್ತಾ ಇದೆಯಾ ಇಲ್ವಾ, ಡೈಜೆಷನ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಅವ್ರು ಬೇರೆ ಸಿಂಪ್ಟಮ್ಸು, ಇವು ನೋಡೋದು ತುಂಬ ಇಂಪಾರ್ಟೆಂಟು. ನಾಡಿ ಬರೀ ಒಂದು ಅಂಗ, ಅದನ್ನೇ ನೋಡಿ ನಾನು ಎಲ್ಲ ಮಾಡ್ತೀನಿ ಅನ್ನೋರು ತಪ್ಪು. ಅಂಥವ್ರು ಯಾವುದೋ ಸಿಸ್ಟಮು ಇಲ್ಲ. ಆಯುರ್ವೇದ ಪ್ರಕಾರ ಯಾವ ಆಹಾರವನ್ನು ಸೇವಿಸಲೇಬಾರದು? ಆ ಥರದ್ದು ಆಯುರ್ವೇದದಲ್ಲಿ ಯಾವುದು ಉಲ್ಲೇಖ ಇಲ್ಲ. ಆಯುರ್ವೇದ ಅನ್ನೋದು ಓಪನ್ ಸಿಸ್ಟಮು. ಎಲ್ಲ ಹೇಳಿದಾನೆ ಅವನು. ಎಲ್ಲ ಧಾನ್ಯಗಳು, ಫಲಗಳು, ಹಾಲುಗಳು, ಕತ್ತೆ ಹಾಲು ಕುಡಿಬೇಕು ಅಂತ ಹೇಳ್ತಾನೆ, ಒಂಟೆ ಹಾಲು, ಆನೆ ಹಾಲು, ಇದ್ರದ್ದು ಗುಣಧರ್ಮಗಳು ಕೊಟ್ಟಿದ್ದಾನೆ. ನೀನು ಇದು ಮಾಡಿದ್ರೆ ಇದು ಆಗತ್ತೆ ಅಂತ ಹೇಳಿದ್ದಾನೆ. ಸೊ ಆ ಥರದ್ದು ಯಾವುದೂ ಇಲ್ಲ ಅಂತಲ್ಲ. ಆದಷ್ಟು ನಮ್ಮ ಪದಾರ್ಥಗಳ ಸಿಗೋದೆಲ್ಲ ಅದನ್ನು ಸೇವನೆ ಮಾಡ್ಕೊಬೋದು ಅಂತ ಹೇಳಿದ್ದಾನೆ. ಬಟ್ ಯಾವುದು ಮಾಡಬಾರ್ದು ಅಂದರೆ ಅದನ್ನು ತಪ್ಪಾಗಿ ಬಳಸೋದು, ಉಪಯೋಗಿಸ್ಕೊಳ್ಳೋದು. ಇವಾಗ ವಿಷ ಕೂಡ ಅದನ್ನು ಶೋಧನೆ ಮಾಡಿಬಿಟ್ಟು ಔಷಧಿಯಾಗಿ ಉಪಯೋಗಿಸ್ತೀವಿ ನಾವು. ಈಗ ನೀವು ಮಾತಾಡುವಾಗ ಹೇಳಿದ್ರಿ ನಾಡಿ ಮಿಡಿತದ ಮೂಲಕ ಇವ್ರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕಂಡುಹಿಡಿಬಹುದು ಅಂತ ಹೇಳಿ. ಹೇಗೆ ಸಾಧ್ಯ ಅದು? ಅವ್ರ ಭಾವನೆಗಳು ಹೇಗಿದೆ ಅನ್ನೋದನ್ನ ನಾಡಿ ಹಿಡಿತಾನೆ ಗೊತ್ತಾಗ್ಬಿಡುತ್ತೆ ನಮಗೆ. ಆ ಪೇಷಂಟ್ ಎಷ್ಟು ಗಾಬರಿ ಇದೆ, ಸಿಚುವೇಶನ್ ಸುಸ್ತಾಗಿದೆ ಏನು ಅಂತ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಅದು ಯಾಕಂದರೆ ಪೇಷಂಟು ಇಮಿಡಿಯೇಟಾಗಿ ನಮ್ಮ ನಾಡಿ ಹಿಡಿದಾಗ ಇವೆಲ್ಲ ಗಮನಕ್ಕೆ ಬಂದ್ಬಿಡುತ್ತೆ. ಬಟ್ ಅದ್ರ ಜೊತೆಗೆ ಅವರು ಮಾತಾಡೋ ಟೋನು, ಅವರು ಎಷ್ಟು ಬೇಗ ಕನ್ಸಲ್ಟೇಷನ್, ಅವ್ರ ಎನರ್ಜಿ ಲೆವೆಲ್ಸು, ಇದೆಲ್ಲ ಆರಾಮಾಗಿ ನಾವು ಕಂಡು ಹಿಡಿಬೋದು. ನೀವು ಆಯುರ್ವೇದದ ಬಗ್ಗೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಎಸ್ಪೆಷಲಿ ಅದರಲ್ಲಿ ಪಂಚಕರ್ಮ, ಸಂತಾನೋತ್ಪತ್ತಿ ಇರ್ಬೋದು. ಸೊ ಅದರಲ್ಲಿ ಯಾಕೆ ಡಾಕ್ಟರ್ ಆಯುರ್ವೇದದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು ನಿಮಗೆ? ತಂದೆ ತಾಯಿ ಆಯುರ್ವೇದ ನೋಡಿ, ನಾನು ಆಯುರ್ವೇದ ನಾನು 2nd PUCಯಲ್ಲಿ ಯಾವ ವಯಸ್ಸು, ಆ ಎಳೆ ವಯಸ್ಸು, ಅದರಲ್ಲಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಲ್ಲ. ನಾನು ಸುಮಾರು IIT ಮುಗಿಸಿಟ್ಕೊಂಡು ಓಪನ್ ಮಾಡಿ ಕೂತ್ಕೊಂಡಿದ್ದೆ 1st PUCಯಲ್ಲಿ. ಆ ಟೈಮಲ್ಲಿ ನಾನು ಅಪ್ಪ ಅಮ್ಮನ ಕ್ಲಿನಿಕಲ್ಲೇ ಬೆಳೆದು ಬಂದಿರೋವನು. ಅಲ್ಲಿ ಹೈಸ್ಕೂಲಲ್ಲಿ ಸೈಕಲ್ ಹಾಕೊಂಡು ನಮ್ಮ ತಂದೆ ಹೆಂಗೆ ಔಷಧಿ ಕೊಡ್ತಾಯಿದ್ರು, ಅದನ್ನು ತಯಾರಿ ಹೆಂಗೆ ಮಾಡ್ತಾಯಿದ್ರು, ಇದು ಮಾಡ್ತಾಯಿದ್ರು ಎಲ್ಲ ನೋಡಿದ್ದೀನಿ ನಾನು. ಬಟ್ ಆ 2nd PUC ಟೈಮಲ್ಲಿ ನಮ್ಮ ತಂದೆ ತಾಯಿಗೆ ಒಳ್ಳೆ ಒಂದು
ಮೀಡಿಯಾ ಕವರೇಜ್ ಸಿಕ್ತು ಫರ್ಟಿಲಿಟಿ ಫೀಲ್ಡಲ್ಲಿ. ಅದನ್ನು ನೋಡ್ಬಿಟ್ಟು ನನಗೆ ಕಾನ್ಫಿಡೆನ್ಸ್ ಬಂತು. ಫಸ್ಟ್ ಪಿ ಯು ಸಿಯಲ್ಲೇ ನಾನು ಆಯುರ್ವೇದ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಾನು ಆಮೇಲೆ ಎಲ್ಲ ಬುಕ್ಸು ಕ್ಲೋಸ್ ಮಾಡಿ ಪಕ್ಕ ಇಟ್ಬಿಟ್ಟೆ. ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಖುಷಿಯಾಗಿ ಒಂದು 5 ದಿವಸ ಮುಂಚೆ, 1 ವಾರಕ್ಕೆ ಮುಂಚೆ ಓದಿ, ನಂದು ಫ್ರೀ ಗೌರ್ಮೆಂಟ್ ಸೀಟೇ ಆಗಿದೆ. ಮುಗಿಸ್ಕೊಂಡು ನಾನು ಆಯುರ್ವೇದ ಮುಗಿಸ್ಕೊಂಡೆ. ಆಯುರ್ವೇದ ಪ್ರಚಾರ ಮಾಡೋದು ಇಂದಿನ ದಿನಮಾನಗಳಲ್ಲಿ ಎಷ್ಟು ಕಷ್ಟ ಅಂತ ಹೇಳ್ತೀರಾ? ಆಯುರ್ವೇದ ಪ್ರಚಾರ ಆಗ್ತಾ ಇದೆ, ಬಟ್ ಜನರು ಕರೆಕ್ಟ್ ಆಯುರ್ವೇದನ ಅವ್ರಿಗೆ ಪ್ರಚಾರ ಆಗಬೇಕು. ಆಯುರ್ವೇದ ಪ್ರಚಾರ ಆಗೋದಕ್ಕೆ ಕಷ್ಟಗಳು ಒಂದೇನಾಗ್ತಾಯಿದೆ ಅಂದರೆ, ಅವ್ರು ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಆಗ್ತಾರೆ ಅಂದರೆ ಅವ್ರಿಗೆ ಟೈಮ್ ಸಿಗಲ್ಲ ಅದನ್ನು ಕೂತ್ಕೊಂಡು ಪ್ರಚಾರ ಮಾಡೋದಕ್ಕೆ. ತುಂಬ ಹೆಕ್ಟಿಕ್ ಲೈಫು. ಒಳ್ಳೆ ಪ್ರಾಕ್ಟೀಷನರ್ ಆಗಿ ಮೀಡಿಯಾಲೂ ಇರಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ. ಒಂದು ಲೆವೆಲ್ವರೆಗೂ ಗ್ರೋ ಆಗ್ಬೋದು ಆಯುರ್ವೇದಿಕ್ ಡಾಕ್ಟ್ರುಗಳು, ಬಟ್ ಒಳ್ಳೆ ಪ್ರಾಕ್ಟೀಷನರ್ ಆಗಿ. ಇನ್ನು ಯಾವಾಗಲೂ ಅವರು ಇನ್ಸ್ಟಾಗ್ರಾಮು ಅದರಲ್ಲೇ ಇದ್ದಾರೆ ಅಂದರೆ ಅಷ್ಟೊಂದೇನು ಪ್ರಾಕ್ಟೀಸ್ ಮೇಲೆ ಗಮನ ಕೊಡ್ತಾ ಇಲ್ಲ ಅಂತ ಅರ್ಥ. ಅವರು ಅದನ್ನು ಕೊಟ್ಟು ಇದು ಮಾಡೋದು ತುಂಬ ಕಷ್ಟ. ನಾನು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸ್ವಲ್ಪ ನನಗೆ ಈ ಸ್ಟಾರ್ ಸುವರ್ಣದಲ್ಲಿ ಇದರಲ್ಲೆಲ್ಲ ಸ್ವಲ್ಪ ನನಗೆ ಚಾನ್ಸ್ಗಳು ಸಿಕ್ತು. ವಿಪರೀತ ಪೇಷಂಟ್ಸ್ ಬರೋಕ್ಕೆ ಶುರು ಆದರು. ಆವಾಗ ನನಗೆ ಅನಿಸ್ತು, ನಾನು ಕ್ವಾಲಿಟಿ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಪೇಷಂಟ್ಸ್ಗೆ. ಅವ್ರು ಕೂತ್ಕೊಂಡು ಮಾತಾಡ್ಸೋದಾಗಲಿ ಇದಾಗಲಿ ಅದು ಆಗ್ತಾಯಿಲ್ಲ ಅಂತ. ಆಮೇಲೆ ಸ್ವಲ್ಪ ನಾನು ಸ್ಲೋ ಡೌನ್ ಮಾಡಿಕೊಂಡೆ. ಯಾಕಂದರೆ ನನಗೆ ಕ್ವಾಲಿಟಿ ಪೇಷಂಟ್ಸ್ ನೋಡೋದು ಇಷ್ಟ. ನನಗೆ ನಮ್ಮ ಔಷಧಿಗಳು ಈ ಕಾಯಿಲೆಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ, ಆ ಪೇಷಂಟಿಗೆ ಹೆಂಗೆ ಈ ಕಾಯಿಲೆಯಿಂದ ಗುಣ ಮಾಡಬೇಕು ಅನ್ನೋದು ಉದ್ದೇಶ ದೃಢವಾಗಿ ಕೂತ್ಕೊಂಡ್ಬಿಟ್ಟಿದೆ. ಫಸ್ಟ್ ಪೇಷಂಟನ್ನು ನೋಡಿದಾಗ ಅಥವಾ ನಿಮ್ಮ ಫಸ್ಟ್ ಮೆಡಿಸಿನ್ ಈ ಥರ ವರ್ಕ್ ಆಗ್ತಿದೆ, ಆ ವ್ಯಕ್ತಿ ಗುಣಮುಖ ಆಗ್ತಾ ಇದ್ದಾನೆ ಅಂದಾದರೆ ನಿಮ್ಗೆ ಎಷ್ಟು ಖುಷಿಯಾಗಿದೆ? ಮೇಡಮ್, ಅದೇ ಖುಷಿನ ಇಟ್ಕೊಂಡಿದ್ದೆ ನಾನು ಫೀಲ್ಡಲ್ಲಿ. ಈ ಫೀಲ್ಡಲ್ಲಿ ನೋಡಿ, ನಾನು ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿದ್ದೆ. ಒಳ್ಳೆ ಸಂಬಳ ಆಯಿತು, ಎಲ್ಲ ಆಯಿತು, ಎಲ್ಲ ಬಿಟ್ಟು ಆಯುರ್ವೇದಕ್ಕೆ ಬಂದಿದ್ದೆ. ಯಾಕಂದರೆ ಆಯುರ್ವೇದದಲ್ಲಿ ಸಿಗೋ ಖುಷಿ, ಒಂದು ಕಾಯಿಲೆ ಒಂದು ಪೇಷಂಟಲ್ಲಿ ವಾಸಿಯಾಗಿರೋ ಖುಷಿ, ಇದು ಅದ್ಭುತ. ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಇದನ್ನು ಕೂಡ್ಸೋದು ಬೆಳಗ್ಗೆಯಿಂದ ರಾತ್ರಿವರೆಗೂ. ನಾವು ಅದಕ್ಕೆ ವಿಲ್ ಬಿಕಮ್ ಹಂಗ್ರಿ ಫಾರ್ ಇಟ್. ಅದು ಒಂದು ದಂಪತಿಗಳು ಬರ್ತಾರೆ, ಮಕ್ಕಳಾಗಿಲ್ಲ ಅಂತ ಎಲ್ಲೆಲ್ಲೋ ಏನೆಲ್ಲೋ ಮುಗಿಸ್ಕೊಂಡು ಬಂದಿರ್ತಾರೆ. ಇಲ್ಲಿ ಔಷಧಿಗಳು ಕೊಟ್ಟು ನ್ಯಾಚುರಲಾಗಿ ಕನ್ಸೀವ್ ಆದರು ಅಂದರೆ ಅದಕ್ಕೆ ಬರೋ ಸಂತೋಷನೇ ಬೇರೆ. ಆ ಮಗುನ ಕೈಯಲ್ಲಿ ಇಟ್ಕೊಂಡಿದ್ಮೇಲೆ ಬರೋ ಸುಖನೇ ಬೇರೆ. ನಿಜವಾಗ್ಲೂ ಎಷ್ಟೋ ದಂಪತಿಗಳಿಗೆ ಸಂತಾನ ಸಮಸ್ಯೆಗೆ ಒಂದು ಅದ್ಭುತ ಔಷಧಿಯಾಗಿ, ದಿವ್ಯ ಔಷಧಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆಯುರ್ವೇದ ಕೆಲಸ ಮಾಡಿದೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ IVF ಆ ಥರದಕ್ಕೆಲ್ಲ ಮೊರೆ ಹೋಗ್ತಾ ಇದ್ದಾರೆ. ಫೈನಲಿ ಎಂಥ ಸ್ಟೇಜಲ್ಲಿ ನಿಮ್ಮ ಹತ್ರ ಬರ್ತಾರೆ? ಯಾವ ಸ್ಟೇಜಲ್ಲಿ ನಿಮ್ಮ ಹತ್ರ ಬಂದರೆ ಅದು ತುಂಬ ಉಪಯುಕ್ತ ಅವರಿಗಾಗುತ್ತೆ? ನೋಡಿ, ಒಂದು ಕೇಸ್ ಎಕ್ಸಾಂಪಲ್ ಕೊಡ್ತೀನಿ. ಒಂದೇ ಕೇಸು ಇದೆ, ಆಲ್ಮೋಸ್ಟ್ ಎವ್ರಿ ಡೇ ಇಂಥ ಕೇಸ್ಗಳೇ ಬರುತ್ತೆ. ಗಂಡ ಹೆಂಡತಿ. ನಾನು ಹಿಸ್ಟ್ರಿ ಟೇಕಿಂಗಲ್ಲಿ ಎಷ್ಟು ವರ್ಷ ಮದುವೆ ಆದರೆ, ಎಷ್ಟು IVF ಆಗಿದೆ, IUI ಆಗಿದೆ ಅಂತ ಕೇಳಿದೆ. ಒಂದು ಕಪಲ್ ಬಂದಿದ್ರು, 12 IUI ಮಾಡಿಸ್ಕೊಂಡು ಬಂದಿದ್ದಾರೆ. ಓ ಮೈ ಗಾಡ್. 3 IVF ಮಾಡಿಸ್ಕೊಂಡು ಬಂದಿದ್ದಾರೆ. ಆ ಹೆಂಡತಿಗೆ ಅಷ್ಟು ಇಂಜೆಕ್ಷನ್ಸ್ ಪಂಪ್ ಮಾಡಾಕಿದ್ದಾರೆ, ಅಲ್ಲಿ ಎಗ್ ಕ್ವಾಲಿಟಿನೂ ಇಳಿದೋಗ್ಬಿಟ್ಟಿದೆ, AMS ಲೆವೆಲ್ ಇಳಿದೋಗಿದೆ. ಡೋನರ್ ಎಗ್ ಅಂತ ಸಜೆಸ್ಟ್ ಮಾಡಿದ್ದಾರೆ. ಇಬ್ಬರು ಬಂದರು, ಗಂಡ ಹೆಂಡತಿ. ಇವ್ರದ್ದು ಸೀಮನ್ ಅನಾಲಿಸಿಸು ಎಲ್ಲ ಮಾಡಿಸಿ ಗಂಡನಿಗೆ ಹೆಂಡತಿಗೆ ಇಬ್ರಿಗೂ ಟ್ರೀಟ್ಮೆಂಟ್ ಶುರು ಆಯಿತು. ಪಂಚಕರ್ಮ ಕೊಟ್ವಿ, ನಂತರ ಗಿಡಮೂಲಿಕೆಗಳೆಲ್ಲ ಕೊಟ್ಬಿಟ್ಟು ಶುರು ಮಾಡಿದ್ವಿ. ನಾನು ಒಂದು 3 months ಟ್ರೀಟ್ಮೆಂಟ್ ಆಗಿದೆ. ನಾನು ಗ್ರಂಥದಲ್ಲಿ ಏನಿದೆ ನಾನು ಫಾಲೋ ಮಾಡೋದು. ಗ್ರಂಥದಲ್ಲಿ ಇದೇ ಹೇಳಿದ್ದಾನೆ, ಗಂಡ ಹೆಂಡತಿಗೆ ಫಸ್ಟ್ ಶೋಧನ ಮಾಡೋ, ಬಸ್ತಿಗಳು ಕೊಡೋ, ಔಷಧಿಗಳು ಕೊಡೋ, ಶುಕ್ರಧಾತು ಆರ್ತವಧಾತು ಇಂಪ್ರೂವ್ ಆಗಬೇಕು ಅಂತ. ಅದಾಗಿದ್ದ ಮೇಲೆ ನಾನು ಕೌನ್ಸಿಲಿಂಗ್ ಅಂತ ಕರಿತೀನಿ. ನಮ್ಮ ಗ್ರಂಥದಲ್ಲಿ ಹೇಳಿದ್ದಾನೆ ಹೆಂಗೆ ಟ್ರೈ ಮಾಡ್ಬೇಕು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಅಂತ. ಆ ಕೌನ್ಸಿಲಿಂಗ್ ಸೆಷನ್ ಆಗಿದ್ಮೇಲೆ ವಿತಿನ್ 1 month ಅವ್ರ ಹೆಂಡತಿ ಬರ್ತಾರೆ. ನನ್ನ ಪ್ರಾಕ್ಟೀಸಲ್ಲಿ ನಾನು ನನ್ನ ಹೆಂಡತಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಕಪಲ್ಸ್ ಬಂದಾಗ ಹಸ್ಬೆಂಡ್ ನಾನು ನೋಡ್ತೀನಿ, ವೈಫು ನನ್ನ ಮಿಸ್ಸಸ್ ಡಾಕ್ಟರ್ ವಿಭೂತಿ ರಾವ್ ನೋಡ್ತಾರೆ. ಹೆಂಡತಿ ಬಂದ್ಲು, ಹಸ್ಬೆಂಡು ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕಲ್ಲಿದ್ದಾರೆ. ಅವ್ರು ಬಂದರು, ಡಾಕ್ಟರ್ ವಿಭೂತಿ ಮುಂದೆ ಕೂತ್ಕೊಂಡ್ರು. ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಹೇಳಿದ್ರು. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಬನ್ನಿ ಅಂತ ಕರ್ಕೊಂಡೋಗಿ ಯೂರಿನ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಬ್ಲಡ್ ಟೆಸ್ಟ್ ಕಳಿಸಿದ್ವಿ. ಬಟ್ ಅದನ್ನು ಅಲ್ಲೇ ಕನ್ಸಲ್ಟೇಷನ್ ರೂಮಲ್ಲಿ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದ್ವಿ, ಪಾಪ ಈ ವ್ಯಕ್ತಿ ಒಂದು
40 ಸೆಕೆಂಡ್ಸು 45 ಸೆಕೆಂಡ್ಸು ನಂಬಕ್ಕೆ ಆಗಲಿಲ್ಲ. ಹಿ ಕುಡ್ ನಾಟ್ ಬಿಲೀವ್. ಬರೀ ಹೆಣ್ಣಿಗಲ್ಲ, ಗಂಡನಿಗೂ ತೊಂದರೆ. ಅಯ್ಯೋ 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 ಸಂಕಟ. ಹೆಂಗೆ ಅವ್ರ ತಂದೆ ತಾಯಿಗಳು ನ್ಯಾಚುರಲ್ ಕನ್ಸೀವ್ ಆದ್ರು ಇವರು. ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ಎಲ್ರದ್ದು ಸ್ಟೋರಿ. ಈ ವ್ಯಕ್ತಿ ಏನು ಅಂದರೆ ಇವಾಗ ಒಂದಲ್ಲ 2ನೇ ಮಗುಗೂ ಕನ್ಸೀವ್ ಆಗಿದ್ದಾರೆ ನ್ಯಾಚುರಲ್ ಆಗಿ. ಬೇಕಾಗಿತ್ತಾ 12 IUI 3 IVF? ನಾಟ್ ನೆಸೆಸಿಟಿ. ಇದೇನಾಗ್ಬಿಟ್ಟಿದೆ, ಹೆಲ್ತ್ ಇನ್ಸ್ಟಿಟ್ಯೂಷನ್ಸು ನಮ್ಮ ಗೌರ್ಮೆಂಟ್ ಸಿಸ್ಟಮು ಪ್ರಾಬ್ಲಮ್ ಆಗಿದೆ. ತಗೊಂಡು ಲೆಫ್ಟ್ ರೈಟ್ ಸೆಂಟರ್ ಡಾಕ್ಟರ್ಸ್ನ ಚರ್ನ್ಔಟ್ ಮಾಡ್ತಾ ಇದ್ದಾರೆ. ಈ ಡಾಕ್ಟ್ರುಗಳು ಓದ್ ಬುಕ್ಸ್ ಬರ್ತಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಡಾಕ್ಟರ್, ಇದು ನೀವು ಹೇಳ್ದಂಗೆ ಬಿಸ್ನೆಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ನ್ಯಾಚುರಲ್ ಕನ್ಸೀವ್ ಆಗುವಂತ ಸಿಚುವೇಶನ್ ಇದ್ರೂ ಕೂಡ IVF ಮಾಡಬಹುದಾ, ಮಾಡ್ತಾರಾ? ನೋಡಿ, ಕಾಂಪ್ಲಿಮೆಂಟಾಗಿ ವರ್ಕ್ ಮಾಡ್ತೀರಿ ಮಾಡರ್ನ್ ಡಾಕ್ಟರ್ಸು. ಕೆಲವು ಪರಿಸ್ಥಿತಿಯಲ್ಲಿ ಹೌದು, ಇವಾಗ ಅಜೋಸ್ಪರ್ಮಿಯಾ ಇದೆ, ಏನೂ ಕೌಂಟೇ ಇಲ್ಲ, ಅದರಲ್ಲಿ ಶತಾಯ ಗತಾಯ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಒಂದು 4-5 ಮಿಲಿಯನ್ ಸ್ಪಮ್ಸ್ ಬಂದ್ಬಿಡುತ್ತೆ. ಅದರಲ್ಲಿ ನ್ಯಾಚುರಲ್ ಕನ್ಸೀವಿಂಗ್ ಕಷ್ಟ. ಅಂಥವಲ್ಲಿ ನಾವು ರೆಫರ್ ಮಾಡ್ತೀವಿ, ಅಲ್ಲೂ ಒಂದು IVF ಪ್ರಯೋಗ ಮಾಡಬಹುದು. ಬಟ್ ನಾನು ಹೇಳೋದು, ಅವೆಲ್ಲ ಪ್ರೊಸೀಜರ್ಸು ಮೊದಲೇ ಯಾತಕ್ಕೆ ಒತ್ತಾಯ ಮಾಡಬೇಕು? ಕೆಲವರು ಪಬ್ಲಿಕ್ಕು ಎಷ್ಟು, ನಾನು ಸಾರಿ ಬೈಯೋದು ಅಂತ ಅಲ್ಲ, ದೊಡ್ಡತನ ತೋರಿಸ್ಬಿಡ್ತಾರೆ. ಅಂಧವಿಶ್ವಾಸ. ಮಾಡರ್ನ್ ಮೆಡಿಸಿನ್ನೇ ಕಿಂಗು. ಸೊ ನಾವು ರೆಟ್ರೋಸ್ಪೆಕ್ಟ್ ಮಾಡ್ಕೊಬೇಕಾಗತ್ತೆ, ಈ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಕೆಲವು ಮಾತುಗಳು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸೊಸೈಟಿ ಚೇಂಜ್ ಆಗಬೇಕು. ಡಾಕ್ಟರ್, ನಾವು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ. ಸೊ ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಆಫ್ ಡಾಕ್ಟರ್ಸ್ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ? ಎಲ್ಲರೂ ಫಾಲೋ ಮಾಡ್ತಾರೆ. ನಿಜವಾಗ್ಲೂ ಡಾಕ್ಟ್ರುಗಳು, ಎಸ್ಪೆಷಲಿ ಮಾಡರ್ನ್ ಡಾಕ್ಟರ್ಸು ಸಾಕ್ಷಾತ್ ದೇವತೆಗಳೇ. ಬಟ್ ಏನಾಗ್ಬಿಡುತ್ತೆ, ಒತ್ತಡ, ಒಂದು ಟೈಮ್ ಡೆಡಿಕೇಶನ್ ಆಗ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್, ನಮ್ಮ ಸಿಸ್ಟಮಲ್ಲಿ ಸಾಕಷ್ಟು ಪ್ರಾಬ್ಲಮ್ಸು ಕೂಡ ಇದೆ. ಟೈಮ್ ಇಲ್ಲ, ಸ್ಟ್ರೆಸ್ ಜಾಸ್ತಿ, ಪೇಷಂಟ್ ಒತ್ತಡ ಜಾಸ್ತಿ, ಅದಕ್ಕೆ ತಕ್ಕಂಗೆ ರೆನ್ಯುಮರೇಷನ್ ಇಲ್ಲ, ಪೇಷಂಟ್ಸ್ ಪ್ರೆಷರ್ ಜಾಸ್ತಿ, ಹೋಲಿಸ್ಟಿಕ್ ಪ್ರಾಬ್ಲಮ್ಸ್ ಇದೆ ನಮ್ಮ ಸೊಸೈಟಿಯಲ್ಲಿ. ಅದೆಲ್ಲ ಕರೆಕ್ಟ್ ಆಗಬೇಕು. ಆಯುರ್ವೇದಿಕ್ ಡಾಕ್ಟರ್ ಇರಲಿ, ಮಾಡರ್ನ್ ಡಾಕ್ಟರ್ ಇರಲಿ, ಎಲ್ಲ ಸಾಕ್ಷಾತ್ ದೇವತೆಗಳೇ. ಅವ್ರು ಮಾಡ್ತಾರೋ ಕೆಲಸ ಅದ್ಭುತವಾಗಿದೆ. ಬಟ್ ಅದರಲ್ಲಿ ಏನು ಅಂದರೆ, ಸ್ವಲ್ಪ ಪ್ರೆಷರ್ ಕಮ್ಮಿ ಆಗಬೇಕು, ಒತ್ತಡ, ಎಲ್ಲ ಥರದ್ದು ಫೈನಾನ್ಷಿಯಲ್ ಪ್ರೆಷರ್ ಇರಲಿ, ಸೋಷಲ್ ಪ್ರೆಷರ್ ಇರಲಿ, ಬೇರೆ ಬೇರೆ ಪ್ರೆಷರ್ಗಳು ಕಮ್ಮಿ ಆದರೆ ದೇ ವಿಲ್ ಪರ್ಫಾರ್ಮ್ ಟು ದೇರ್ ಆಪ್ಟಿಮಮ್ ಮ್ಯಾಕ್ಸಿಮಮ್. ಎಸ್. ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಯಾವ ಚಿಕ್ಕ ಆಯುರ್ವೇದ ಅಭ್ಯಾಸವನ್ನ ಅಳವಡಿಸ್ಕೊಂಡ್ರೆ ಅವ್ರ ಸಂಪೂರ್ಣ ಆರೋಗ್ಯ ಬದಲಾಗುತ್ತೆ? ಒಂದು ಒಳ್ಳೆ ಅಭ್ಯಾಸ ಏನು ಅಂದರೆ, ಬೆಳಿಗ್ಗೆ ಹೇಳ್ತಾ ಇರೋಂಗೆ ಒಂದು 8 ಅಂಜಲಿ ಪ್ರಮಾಣ ಒಂದಿಷ್ಟು ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬ ಅದ್ಭುತವಾಗಿ ಹೆಲ್ತನ್ನ ಚೇಂಜ್ ಮಾಡುತ್ತೆ. ಆಮೇಲೆ ಬೇರೆ ಬೇರೆ ಪದ್ಧತಿಗಳು, ಒಂದೊಂದು ತಮ್ಮ ಹೊಟ್ಟೆನ 4 ಭಾಗ ಮಾಡಿಕೊಂಡು ಅರ್ಧ ಭಾಗದಷ್ಟು ಸಾಲಿಡ್ ಫುಡ್ಡು, ಇನ್ನು 1/4 ಭಾಗ ನೀರು, ಇನ್ನು 1/4 ಭಾಗ ಗಾಳಿ ಸಂಚರಿಸಿಗೆ ಉಪಯೋಗಿಸ್ಕೊತಾ ಇದ್ರೆ ಅದು ಸಾಕು. ನೀವು ಜನರೇಷನ್ ಜೆಡ್ ಅವ್ರಿಗೆ ಒಂದು ಆಯುರ್ವೇದ ಟಿಪ್ ಕೊಡೋದಾದ್ರೆ ಏನು ಕೊಡ್ತೀರಾ? ಈ ಹೊಸ ಜನ್ರೇಷನ್ಗೆ ಒಂದೇ ಟಿಪ್ ನಾನೇನು ಕೊಡೋದು ಅಂದರೆ, ಆದಷ್ಟು ನಿಮ್ಮ ಲೈಫು ಫೋನು, ಲ್ಯಾಪ್ಟಾಪು, ಇಂಟರ್ನೆಟ್ ಮೇಲೆ ಡಿಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಯಾರು ಇಂಡಿಪೆಂಡೆಂಟಾಗಿ ಬೆಳೀತಾರೆ ಅವರೇ ನಿಮ್ಮ ಜನ್ರೇಷನಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದರೆ ನಿಮ್ಮ ಕೈಗಳು, ಕಾಲುಗಳು, ತಲೆಗೆ ಕೆಲಸ ಕೊಡಿ ಮಾಡೋದಕ್ಕೆ. ಎಲ್ಲಾನು ChatGPT, ಎಲ್ಲಾನು ಇಂಟರ್ನೆಟ್, ಯೂಟ್ಯೂಬು, ಎಲ್ಲಾನು ಸೋಷಲ್ ಮೀಡಿಯಾ ಅಲ್ಲ. ನೀವು ಊಟ ಮಾಡಬೇಕು ಅಂದರೆ ಮನೇಲೇ ಅಡುಗೆ ಮಾಡಬೇಕು, ಆರ್ಡ್ರ್ ಮಾಡಬಾರ್ದು. ನೀವು ಒಳ್ಳೆ ನಿದ್ದೆ ಮಾಡಬೇಕು ಅಂದರೆ ASMR ಹಾಕೊಂಡು ಕೇಳ್ಕೊಳ್ಳೋದಲ್ಲ, ಕಣ್ಣು ಕ್ಲೋಸ್ ಮಾಡಿ ನಿದ್ದೆ ಮಾಡಬೇಕು. ಏನೋ ಒಂದು ಪರಿಸ್ಥಿತಿ ಬಂತು ಅಂದರೆ ದೊಡ್ಡವ್ರ ಮನೆಗೆ ಹೋಗಿ ಮಾತಾಡಿಸಿ, ಅದನ್ನು ಇಂಟರ್ನೆಟಲ್ಲಿ ChatGPT ಗೂಗಲ್ ಮಾಡೋದಲ್ಲ. ಸೊ ನೀವು ಈ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗದೆ, ಇದೆ ಅವೆಲ್ಲ ಇದೆ, ಉಪಯೋಗಿಸ್ಬೇಕು. ಬಟ್ ಸೆಲ್ಫಾಗಿ ಅದು ಒಂದು ನೆಟ್ವರ್ಕಿಂಗ್ ಕನೆಕ್ಟಿವಿಟಿ ಬಿಟ್ವೀನ್ ನೀವು ಯೋಚನೆ ಮಾಡೋದು, ನೀವು ಕೆಲಸ ಮಾಡೋದನ್ನು, ಅದನ್ನು ನೀವು ಬೆಳೆಸಬೇಕು, ಕಾಪಾಡಬೇಕು. ಅವರೇ ಸಕ್ಸಸ್ಫುಲ್ಲಾಗಿ ಆಗ್ತಾರೆ.
ಕಾನ್ಸ್ಟೆಂಟ್ ಸ್ಕ್ರೀನ್ ಟೈಮ್ ಆಗುತ್ತೆ. ಆಯುರ್ವೇದಿಕ್ ಪ್ರಕಾರ ಯಾವ ಆಹಾರ ವಿಷಕಾರಿ ಅಂತೀರಾ? ನೀವು ಹಿಂದಿಂದು ತಿನ್ನಿದ್ದು ಡೈಜೆಸ್ಟೆಡ್ ಫುಡ್ ನೀವು ಹಿಂದೆ ತಿನ್ನಿದ್ದು ಫುಡ್ಡು ಕಂಪ್ಲೀಟಾಗಿ ಡೈಜೆಸ್ಟ್ ಆಗೋವರೆಗೂ ನೀವು ಮತ್ತೊಂದು ಆಹಾರ ತಿನ್ನಬಾರ್ದು. ಇದಕ್ಕೆ ಆಮ ಅಂತ ಕರಿತೀವಿ. ಈಗಿನ ಕಾಲದಲ್ಲಿ ಆಮಕ್ಕೆ ದೊಡ್ಡ ಕಾರಣ ಪ್ರಿಸರ್ವೇಟಿವ್ಸ್ ಹಾಕಿರೋ ಫುಡ್ ಐಟಮ್ಸ್. ನೀವು ಸೂಪರ್ ಮಾರ್ಕೆಟ್ಗೆ ಹೋದರೆ ಎಲ್ಲದರಲ್ಲೂ ಶೆಲ್ಫ್ ಲೈಫ್ ಜಾಸ್ತಿ ಮಾಡಬೇಕು ಅಂತ ಹಾಕ್ತಾರೆ. ಇವಾಗ ನೀವು ಯಾವ್ದಾರ ಒಂದು ಪಾಪ್ಯುಲರ್ ಬ್ರ್ಯಾಂಡಿಂದ ಒಂದು ಪಿಜ್ಜಾ ತೊಗೊಂಬಂದು ಇಟ್ಟಿರಿ ಮನೇಲಿ, ಅದನ್ನು ತಿನ್ನಬೇಡಿ. 5 ದಿವಸ ತೆಗೆದಿಟ್ಬಿಡಿ, 6ನೇ ದಿವಸ ಓಪನ್ ಮಾಡಿ, ಹಾಳಾಗೇ ಇರಲ್ಲ. ಯಾಕಂದರೆ ಅದು ಆ ಬ್ರೆಡ್ಡಲ್ಲಿ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ಪ್ರಿಸರ್ವೇಟಿವ್ಸ್ ಹಾಕಿರೋ ಫುಡ್ ತಿನ್ನೋದೇ ಅದೇ ಅಮ. ಸೊ ಇದು ನೀವು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಏನು ಡೈಜೆಸ್ಟ್ ಆಗುತ್ತೆ, ಈ ಪ್ರಿಸರ್ವೇಟಿವ್ಸ್ ಹೋಗಿ ನಮ್ಮ ದೇಹಕ್ಕೆ ಕೊಟ್ಟೋಗುತ್ತೆ ಅಂತ. ನಮ್ಮ ದೇಹ ಫುಲ್ ಪ್ರಿಸರ್ವ್ ಆಗುತ್ತೆ ಅಂತ ಅಲ್ಲ, ಬಟ್ ಆ ಲಿವರು ಪ್ರೋಸೆಸ್ ಮಾಡಬೇಕು ಅದನ್ನು, ಕಿಡ್ನಿಗಳು ಎಕ್ಸ್ಕ್ರೀಟ್ ಮಾಡಬೇಕು ಅದನ್ನು. ಸೊ ಇಲ್ಲಿ ಗಟ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಗಟ್ ಬ್ಯಾಕ್ಟೀರಿಯಾನು ಹಾಳು ಮಾಡುತ್ತೆ ಇವೆಲ್ಲ. ಇವಾಗ ನೋಡಿ, ಯಾವ್ದಾರೋ ಒಂದು ಪಾಪ್ಯುಲರ್ ಆನ್ಲೈನ್ ಬ್ರ್ಯಾಂಡಿಂದ ಸ್ವೀಟ್ ಬಾಕ್ಸ್ ತೊಗೊಂಬನ್ನಿ, ಅದನ್ನು ಓಪನ್ ಮಾಡಿ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಇಡಿ. ನೀವೇ ಮನೆಯಲ್ಲಿ ಒಂದು ಸ್ವೀಟ್ ತಯಾರಿ ಮಾಡಿ ಅದನ್ನು ಓಪನ್ ಮಾಡಿ ಇಟ್ಟಿರಿ. 1 hour ವೇಟ್ ಮಾಡಿ. ಮನೆ ಹತ್ರ ಗಾರ್ಡನ್ ಇರ್ತದೆ, ಎಲ್ಲ ಇರುವೆಗಳು ನೀವು ಯಾವ್ದು ಸ್ವೀಟ್ ಬಾಕ್ಸಿಗೆ ಹೋಗುತ್ತಾ, ನೀವು ಮಾಡಿರೋ ಸ್ವೀಟಿಗೆ ಹೋಗುತ್ತಾ ನೋಡಿ. ನಿಮ್ಗೆ ಆಶ್ಚರ್ಯ ಪಡ್ತೀರಾ, ಆ ಸ್ವೀಟ್ ಬಾಕ್ಸಿಗೆ ಒಂದು ಇರುವೆನೂ ಹೋಗಲ್ಲ, ಅದು ಹಾಗೆ ಇರುತ್ತೆ, ಫ್ರೆಶ್ ಆಗಿ ಕಾಣುತ್ತೆ. ಅದೇ ನೀವು ಮಾಡಿರೋ ಸ್ವೀಟಲ್ಲಿ ಇರುವೆಗಳು ಎಲ್ಲ ಬಂದು ತಿನ್ಕೊಂಡು ಹೋಗುತ್ತೆ. ಯಾವ್ದು ಹೆಲ್ತಿ? ಅದು ಚೆನ್ನಾಗಿ ಕಾಣ್ತಾ ಇರೋದು ಒಳ್ಳೆ ಕವರ್ ಬಾಕ್ಸಲ್ಲಿರೋದು ಹೆಲ್ತಿನಾ, ಅಥವಾ ನೀವು ಮಾಡಿರೋದು ಹೆಲ್ತಿನಾ, ಇರುವೆಗಳು ಬಂದಿರೋದು ಹೆಲ್ತಿನಾ? ಹಣ್ಣು ಓಪನ್ ಮಾಡ್ತೀರಾ, ಹುಳ ಕಾಣಿಸುತ್ತೆ, ದಟ್ ಈಸ್ ಎ ಹೆಲ್ತಿ ಫ್ರೂಟ್. ಆ ಹುಳ ಪೋರ್ಷನ್ ತೆಗೆದುಬಿಟ್ಟು ತಿನ್ನಿ, ಅದು ಒಳ್ಳೆ ಫ್ರೂಟ್. ಅದು ಹುಳಾನೇ ಬರದೇ ಇರೋದು, ಅದಾಗದೆ ಹಂಗೆ ಇರೋದು, ನೋಡಿದ್ರೆ ಆ್ಯಪಲ್ 3 ತಿಂಗಳಿಂದ ಹಂಗೆ ಇದೆ, ಅದು ಒಳ್ಳೆಯದಲ್ಲ. ಸೊ ಈಗಿನ ಕಾಲದಲ್ಲಿ ವಿಷಕರ ಆಹಾರ ಅಂದರೆ ಪ್ರಿಸರ್ವೇಟಿವ್ಸ್ ಹಾಕಿರೋ ಫುಡ್ಡು. ನಮ್ಮ ಇಂಡಸ್ಟ್ರಿನೇ ಕೆಡಿಸ್ತಾ ಇದೆ. ರೆಗ್ಯುಲೇಷನ್ ತಪ್ಪಾಗಿದೆ. ಮೊನ್ನೆ ನ್ಯೂಸಲ್ಲೆಲ್ಲ ಬಂತು, ತುಪ್ಪ 250 ಕೋಟಿ ಅಡಲ್ಟ್ರೇಟೆಡ್ ತುಪ್ಪ ಮಾಡಿದ್ದಾರೆ, ಅಡಲ್ಟ್ರೇಟೆಡ್ ಆಯಿಲ್ಸು. ಇವು ಸಮಸ್ಯೆಗಳಾಗ್ತಾಯಿದೆ. ಕೆಮಿಕಲ್, ನಾನು ದುಡ್ಡು ಮಾಡಬೇಕು, ಹಣ ಗಳಿಸ್ಬೇಕು ಅಂತ ಆಗ್ತಾ ಇರೋದೇ ಸಮಸ್ಯೆ. ನಮ್ಮ ಫುಡ್ಡು ಮೆಡಿಸಿನ್ನಲ್ಲಿ ಈ ಒಂದು ಕೆಮಿಕಲ್ಸು ಎಂಟ್ರಿ ಆಗಿರೋದ್ರಿಂದನೇ ಸಮಸ್ಯೆಗಳಾಗಿರೋದು, ಪ್ರಿಸರ್ವೇಟಿವ್ಸ್ ಬಂದಿರೋದೇ ಸಮಸ್ಯೆಗಳಾಗಿರೋದು. ಅಫ್ಕೋರ್ಸ್ ಸ್ಮೋಕಿಂಗು, ಡ್ರಿಂಕಿಂಗು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ವ್ಯಾಯಾಮ ಮಾಡದೇ ಇರೋದು ಕೂಡ ದೊಡ್ಡ ಪ್ರಾಬ್ಲಮ್ಮು. ಎಷ್ಟು ಪಬ್ಲಿಕ್ ಹೆಲ್ತಲ್ಲಿ ಪೇಪರ್ಸ್ ಪಬ್ಲಿಷ್ ಆಗಿದೆ ಇವಾಗ ಅಂದರೆ, ನಾನು ಸುಮ್ಮನೆ ಕೂತ್ಕೊಂಡಿರೋ ಕೆಲಸ ಅಂದರೆ ಓಡಾಡ್ರ ಇಲ್ಲ, ನಾನು ವ್ಯಾಯಾಮನೂ ಮಾಡ್ತಾಯಿದ್ದೀನಿ, 10,000 ಹೆಜ್ಜೆನೂ ಹಾಕ್ತಾಯಿದ್ದೀನಿ, ಡಯಟು ಕರೆಕ್ಟಾಗಿ ತಿಂತಾಯಿದ್ದೀನಿ, ನಿದ್ದೆನೂ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಆದರೆ 10 ಅವರ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರೋ ಕೆಲಸನೇ ಸಾಕು. ಆ ಸ್ಮೋಕಿಂಗು, ಡ್ರಿಂಕಿಂಗಲ್ಲಿ ಬರೋ ಹೆಲ್ತ್ ಪ್ರಾಬ್ಲಮ್ಸೇ ಎಂಟ್ರಿ ಹೊಡಿಯುತ್ತೆ. ಸೊ ಆದಷ್ಟು ಓಡಾಡ್ಕೊಂಡಿರೋ ಕೆಲಸಗಳೇ ಒಳ್ಳೆಯದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣಗಳೇನು? ಇದಕ್ಕೆ ಸೂಕ್ತವಾದ ಪರಿಹಾರ ತಿಳಿಸಿ. ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸೂ ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟು. ನಾವು ತಿನ್ನೋ ಆಹಾರ ಕಲರ್ಗಳು ಹಾಕಿದಾರ ಇಲ್ವಾ, ಪ್ರಿಸರ್ವೇಟಿವ್ಸ್ ಇದೆಯಾ ಇಲ್ವಾ, ಒಂದು ಮೇಜರ್ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೆಕೆಂಡು ನಾವೇ ಮಾಡ್ಕೊಂಡಿರೋದು, ರಾತ್ರಿ ಮಲ್ಕೊಳ್ದೇ ಇರೋದು, ಟೈಮಿಗೆ ಆಹಾರ ಕರೆಕ್ಟಾಗಿ ತೊಗೊಳ್ಳದೇ ಇರೋದು ಒಂದು ದೊಡ್ಡ ಕಾರಣ. ಮತ್ತೊಂದು ನಾವು ತೊಗೊತಾ ಇರೋ ಔಷಧಿಗಳು. ಹೆಣ್ಣು ಹುಡುಗಿರ್ಗಂತೂ ಸುಮಾರು ಜನಕ್ಕೆ ಈ ನಡುವೆ ಇಮಿಡಿಯೇಟಾಗಿ ಹಾರ್ಮೋನ್ ಟ್ಯಾಬ್ಲೆಟ್ಸು ಅದು ಇದು ಎಲ್ಲ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ. ಅದು ಮುಂಚೆ ತುಂಬ ಆಗ್ತಾ ಇರೋದು. ನಮಗೆ ಕೆಲವರು ಕಪಲ್ಸ್ ಬಂದ್ಬಿಡ್ತಾರೆ, ಹೆಣ್ಣು ಹುಡುಗಿರು ಇಲ್ಲಿ ಟ್ಯಾಬ್ಲೆಟ್ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮದುವೆ ಆಗಿರುತ್ತೆ, ಮಕ್ಕಳಾಗ್ತಾರೆ, ಪೀರಿಯಡ್ ಇದು ಮಾತ್ರೆ ತೊಗೊಳ್ದೇ ಇದ್ರೆ ಪೀರಿಯಡ್ ಆಗಲ್ಲ, ಮಾತ್ರೆ ಬಿಟ್ಟರೆ ಪೀರಿಯಡೇ ಆಗಲ್ಲ, ಮಾತ್ರೆ ತೊಗೊಂಡೇ ಆಗಬೇಕು. ಈ ಪರಿಸ್ಥಿತಿ ಎಲ್ಲ ಸುಮಾರು ಬರುತ್ತೆ, ಡಿಪೆಂಡೆನ್ಸಿ ಆಗೋಗ್ಬಿಡುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ಬೆಳೆಸ್ಬೇಕು, ನ್ಯಾಚುರಲ್ ಫುಡ್ ತಿನ್ನಿಸ್ಬೇಕು, ವ್ಯಾಯಾಮ ಅದೆಲ್ಲ ಮಾಡ್ರೇಷನಲ್ಲಿ ಮಾಡಿಸ್ಬೇಕು. ಹೆಣ್ಣು ಹುಡುಗಿರಿಗೆ ಬೆಳೆಸೋದಲ್ಲಿ ಆಹಾರ ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಆದಷ್ಟು
ಹೆಲ್ತಿ ಫುಡ್ ಏನು, ಎಲ್ಲ ರಸಗಳ ಅಭ್ಯಾಸ ಮಾಡಿಸ್ಬೇಕು. ತರಕಾರಿಗಳು ಸಣ್ಣ ವಯಸ್ಸಲ್ಲೇ ಸೊಪ್ಪು ತಿನ್ನೋದು ಇದೆಲ್ಲ ತಿನ್ನೋದು ಅಭ್ಯಾಸ ಮಾಡಿಸ್ಬೇಕು ಅವ್ರಿಗೆ. ನೋಡು ಮಗು, ನಿನ್ನ ಫೇವ್ರೇಟ್ ಸೊಪ್ಪು ಸಾರು, ನಿನ್ನ ಫೇವ್ರೇಟ್ ಬೀಟ್ರೂಟು, ಬ್ರಿಂಜಾಲ್ ನಿನ್ನ ಫೇವ್ರೇಟು ಅಂತ ಹಾಗೆ ಬೆಳೆಸ್ಬೇಕು. ಅವಾಗ ಬೆಳೆಸಿದಾಗ ಏನಾಗುತ್ತೆ, ಅವರು ದೇ ಬಿಲೀವ್ ಯು. ಬೆಳಗ್ಗೆ ಹೇಳ್ತಾರೆ ನನಗೆ ಬೇಂಗನ್ ಬರ್ತಾನೆ ಬೇಕು, ನನ್ನ ಫೇವ್ರೇಟ್ ಅದು ಸೊಪ್ಪು ಸಾರು, ಅದರಲ್ಲೆಲ್ಲ ಐರನ್ ಜಾಸ್ತಿ ಇರುತ್ತೆ. ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ, ಎಸ್ಪೆಷಲಿ ಗರ್ಲ್ಸ್. ಬಾಯ್ಸ್ನೂ ನೆಗ್ಲೆಕ್ಟ್ ಮಾಡಬೇಡಿ, ಬಾಯ್ಸ್ನೂ ಕೂಡ ಹಾಗೆ ಬೆಳೆಸ್ಬೇಕಾಗತ್ತೆ. ಯಾತಕ್ಕಂದರೆ ಗಂಡು ಮಗು ಏನು ಬೇಕಾದ್ರೂ ತಿನ್ನಲಿ, ಅನ್ನ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಳಿ, ಚಪಾತಿ ಎಷ್ಟು ಬೇಕಾದ್ರೂ ತಿನ್ನಲಿ ಅಂತ ಹಂಗಲ್ಲ. ಅದಕ್ಕೂ ಒಂದು ಪ್ರಮಾಣ ಎಷ್ಟು ಬೇಕಾಗತ್ತೆ ಅನ್ನೋದು ತಿನ್ನಿಸ್ಬೇಕು. ನನಗೊಂದು ಪೇಷಂಟ್ ಒಬ್ಬರು ಬಂದಿದ್ದರು. ಆ ವ್ಯಕ್ತಿ 50 ವರ್ಷ, ಎಷ್ಟು ಸ್ಮಾರ್ಟಾಗಿದ್ದರು. ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲ ದಪ್ಪಕ್ಕಿದ್ರು. ನಾನು ಆ ವ್ಯಕ್ತಿಗೆ ಕೇಳಿದೆ, ಏನು ಸರ್ ನಿಮ್ಮ ಸೀಕ್ರೆಟು? ಇಲ್ಲ ಡಾಕ್ಟ್ರೆ, ನಾನು ಸಣ್ಣ ವಯಸ್ಸಿಂದ ನಾನು ಎಷ್ಟು ಬೇಕಷ್ಟು ಊಟ ಮಾಡ್ತಾಯಿದ್ದೀನಿ. ನಮ್ಮ ತಂದೆ ಬೈಯೋರು, ಯಾಕೋ ಅಷ್ಟೊಂದೆಲ್ಲ ಆ ಪ್ಲೇಟಲ್ಲಿ ಹಾಕ್ಸ್ಕೊಂಡು ಪ್ರಾಣಿ ಥರ ತಿಂತಾಯಿದ್ಯಾ ನೀನು, ಇಷ್ಟೇ ಬೇಕಾಗತ್ತೆ ನಿನಗೆ ಅಂತ. ಸೊ ಸಣ್ಣ ವಯಸ್ಸಿಂದಲೇ ಅಭ್ಯಾಸ ಮಾಡಿಕೊಂಡ್ರೆ ಅವ್ರಿಗೆ ತೂಕದ ಸಮಸ್ಯೆಗಳು ಬರಲ್ಲ ಜೀವನದಲ್ಲಿ. ಒಂದು ತೂಕ ಬಂದರೆ ಪಾಪ ಏನು ಲೋ ಸೆಲ್ಫ್ ಎಸ್ಟೀಮು, ಓಡಾಡೋಕ್ಕೆ ಕಷ್ಟ, ಲವಲವಿಕೆ ಇರಲ್ಲ, ಆ್ಯಕ್ಟಿವಿಟಿ ಇರಲ್ಲ, ಸೋಂಬೇರಿಗಳಾಗ್ತಾರೆ, ಮೋಟಿವೇಶನ್ ಇರಲ್ಲ. 40 ಆಗಿದ್ಮೇಲೆ ತೂಕ ಇತ್ತು ಅಂದರೆ ಬೇರೆ ಬೇರೆ BP, ಕೊಲೆಸ್ಟ್ರಾಲು, ಅದು ಇದು ಸಮಸ್ಯೆಗಳು, ಡಯಾಬಿಟಿಸು ಎಲ್ಲ ಅಪ್ಪುಳಿಸ್ಕೊಂಡು ಬರುತ್ತೆ. ಅದನ್ನು ಸಣ್ಣ ವಯಸ್ಸಲ್ಲೇ ಗಂಡು ಹುಡುಗರಿಗೂ ಕೇಳಿದಾಗೆಲ್ಲ ತಿಂಡಿಗಳಿಗೆ ಕೊಡೋದು, ಸ್ವೀಟ್ ಬಾಕ್ಸ್ಗಳು ಮನೆಗಳಿಗೆ ತೊಗೊಂಬರೋದು, ಚಿಪ್ಸು ಕಡಲೆಕಾಯಿ ಬೀಜಗಳು ತಿನ್ನಿಸೋದು, ಎಣ್ಣೆಲಿ ಕರೆದಿರೋದೆಲ್ಲ ತಟ್ಟೆ ಮೇಲೆ ಹುಡುಗ ಗಂಡು ಮಗು ತಿನ್ನಲಿ ಚೆನ್ನಾಗಿ ಅಂತ ಹೇಳೋದು. ಅವ್ರಿಗೆ ಒಂದು ಫುಡ್ ಕಂಟ್ರೋಲ್ ಸಣ್ಣ ವಯಸ್ಸಲ್ಲೇ ಹೇಳ್ಕೊಟ್ರೆ ದೊಡ್ಡ ವಯಸ್ಸಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಬೇಕು ನನಗೆ, ಎಷ್ಟು ತಿನ್ನಬಾರ್ದು ಅಂತ. ಅದು ಸಣ್ಣ ವಯಸ್ಸಲ್ಲಿ ಮಾಡಿರೋದು ದೊಡ್ಡ ವಯಸ್ಸಲ್ಲೇ ಎಫೆಕ್ಟ್ ಆಗುತ್ತೆ. ಸಣ್ಣ ವಯಸ್ಸಲ್ಲಿ ಏನೋ ಬೇಜಾರಾಯ್ತಾ ಸ್ವೀಟ್ ಬಾಕ್ಸ್, ದೊಡ್ಡನಾಗಿದ ಮೇಲೆ ಅವನಿಗೆ ವರ್ಕಲ್ಲಿ ಸ್ಟ್ರೆಸ್ ಆಗ್ತಾ ಇದೆಯಾ, ರಾತ್ರಿ ಮನೆಗೆ ಬರ್ತಾ ದೊಡ್ಡದು ಪನ್ನೀರ್ ಬಟರ್ ಮಸಾಲ ತಿನ್ನೋದು, ಅಥವಾ 2 ಚಿಪ್ಸ್ ಪ್ಯಾಕೆಟ್ ತಿಂದು ಮುಗಿಸ್ಬಿಡೋದು, ಅಥವಾ ಸ್ವೀಟ್ ಬಾಕ್ಸ್ ಅರ್ಧ ಸ್ವೀಟ್ ಬಾಕ್ಸ್ ತಿಂದು ಮುಗಿಸೋದು. ಸೊ ಸ್ಟ್ರೆಸ್ಸು, ಇಮೋಷನ್ನು, ಫುಡ್ಡು ಅದರಲ್ಲಿ 2 ಕನೆಕ್ಟ್ ಆದಾಗ ಅದು ಒಂದು ಕೆಟಾಸ್ಟ್ರೋಫಿಕ್ ಎಫೆಕ್ಟು. ಕಾಯಿಲೆಗಳು ಬಂದಿದ ಮೇಲೆ ಅದೂ ತೂಕ ಇಳಿಸೋದು ಸುಲಭ ಅಲ್ಲ. ಸೊ ಅದನ್ನು ಎನರ್ಜಿ ಇರೋವಾಗಲೇ ತೂಕ ಇಳಿಸೋದು ತುಂಬ ಒಳ್ಳೆಯದು. ಎಸ್ ಡಾಕ್ಟರ್, ಇನ್ಫರ್ಟಿಲಿಟಿಗೆ ಕಾರಣಗಳೇನು? ಇನ್ಫರ್ಟಿಲಿಟಿಗಳಿಗೆ ಕಾರಣ ಇಷ್ಟೇ, ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಮತ್ತೊಂದು ಎಜುಕೇಷನ್ನು ಅವೇರ್ನೆಸ್ಸೇ ಇಲ್ಲ. ನನ್ನ ಮಗು ಮಾಡ್ಕೊಬೇಕಾದ್ರೆ ಯಾವತ್ತು ಇಂಟರ್ಕೋರ್ಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಗಂಡ ಹೆಂಡತಿಗೆ. ಕೆಲವು ಕಪಲ್ಸ್ ಬರ್ತಾರೆ, ಅವ್ರಿಗೆ ಆ್ಯಕ್ಟ್ ಬಗ್ಗೆ ಅವೇರ್ನೆಸ್ಸೇ ಇರಲ್ಲ, ಆ ಲೆವೆಲಲ್ಲಿದೆ. ಇದು ಡಾಕ್ಟ್ರುಗಳು ಕೇಳಲ್ಲ, ಪ್ರಶ್ನೆಗಳು ಕೇಳಬೇಕಿದು, ಇದೆಲ್ಲ ಕಾಮನ್ನು. ಅವ್ರಿಗೆ ಆ್ಯಕ್ಟ್ ಹೆಂಗೆ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಕೇಳಿದ್ರೆ ಅಟ್ಲೀಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ಆಫ್ಕೋರ್ಸ್ ಆನ್ಲೈನ್ ಇಂಟರ್ನೆಟ್ಟಲ್ಲಿ ಅವ್ರ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಯಾರಿಗೋ ಒಬ್ರಿಗೆ ಮೆಂಟಲ್ ಟ್ರಾಮಾ ಇರುತ್ತೆ, ಇಂಟರ್ಕೋರ್ಸಲ್ಲಿ ಎಂಗೇಜ್ ಆಗೋದು ಗೊತ್ತಿರಲ್ಲ, ಆಗದೇನೂ ಇರಲ್ಲ. ಈ ಥರದ್ದು ಸುಮಾರು ನೋಡ್ತೀನಿ ನಾನು. ಒಂದು 15-20% ಕೇಸಸಲ್ಲಿ ಈ ಸಮಸ್ಯೆ ಇರುತ್ತೆ. ಮಿಕ್ಕಿದ್ದು ಟೈಮು ಪ್ರಾಬ್ಲಮ್ಸು, ಯಾರೋ ಒಬ್ರು ನೈಟ್ ಶಿಫ್ಟು, ಡೇ ಶಿಫ್ಟು, ಇದ್ರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಮತ್ತೊಂದೇನು ಅಂದರೆ ಈ ನಡುವೆ ಹೊಸ್ತು ಏನಾಗ್ತದೆ ಅಂದರೆ ದೇ ಆರ್ ನಾಟ್ ಗಿವಿಂಗ್ ಟೈಮ್ ಫಾರ್ ಈಚ್ ಅದರ್. ಯಾರ ಜನ ಫೋನಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ, ಫೋನ್ ಜೊತೆನೇ ನಿದ್ದೆ ಮಾಡ್ತೀನಿ, ಎದ್ದಾಗಲೂ ಫೋನು, ಮಲ್ಕೊಂಡಾಗಲೂ ಫೋನು, ಟಾಯ್ಲೆಟ್ಗೆ ಹೋದಾಗಲೂ ಫೋನು, ಊಟ ಮಾಡೋವಾಗಲೂ ಫೋನು, ಫೋನೇ ಕತೆ ಆಗೋಗ್ಬಿಟ್ಟಿದೆ. ಸೊ ಫೋನಿಗೆ ಸ್ವಲ್ಪ ಡಿಸ್ಎಂಗೇಜ್ ಮಾಡಬೇಕಾಗತ್ತೆ, ಪಕ್ಕ ಇಡಬೇಕಾಗತ್ತೆ. ನೀವು ಇನ್ನೊಬ್ರು ವ್ಯಕ್ತಿನ ಹೆಂಗೆ ಪ್ರೀತಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಬೇಕಾಗತ್ತೆ. ಮಾನಸಿಕ ಸ್ಥಿತಿನೂ ಕೂಡ ಸೆಕ್ಷುಯಲ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಫಿಸಿಕಲ್ ಪ್ರಾಬ್ಲಮ್ಸು ಸಾಕಷ್ಟಿದೆ. ಸ್ಪರ್ಮ್ ಕೌಂಟ್ಸು, ಮಾರ್ಫಾಲಜಿ, ಮೊಟಿಲಿಟಿ ತುಂಬ ಕಮ್ಮಿ ಆಗ್ತಾಯಿದೆ ಇತ್ತೀಚೆಗೆ. ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿದೆ. ಒಂದು ಗಂಡು ಹುಡುಗರಲ್ಲಂತೂ ಆ ಮೋಟ್ರ್ ಬೈಕು ಓಡಿಸೋದಿಂದ ಹಿಡಿದು ಕೆಲವರು ಬರ್ತಾರೆ ಗಂಡಸರು, ನಾನು ಇಂಡಿಯಾ ಟ್ರಿಪ್ ಹೊಡ್ಕೊಂಬಂದಿದ್ದೀನಿ ನಂದು ಬುಲೆಟಲ್ಲಿ, ಅದು ಇದು. ಅವರಲ್ಲಿ ನಾನು ವೀರ್ಯ ಚೆಕ್ ಮಾಡಿದಾಗ ಮಾರ್ಫಾಲಜಿ, ಮೊಟಿಲಿಟಿ ಕಮ್ಮಿ ಇರುತ್ತೆ ಅಂತ ಅವ್ರಿಗೆ ನಾನು ಸ್ಕ್ರೋಟಮ್ ಸ್ಕ್ಯಾನ್ ಮಾಡಿಸಿದಾಗ ಅಲ್ಲಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ವೆರಿಕೋಸಿಲ್ ಇರುತ್ತೆ, ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಿರಲ್ಲ, ಅಥವಾ ಎಪಿಡಿಡೆಮಲ್ ಸಿಸ್ಟ್ಗಳು ಅದೆಲ್ಲ ಸ್ವಲ್ಪ ಇರುತ್ತೆ. ಸೊ ಇದೆಲ್ಲ ಹಲವಾರು ಬೇರೆ ಬೇರೆ. ಇವಾಗ ಫ್ಯಾಕ್ಟ್ ಏನು ಅಂದರೆ, ಈಗ ಒಂದು ಗಂಡು ಹುಡುಗ 25 ವರ್ಷ 30 ವರ್ಷದ ಗಂಡು ಹುಡುಗ
ಅವ್ರ ತಾತಂಗೆ ಆ ವಯಸ್ಸಲ್ಲಿ ಇದ್ದಿದ್ದ ಸ್ಪರ್ಮ್ ಕೌಂಟ್ ಅರ್ಧದಷ್ಟು ಇರಲ್ಲ ಇವಾಗ. ಅದು ಯಾತಕ್ಕಾಗಿದೆ ಅನ್ನೋದು ನಾವು ತಿನ್ನೋ ಆಹಾರಗಳು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಇದೇ ಕಾರಣ ಆಗಿದೆ. ಕೆಮಿಕಲ್ಸು, ಫರ್ಟಿಲೈಸರ್ಸು, ಅದು ಇದು ಎಲ್ಲ ಸೇರಿ ಡಿಯೋಡ್ರೆಂಟ್ಸ್ ಹಾಕೊಳ್ಳೋದು. ಆ ಒಂದು ಕ್ಯಾನಡಾಲಿ ಒಂದು ಒಳ್ಳೆ ಪೇಪರ್ ಪಬ್ಲಿಷ್ ಆಗಿದೆ, ಸಿಸ್ಟಮಿಕ್ ರಿವ್ಯೂ. ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ ಅದು ಹೋಗಿ ನಮ್ಮ ಹಾರ್ಮೋನ್ಸ್ಗೆ ಎಫೆಕ್ಟ್ ಆಗಿ ಅದು ಹೋಗಿ ವೀರ್ಯದ ಉತ್ಪತ್ತಿ. ಸ್ಮೋಕಿಂಗ್ ಎಷ್ಟು ಸಮಸ್ಯೆ. ನೀವೇನಾರ ಗಂಡು ಹುಡುಗರು ಸ್ಮೋಕ್ ಮಾಡಿದ್ರಿ ಅಂದರೆ ನಿಮ್ಮ ಊಟ ಗಂಡು ಮಗು ಬೀಜದಲ್ಲಿ ಸಮಸ್ಯೆ ಬರುತ್ತೆ. ಆ ಲೆವೆಲಲ್ಲಿ ಸ್ಮೋಕಿಂಗ್ ಎಫೆಕ್ಟ್ ಮಾಡುತ್ತೆ. ಇಫ್ 1% ಇಸ್ ಸ್ಮೋಕಿಂಗ್, ಅವನು ಕುಟ್ಟ ಮಗು ಗಂಡು ಮಗು, ಅವನು ಬೀಜದಲ್ಲಿ ಸಮಸ್ಯೆ ಬರುತ್ತೆ. ಅವನಿಗೆ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆದಷ್ಟು ಚಾನ್ಸ್ ಸಿಕ್ಕಿದ್ರೆ ಕ್ವಿಟ್ ಸ್ಮೋಕಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ರಿಗೂ ಸೇಫಾ? ಇಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗು ಪೇಷಂಟು ಅವರ ಕಾಯಿಲೆಗಳು ಅವರ ಪ್ರಕೃತಿ ಪ್ರಕಾರ ಸೇವನೆ ಮಾಡದೆ ಆಹಾರ ಒಳ್ಳೆಯದು. ಲಂಘನ ಅನ್ನೋದು ಒಂದು ಆಯುರ್ವೇದದಲ್ಲಿ ಒಂದು ಮೆಡಿಕಲ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಎಷ್ಟು ಲಂಘನ ಅಡ್ವೈಸ್ ಮಾಡಬೇಕು, ಮಾಡಬಾರ್ದು ಅಂತ. ಲಂಘನ ಅಂದರೆ ಉಪವಾಸ ಮಾಡಿದ್ರೆ ಫಸ್ಟು ದೇಹದಲ್ಲಿರೋ ಆಹಾರ ಎಲ್ಲ ಡೈಜೆಸ್ಟ್ ಆಗುತ್ತೆ, ನಂತರ ಇರೋ ಆಮ ಡೈಜೆಸ್ಟ್ ಆಗುತ್ತೆ, ನಂತರ ದೋಷಗಳು ಡೈಜೆಸ್ಟ್ ಆಗುತ್ತೆ. ನೀವು ಆ ಪಾಯಿಂಟ್ ಬಿಟ್ಟು ನೀವು ಹೋದ್ರಿ ಅಂದರೆ ಧಾತುಗಳು ಡೈಜೆಸ್ಟ್ ಆಗುತ್ತೆ. ಅದು ಡೇಂಜರ್ ಧಾತು ಡೈಜೆಸ್ಟ್ ಆಗಿದ್ಮೇಲೆ ಜೀವನ ತೊಗೊಂಡ್ಬಿಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗು ಸ್ವಲ್ಪ ಪ್ರಮಾಣದಲ್ಲಿ ಓಕೆ, ಬಟ್ ಅತಿಯಾಗಿ ನಾನು ದಿನ ಬಿಟ್ಟು ದಿನ ಊಟ ಮಾಡೋದು ಅಥವಾ ಒಂದು ವಾರ ಏನೂ ಊಟನೇ ಮಾಡದೇ ಇರೋದು, ಅದೆಲ್ಲ ತುಂಬ ರಿಸ್ಕಿ, ತೊಂದರೆಗಳಿಗೆ ಸಿಕ್ಕಾಕೊತೀನಿ. ಇಂಟರ್ನೆಟಲ್ಲಿ ನೋಡ್ತೀವಿ ಡ್ರೈ ಫಾಸ್ಟಿಂಗು 7 ದಿವಸಕ್ಕೆ 5 ದಿವಸಕ್ಕೆ, ಅದೆಲ್ಲ ನಾಟ್ ರೆಕಮೆಂಡೆಡ್. ಆಯುರ್ವೇದದಲ್ಲಿ ಕ್ಯಾನ್ಸರ್ನಂತಹ ಭಯಾನಕ ಸಮಸ್ಯೆಗಳನ್ನು ವಾಸಿ ಮಾಡ್ಬೋದಾ? ಹೌದು ಅನ್ನೋದಾದರೆ ಯಾವ ಥರ? ನೋಡಿ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬಂದಾಗ ನಮ್ಮ ಪಂಚಕರ್ಮಗಳು ಅದೆಲ್ಲ ಸ್ವಲ್ಪ ಮೆಟಾಸ್ಟೇಸಿಸ್ ಮೇಲೂ ಹೆಲ್ಪ್ ಆಗತ್ತೆ. ಅಂದರೆ ಆ ಪ್ರೋಸೆಸ್ನ ತಡೆದು ಹಿಡಿಯತ್ತೆ. ನನ್ನ ಕ್ಲಿನಿಕಲ್ ಕೇಸಸಲ್ಲಿ ಸುಮಾರು ಜನ ರೇಡಿಯೇಷನ್ ಕೀಮೋ ಮಾಡಿಸ್ಕೊಬಾರ್ದು ಅಂತ ಸೆಲ್ಫ್ ವಾಲಂಟರಿ ಡಿಸಿಷನ್ ತೊಗೊಂಡು ಆಯುರ್ವೇದದ ಕಡೆ ಬರ್ತಾರೆ. ಅವರೆಲ್ಲ ತೊಗೊಂಡು ಚೆನ್ನಾಗಿದ್ದಾರೆ. ಒಂದು ಕೇಸ್ ನಾನು ಹೇಳ್ತೀನಿ. ವಿದೇಶದಿಂದ ಬಂದಿರೋ ಒಂದು ಹೆಂಗಸು ಥೈರಾಯ್ಡ್ ಕ್ಯಾನ್ಸರು ಅಗ್ರೆಸಿವ್ ಫಾರ್ಮ್ ಅಂತ ಅಲ್ಲಿ ಡಯಾಗ್ನೋಸ್ ಮಾಡಿದ್ರು. ಅವ್ರಿಗೆ ನೀವು ಇಮಿಡಿಯೇಟಾಗಿ ಕೀಮೋ ಮಾಡಿಸ್ಕೊಳ್ಳಿ, ನಿಮಗೆ ಕೆಲವು ತಿಂಗಳುಗಳು ಇದೆ ಬದುಕೋದಕ್ಕೆ ಅಂತ ಹೇಳಿರೋ ಕೇಸು. ಅವರು ಅಲ್ಲಿ ಕೀಮೋ ತೊಗೊಳ್ಳಿಲ್ಲ. ತಮ್ಮ ತಂದೆ ಏನಿದೆ ಅಂತ ಮಕ್ಕಳಿಗೆಲ್ಲ ಒಂದು ವಿಲ್ ಅಂತ ಬರೆದುಬಿಟ್ಟು ಇಂಡಿಯಾಗೆ ಬಂದೆ, ಯಾವುದೋ ಕಾರಣಕ್ಕೆ ನನ್ನ ಕ್ಲಿನಿಕ್ಗೆ ಬಂದುಬಿಟ್ಟು ಅಲ್ಲಿ ಅವ್ರು ರಿಪೋರ್ಟ್ ತೊಗೊಂಡ್ಬಂದು ನನಗೆ ಧೈರ್ಯ ಕೊಟ್ಟರು, ನೀವು ಟ್ರೀಟ್ ಮಾಡಿ ಆಯುರ್ವೇದದಲ್ಲಿ ಅಂತ. ನಾನು ಆಕೆಗೆ ಫುಲ್ಲು ಆಯುರ್ವೇದ ಟ್ರೀಟ್ಮೆಂಟ್ ಕೊಟ್ಟಿರೋದು, ನಮ್ಮ ಗಂಡಮಾಲ ಚಿಕಿತ್ಸೆ ಪ್ರಕಾರ ಕೊಟ್ಟರೆ ಟ್ರೀಟ್ಮೆಂಟು. ಬಿಲೀವ್ ಮೀ, ನಾಟ್ 2 ತಿಂಗಳಲ್ಲಿ ಅಲ್ಲಿ ಬಂದಿದ್ದು ಗಡ್ಡೆನೇ ಕಾಣಿಸ್ಲಿಲ್ಲ ರಿಪೋರ್ಟಲ್ಲಿ. ಈಕೆ 6 years ಆಯ್ತು, ಇನ್ನೂ ಬದುಕಿದ್ದಾರೆ, ಇನ್ನೂ ವಾಕ್ ಮಾಡ್ತಾರೆ, ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಎಲ್ಲ ವೈಂಡ್ ಅಪ್ ಮಾಡಿ ಬಂದಿರೋದು ಕೆಲಸ ಮಾಡ್ಕೊಳಕ್ಕೆ ವಾಪಸ್ ಹೋದರು. ಅದು ಏನಾಗೋಗ್ಬಿಟ್ಟಿದೆ ಅಂದರೆ ಇಲ್ಲಿ ಅವಕಾಶ ಕೊಡದಿರೋ ಸ್ಥಿತಿಯಾಗಿದೆ ಆಯುರ್ವೇದಕ್ಕೆ. ಆಯುರ್ವೇದದಲ್ಲಿ ಫಸ್ಟ್ ಅವಕಾಶ ಕೊಡಿ, ಅಲ್ಲೆಲ್ಲ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬರೋಕ್ಕೆ ಹೋಗ್ಬೇಡಿ. ಫಸ್ಟ್ ಬನ್ನಿ, ಅದೆಲ್ಲ ಟ್ರೈ ಮಾಡೋಕ್ಕೆ ಮೊದಲು ಫಸ್ಟ್ ಬನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಬಂಜೆತನ ಉಂಟಾಗೋದಕ್ಕೆ ಕಾರಣ ಏನು ಅಂತ ಇಲ್ಲವೇ ಇಲ್ಲ. AMH ಲೆವೆಲು ಕಂಪ್ಲೀಟಾಗಿ ಹೊಟ್ಟೋಯ್ತು, ಒವೇರಿಯನ್ ರಿಸರ್ವೇ ಇಲ್ಲ ಅಂದ್ರೂ ನಮ್ಮ ಔಷಧಿಗಳು ತಗೊಂಡು ಉತ್ಪತ್ತಿ ಆಗುತ್ತೆ. ನಮಗೆ ರೇಡಿಯಾಲಜಿಸ್ಟ್ಗಳು ರೆಫರ್ ಮಾಡ್ತಾರೆ. ಈಕೆ ರಿಪೋರ್ಟ್ ನಾನೇ ಮಾಡಿದ್ದೀನಿ, ಇದೆಲ್ಲ ನಾನೇ ನೋಡಿದ್ದೀನಿ, ಏನೂ ಕಾಣಿಸ್ತಿರೋದು ಇವಾಗ ಕಾಣಿಸ್ತಾ ಇದೆಯಲ್ವಾ ಈ ಔಷಧಿ ತೊಗೊಂಡು ನಮಗೆ ರೆಫರ್ ಮಾಡ್ತಾರೆ ಪೇಷಂಟ್ಸು. ಇದೆಲ್ಲ ಏರಿಯಾಸು ಒಂದು ಮಾಡರ್ನ್ ಮೆಡಿಕಲ್ ಸಿಸ್ಟಮನ್ನು ಅವರು ಬಂದು ನೋಡಿ ಎನ್ಕರೇಜ್ ಮಾಡಬೇಕು. ಎಲ್ಲ ಥರದ ಬ್ಯಾರಿಯರ್ಸ್ ಹಾಕಿಟ್ಟಿದ್ದಾರೆ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇನ್ನು ಇದು ಮಾಡಿದ್ರೆ ತಪ್ಪು, ಅದಲ್ಲ ಇದಲ್ಲ. ನೀವು ಯಾಕ್ರಿ ಇದು? ದೆರ್ ಈಸ್ ಎ ಕಾಂಪಿಟೀಷನ್. ಆ ಕಾಂಪಿಟೀಷನ್ನ ತೆಗೆದು ಪಕ್ಕ ಇಟ್ಬಿಟ್ಟು ಒಂದು ಇಂಟಿಗ್ರೇಟೆಡ್ ಹೆಲ್ತ್ ಸಿಸ್ಟಮ್ ಅಂತ ಮಾಡಬೇಕು. ಇವಾಗ ಕೋವಿಡ್ ಟೈಮಲ್ಲಿ
ಚೈನೀಸ್ ಮೆಡಿಕಲ್ ಡಾಕ್ಟರ್ಸು ಅವರು ಕಷಾಯಗಳು ಮಾಡ್ಕೊಂಡು ಪೇಷಂಟ್ಗಳಿಗೆ ಕೊಡೋಕ್ಕೆ ಗೌರ್ಮೆಂಟ್ ರೆಡಿ ಮಾಡಿ ಸಪೋರ್ಟ್ ಮಾಡಿದ್ರು. ನಮ್ಮಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಇಲ್ಲಿ ಪ್ರಾಕ್ಟಿಷನರ್ಸ್ನ ಇನ್ವಾಲ್ವ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಸರ್ವಿಸಸ್ಸಲ್ಲಿ. ಅಲ್ಲೇ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಏನೋ ಮಾಡೋಕ್ಕೆ ಹೋಗ್ತಾರೆ. ಓಕೆ. ಗೌರ್ಮೆಂಟ್ ಏನು ಮಾಡಬೇಕು ಅಂದರೆ ಅವ್ರ ಫಂಡಿಂಗನ್ನ ಬೇರೆ ಆರ್ಗನೈಸೇಷನ್ಸ್ಗಳಿಗೆ ಫಂಡ್ ಮಾಡಬೇಕು. ಅವ್ರ ಕೈಯಲ್ಲಿ ಆಗಲ್ಲ. ಗೌರ್ಮೆಂಟ್ ಎಲ್ಲೆಲ್ಲಿ ಇನಿಷಿಯೇಟಿವ್ಸ್ ತೊಗೊಂಡು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಬರೀ ಶೋ ಆಗಿದೆ ಅಷ್ಟೇ. ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ಆರ್ಗನೈಸೇಷನ್ಸ್ಗೆ ಬಿಡಬೇಕಾಗತ್ತೆ. ಆರ್ಗನೈಸೇಷನ್ಸ್ಗೆ ಫಂಡ್ ಮಾಡಿದಾಗ ಅವ್ರ ಜನಸಮೂಹದಲ್ಲಿ ಇರೋರನ್ನ ಎನ್ಕರೇಜ್ ಮಾಡಿ ಅವ್ರಿಗೆ ಫಂಡ್ ಮಾಡಬೇಕು ಪ್ರೋಗ್ರಾಮ್ಸ್ ಮಾಡೋದಕ್ಕೆ. ಆವಾಗ ಔಟ್ಕಮ್ಸು ಚೆನ್ನಾಗಿ ಬರುತ್ತೆ. ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಸಮಾಜ ಜಾಸ್ತಿ ಗಮನ ಕೊಡೋದಿಲ್ಲ, ಮಾತು ಕೂಡ ಆಡೋದಿಲ್ಲ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಕ್ಲಿನಿಕಲ್ಲೂ ಇದು ಸಾಧಾರಣವಾಗಿ ಒಂದು ಕ್ಲೈಂಟ್ ಎಕ್ಸಾಂಪಲ್ ಕೊಡ್ತೀನಿ. ಅವರು ಹೆಂಡತಿ ಬಂದು ನಮ್ಮ ಮಿಸ್ಸಸ್ ಹತ್ರ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ರು. ಅವರು ಗಂಡನಿಗೆ ರೆಫರ್ ಮಾಡಿದ್ರು 6 ತಿಂಗಳಿಂದ ಮುಜುಗರ ಹೋಗಿ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ. 1 ವರ್ಷ ಆಗ್ತಾರಂಗೆ ನನ್ನ ಹತ್ರ ಬರ್ತಾರೆ ಬೇರೆ ಏನೋ ಸಮಸ್ಯೆ ಇಟ್ಕೊಂಡು. ಅವ್ರಿಗೆ ನಾನು ಕೂಡ್ಸ್ಕೊಂಡು ಮಾತಾಡಿಸಿ ಒಂದು ಸೀಮನ್ ಅನಾಲಿಸಿಸ್ ಕಳಿಸಿದ್ರೆ ಹಿ ಕಮ್ಸ್ ಬ್ಯಾಕ್ ವಿತ್ ಎ ನಿಲ್ ಸೀಮನ್ ಕೌಂಟ್, ಓಸೋಸ್ಪರ್ಮಿಯಾ ಅಂತ. ಪಾಪ ಇಡೀ 1 ವರ್ಷ ವೇಸ್ಟ್ ಆಯಿತು ಆ ಕಪಲ್ಗೆ. ಬಟ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಏನೋ ಒಂದು ಸ್ವಲ್ಪ ಉತ್ಪತ್ತಿಯಾಗಿ ಒಂದು ಪ್ರೊಸೀಜರಲ್ಲಿ ಮಗು ಆಯಿತು. ಬಟ್ ಈ ಒಂದು ಸಿಚುಯೇಷನ್ನು ಅವರು ಅವಾಯ್ಡ್ ಮಾಡ್ಬೋದಾಗಿತ್ತು. ಸೊ ಗಂಡು ಹುಡುಗರು ಸಂಕೋಚಗಳೆಲ್ಲ ಪಕ್ಕ ಇಟ್ಟು ಒಂದು ಹೆಣ್ಣು ಹುಡುಗಿ ಮುಂದೆ ಬರ್ತಾ ಇದೆ. ಆಕೆಯಲ್ಲಿ ಧೈರ್ಯ ನೋಡಿ, ಆಕೆಯಲ್ಲಿ ಇಚ್ಛೆ ನೋಡಿ, ಇದು ನೋಡಿ. ಗಂಡು ಹುಡುಗರು ಧೈರ್ಯ ತೋರಿಸಿ. ನಾನು ಪೇಷಂಟ್ ಗಂಡು ಹುಡುಗರಿಗೆ ಹೇಳ್ತೀನಿ, ಇಷ್ಟು ವರ್ಷ ಕಳೆದಿದ್ದೀರಾ, 5-6 ವರ್ಷ ಆಗಿದೆ ಮದುವೆ ಆಗಿ, ಇನ್ನೂ ನೀವು ಮುಂದೆ ಬಂದು ನೀವು ಒಂದು ಸೀಮನ್ ಅನಾಲಿಸಿಸು ಮಾಡಿಸ್ಕೊಳ್ತಾ ಇದ್ರಿ. ಬಟ್ ಈ ಹೊಸ ಜನ್ರೇಷನಲ್ಲಿ ಅದು ನೋಡ್ತಾ ಇಲ್ಲ ನಾನು. ಈ ಹಳೆ ಜನ್ರೇಷನಲ್ಲಿ ಇದೆ, ಹೊಸ ಜನ್ರೇಷನಲ್ಲಿ ಅದಿಲ್ಲ. ನ್ಯೂ ಜನ್ರೇಷನ್ ಇನ್ನೂ ಸ್ವಲ್ಪ ಫಾರ್ವರ್ಡ್ ಜಾಸ್ತಿ. ಎಲ್ಲ ಕಡೆ ಟ್ರೀಟ್ಮೆಂಟ್ಗಳು ಮಾಡ್ಕೊಂಡು ಸೈಡ್ ಪ್ರಾಬ್ಲಮ್ಸ್ ತೊಗೊಂಡು ಬರ್ತಾರೆ. ಅದೂ ಇದೆ ಸ್ವಲ್ಪ. ಅವ್ರನ್ನ ದೇ ಗೆಟ್ ಎಕ್ಸ್ಪ್ಲಾಯ್ಟೆಡ್ ಆಲ್ಸೋ ವೆರಿ ಕ್ವಿಕ್ಲಿ. ಸೊ ಅದನ್ನು ಸಮಸ್ಯೆ ಬಂದಿದೆ. ವರ್ಸ್ಟ್ ಇಂಡಿಯನ್ ಬ್ರೇಕ್ಫಾಸ್ಟ್ ಬಗ್ಗೆ ತಮ್ಮ ಮಾತು ನೋಡಿ. ವರ್ಸ್ಟ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತ ಏನೂ ಇಲ್ಲ. ನೀವು ಏನು ಅಭ್ಯಾಸ ಮಾಡ್ಕೊಂಡಿರ್ತೀರ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಬಂದರೆ ನಮ್ಮ ಜಠರಾಗ್ನಿ ನಮ್ಮ ಫ್ರೆಂಡು, ಅದ್ರ ಪ್ರಕಾರ ಜಠರಾಗ್ನಿ ಸೆಟಪ್ ಆಗತ್ತೆ. ನೀವು ಪ್ರತಿ ದಿವಸ 6 ಗಂಟೆಗೆ ನೀವು ಮನೆ ಊಟದಷ್ಟು ಆಹಾರ ತಿನ್ಕೊಂಬರ್ತೀರಾ ಅಂದರೆ ನಿಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗತ್ತೆ. ನೀವು ಯಾವತ್ತೂ ತಿಂದೆ ಒಂದು ದಿವಸ ತಿಂದ್ರಿ ಅಂದರೆ ಹೊಟ್ಟೆ ಕೆಡತ್ತೆ. ಸೊ ನಿಮ್ಮ ದೇಹ ನಿಮ್ಮನ್ನು ಅಡ್ಜಸ್ಟ್ ಆಗತ್ತೆ. ಆ ಥರದ್ದು ಒಂದು ಇಂಟೆಲಿಜೆಂಟ್ ಬಾಡಿ ನಮ್ಮ ದೇಹ, ಅರ್ಥ ಆಯ್ತಾ? ಎಲ್ಲದಕ್ಕೂ ಅಡ್ಜಸ್ಟ್ ಹಾಕ್ಕೊಂಡು ಹೋಗುತ್ತೆ. ಇವಾಗ ಕೆಲವು ಜನ 1 ಮೀಲ್ ಎ ಡೇ ಅಂತ ಮಾಡ್ತಾರೆ, ಒಂದೇ ದಿವಸ ಊಟ ಮಾಡಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟಿಂಗ್ ಪೀರಿಯಡಲ್ಲಿ ಸಮಸ್ಯೆಗಳು ಬರುತ್ತೆ. ಸುಸ್ತಾಯಿತು, ತಲೆ ಚಕ್ಕರ್ ಆಯಿತು, ಗ್ಯಾಸ್ಟ್ರಿಕ್ ಬಂತು. ಇವಾಗ ರಾತ್ರಿ ಊಟ ಬಿಡೋದು ಕಷ್ಟ, ಆದರೆ 1 ವಾರ ಅದಾಗಿದ ಮೇಲೆ ಅಡ್ಜಸ್ಟ್ ಆಗುತ್ತೆ ಬಾಡಿ. ರಾತ್ರಿ ಅಶ್ವೇ ಬರಲ್ಲ. ಆ ಬಿಡೋ ಟೈಮಲ್ಲಿ ಡಾಕ್ಟ್ರೇ ನಂಗೆ ರಾತ್ರಿ ಊಟ ತಿಂತಾರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. 1 ವಾರ ಸಮಸ್ಯೆ ಇರುತ್ತೆ, ಅದಾದ್ಮೇಲೆ ಅಡ್ಜಸ್ಟ್ ಆಗುತ್ತೆ. ಸೊ ವರ್ಸ್ಟ್ ಬ್ರೇಕ್ಫಾಸ್ಟ್ ಅಂತ ಏನೂ ಇಲ್ಲ. ಬಟ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹಣ್ಣುಗಳು ಖಾಲಿ ಹೊಟ್ಟೆಲಿ ತಿನ್ನಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಬೆಳಗ್ಗೆ ಎದ್ದು ಫ್ರೂಟ್ಸ್ ತಿನ್ನೋದು ತುಂಬ ಆಯುರ್ವೇದ ಏನು ಹೇಳೋದು ನಾನು ತಿಳಿಸ್ತಾ ಇದ್ದೀನಿ. ಇವಾಗ ಸುಮಾರು ಡಯಟಿಷಿಯನ್ಸ್ ಎಲ್ಲ ಇಟ್ಕೊಂಡು ಸ್ಟಾರ್ಟ್ ಯುವರ್ ಡೇ ವಿತ್ ಪಪಾಯ ಸ್ಲೈಸ್ ಮಾಡಿ ತಿನ್ನೋ, ಫ್ರೂಟ್ಸ್. ಫ್ರಕ್ಟೋಸ್ ಅಲ್ಲ, ಜಿಡ್ಡು ಕೊಡಬೇಕು ಲಿವರ್ಗೆ. ಇವಾಗ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯ, ಚೈನೀಸ್ ಟ್ರಾವೆಲರ್ ಒಬ್ಬ ಬಂದ. ಕೃಷ್ಣದೇವರಾಯ ದಿನಚರಿತ್ರೆ ಏನು ಅಂತ ಬರೆಯಕ್ಕೆ ಹೋಗಿದ್ದ. ಆಗಿನ ಕಾಲದಲ್ಲಿ ಹೆಂಗಿದ್ರು ಅಂತ. ಕೃಷ್ಣದೇವರಾಯ ನಮ್ಮ ಕರ್ನಾಟಕ ಪ್ರದೇಶದ ದೊಡ್ಡ ಅರಸರು, ಡೈನಾಮಿಕ್ ಪರ್ಸನಾಲಿಟಿ, ಒಳ್ಳೆ ಯೋಧರು, ಒಳ್ಳೆ ದೇಹ ಇಟ್ಕೊಂಡಿರೋರು. ವಾಸ್ ವೆರಿ ಸ್ಟೌಟ್ ಆಗಿದ್ರು, ಡಾರ್ಕ್ ಆಗಿದ್ರು, ಸ್ಟ್ರಾಂಗ್ ಆಗಿದ್ರು. ಈ ರಾಜ ಕೃಷ್ಣದೇವರಾಯರು ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾ ಇದ್ರಂತೆ. ನಮ್ಮ ಗ್ರಂಥಗಳಲ್ಲೆಲ್ಲ 3 ಗಂಟೆಗೆ ಹೇಳೋದು, ಎಚ್ಚರಿಕೆ ಆಗಬೇಕಾದ್ರೆ 3 ಇಂದ 4 ಬ್ರಾಹ್ಮಿ ಮುಹೂರ್ತ ಅಂತ. 3 ಗಂಟೆಗೆ ಎಚ್ಚರಿಕೆ ಮಾಡಿಕೊಂಡು ಮೈಯೆಲ್ಲ ಎಳ್ಳೆಣ್ಣೆ ಹಾಕಿ ಮಸಾಜ್ ಮಾಡಿಬಿಟ್ಟು, ಅವರು ಚೈನೀಸ್ ಟ್ರಾವೆಲರ್ ಹೇಳ್ತಾರೆ,
he would drink 3/4 pint of till oil, ಸೆಸಮಿ ಆಯಿಲ್ ಅಂತ. ಎಳ್ಳೆಣ್ಣೆ ಅರ್ಧ ಲೋಟ ಎಣ್ಣೆ ಕುಡಿಯೋರಂತೆ. ನಮ್ಮ ಗ್ರಂಥದಲ್ಲಿ ಹೇಳಿದ್ರೆ ಪಾನ ಮಾಡಬೇಕು ಅಂತ. ಇವಾಗೆಲ್ಲ ಬುಲೆಟ್ ಪ್ರೂಫ್ ಕಾಫಿ ಅದು ಇದು ಅಂತ ಹೇಳ್ತಾರೆ. ಅದು ಲಿವರು ಸ್ಟಿಮ್ಯುಲೇಟ್ ಮಾಡುತ್ತೆ. ಬೆಳಗ್ಗೆ ಎದ್ದೆ ಎಣ್ಣೆ ಜಿಡ್ಡು ತಿನ್ನೋದು, ಅದೇ ದಿವಸ ಪೂರ್ತಿ ಮಾಡಬಾರ್ದು ಅದು. ಸೊ ಇದ್ರದ್ದೇ ಒಂದು ಸಪ್ರೇಟ್ ಟಾಪಿಕ್ ಆಹಾರ ಹೆಂಗೆ ಅಂತ. ಬಟ್ ನಾನು ಯಾಕೆ ಹೇಳ್ತೇನೆ, ಅತಿಸ್ಥೌಲ್ಯೆ ತಿಲೆ ತೈಲೆ ಪ್ರಾಕ್ ಪಿಬೇತ್ ಅಂತ ನಮ್ಮ ಗ್ರಂಥ ಹೇಳುತ್ತೆ, ಸಹಸ್ರಯೋಗ ಗ್ರಂಥ. ಅತಿಸ್ಥೌಲ್ಯದಲ್ಲಿ ಬೆಳಗ್ಗೆ ಎದ್ದು ಎಳ್ಳೆಣ್ಣೆ ಸೇವನೆ ಮಾಡಿದ್ರೆ ದಪ್ಪಕ್ಕಿರೋನು ಕರ್ಷಣ ಆಗ್ತಾನೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜಿಡ್ಡಿನ ಆಹಾರ ಬೆಳಗ್ಗೆ ತಿನ್ಬೋದು, ಏನೂ ತೊಂದರೆ ಇಲ್ಲ. ಎಕ್ಸಾಂಪಲ್ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಇವಾಗ ವಡೆ ಸಾಂಬಾರು ಇರ್ಬೋದು, ಬಿಸಿ ಬಿಸಿ ಇಡ್ಲಿ ಸಾಂಬಾರು. ಇಡ್ಲಿ ಒನ್ ಆಫ್ ದ ಬೆಸ್ಟ್ ಡಯಟ್ಸ್. ಇಡ್ಲಿ ಅನ್ನೋದು ಬೇರೆ ಎಲ್ಲದಕ್ಕಿಂತನೂ ಶ್ರೇಷ್ಠ. ಅದರಲ್ಲಿ ಮಾಡರ್ನ್ ಇದು ಡಯಟಿಷಿಯನ್ ರೂಲ್ಸ್ ಪ್ರಕಾರ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಎಲ್ಲ ಇದೆ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಳ್ಳೆ ಸಾಂಬಾರಿತ್ತು ಅಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ನಾನು ಯಾತಕ್ಕಂದರೆ ಒಳ್ಳೆ ಹೆಸರು ತೊಗೊಂತೀನಿ, MTR ಲಾಲ್ಬಾಗ್ ಹತ್ರ ಇದೆ. ಅಲ್ಲ ಅವನು ಬಡ್ಸೋದು ಒಂದು ಇಡ್ಲಿ ಸೈಜು ದೊಡ್ಡದಾಗಿರುತ್ತೆ, ತುಪ್ಪ ಕೊಡ್ತಾನೆ, ಒಳ್ಳೆ ಸಾಂಬಾರು ಚಟ್ನಿ ಕೊಡ್ತಾನೆ, ಅದರಲ್ಲಿ ಪುದೀನ ಗಿದಿನ ಎಲ್ಲ ಡೈಜೆಷನ್ ಹಾಕಕ್ಕೆ ಕೊಟ್ಟಿರ್ತಾನೆ. ಇಡ್ಲಿ ಸಾಂಬಾರ್ ಲವರ್ಸ್ ಇದ್ದೀರಾ ಕೇಳಿಸ್ಕೊಂಡು. ಸೊ ಇಷ್ಟು ಹೆಲ್ತಿಯಾಗಿದೆ, ಹೋಲ್ಸಮ್ ಫುಡ್. ಆ ಒಂದು ಇಡ್ಲಿ ತಿಂದ್ಬಿಟ್ರೆ ಮಧ್ಯಾಹ್ನದವರೆಗೂ ಹಸಿವು ಬರೋಲ್ಲ. ಸೊ ಹೆಲ್ತಿ ಫುಡ್ ಅಂದರೆ ಈ ಥರದ್ದು ಹೋಗ್ಬೋದು. ಕೆಲವ್ರು ಏನು ಮಾಡಿಬಿಡ್ತಾರೆ, ಯಾವುದೋ ಇಂಟರ್ನೆಟಲ್ಲಿ ಯಾರೋ ಜ್ಯೂಸ್ ಮಾಡ್ತಾರೆ ಅಂತ ತಗೊಂಡೋಗಿ ಎಲ್ಲ ಹಾಕು, ಆ ಜ್ಯೂಸ್ ಅಂತೆ ಈ ಜ್ಯೂಸ್ ಅಂತೆ. ಕಷ್ಟವಾಗಿರೋದ್ರ ಡೈಜೆಷನು ಬೆಳಗ್ಗೆ ಕೊಡಿ, ಎನರ್ಜಿ ಸಿಗುತ್ತೆ. ಹ್ಯಾವ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಅಂತ ಹೇಳ್ತಾರಂಗೆ. ಅದೇ ಬೆಳಗ್ಗೆ ತಿನ್ನೋಕೋಗ್ಬಿಡಿ, ಒಂದು ಸುಮಾರು 9-10 ಗಂಟೆ ಹೆಂಗೆ ತಿನ್ನಿ, ಒಳ್ಳೆ ಊಟ ಇರಲಿ, ತಿರ್ಗಾ ಏನು ಹಸುವಾಗಲ್ಲ. ತಿರ್ಗಾ ಅವಾಗ ಮೋಷನ್ನು ಕೂಡ ಒಂದೇ ಸಲ ಬರುತ್ತೆ. ಈ ಗುಬ್ಬಚ್ಚಿ ಥರ 8-10 ಸಲ ತಿನ್ನೋರಿಗೆಲ್ಲ ಗುಬ್ಬಚ್ಚಿ ಥರನೇ ಟಾಯ್ಲೆಟ್ಗೆ ಹೋಗ್ತಾ ಇರ್ತಾರೆ. ದೇ ವಿಲ್ ಗೋ 4-5 ಟೈಮ್ಸ್ ಎ ಡೇ. ಅದನ್ನು ಕೂಡ ಒಂದು ಸಮಸ್ಯೆ ಆಗುತ್ತೆ. ಫ್ರೂಟ್ಸ್ ಓವರ್ ಡೋಸ್ ಆದರೆ ಅಸಿಡಿಟಿ ಆಗುತ್ತಾ ಡಾಕ್ಟರ್? ನೋಡಿ ಫ್ರೂಟ್ಸ್ ಬಗ್ಗೆ ತುಂಬ ಇವಾಗ ಕಾಂಟ್ರವರ್ಸೀಸ್ ಹೇಳ್ತಾ ಇದ್ದೀನಿ. ಲೇಟೆಸ್ಟ್ ಪೇಪರ್ಸು ಪಬ್ಲಿಷ್ ಮಾಡ್ತಾ ಇರೋದು, ಫ್ರಕ್ಟೋಸಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಉತ್ಪತ್ತಿ ಆಗುತ್ತೆ ಅಂತ. ಅತಿಯಾಗಿ ಫ್ರೂಟ್ಸು ಸೇವನೆ ಮಾಡಬಾರ್ದು. ನಿಮ್ಮ ತಂದೆ ಕಾಲದಲ್ಲಿ ಅಜ್ಜನ ಕಾಲದಲ್ಲೆಲ್ಲ ಸೀಸ್ನಲ್ ಫ್ರೂಟ್ಸ್ ಅಂತ ಸಿಗೋದು. ಆಮೇಲೆ ಮನೆ ಎಲ್ಲ ಬೆಳೆಸ್ತಾ ಇದ್ರು, ಯಾರೋ ಎಲ್ಲೋ ಒಂದು ಸ್ವಲ್ಪ ತಿಂತಾಯಿದ್ರು. ಇವಾಗ ಏನಾಗಿದೆ, ಜಂಕ್ ಸ್ಟೇಟಸ್ಗೆ ಬಂದಿದೆ. ಮನೆಗೆ ಬಂದರೆ ಬ್ಯಾಗ್ ಆಫ್ ಫ್ರೂಟ್ಸ್ ಬರುತ್ತೆ, ಅದು ತಪ್ಪು. ಅಷ್ಟೊಂದು ಫ್ರೂಕ್ಟೋಸ್ ತೊಗೊಳೋದು, ಯಾಕಂದರೆ ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಮಿತಿಯಾಗಿ ತಿನ್ನಬೇಕು. ತೊಗೊಂಡೋಗಿ ಒಂದು ಆರೆಂಜ್ ಜ್ಯೂಸ್ ಕುಡಿಯೋ ಬದಲು ಒಂದು ಆರೆಂಜ್ ತಿನ್ನಿ. ಒಂದು ಆರೆಂಜ್ ಜ್ಯೂಸಲ್ಲಿ ಒಂದು 10 ಆರೆಂಜಸ್ ಬರುತ್ತೆ. ಆ ಫ್ರೂಕ್ಟೋಸು ಇವಾಗ ಸುಮಾರು ವೆಸ್ಟರ್ನ್ ಕಂಟ್ರೀಸಲ್ಲಿ ಪೇಪರ್ಸ್ ಪಬ್ಲಿಷ್ ಆಗ್ತಾ ಇದೆ. ಫ್ರೂಕ್ಟೋಸು ಸುಮಾರು ಕಾಯಿಲೆಗಳಿಗೆ ಕಾರಣ ಅಂತ. ಅದು ಶುಗರೇ, ಫೈನೆಸ್ಟ್ ಫಾರ್ಮ್ ಆಫ್ ಶುಗರು. ಈ ಒಂದು ಕೇಸ್ ಬಂತು ರೀಸೆಂಟಾಗಿ, ಪೈನಾಪಲ್ ಜ್ಯೂಸ್ ಪ್ರತಿ ದಿವಸ ಕುಡಿಯೋನಿಗೆ ಲಿವರ್ ಸಿರೋಸಿಸ್ ಆಗೋಗ್ಬಿಟ್ಟಿತ್ತು ಅಂತ. ಈ ಪೇಪರು ತುಂಬ ಚೆನ್ನಾಗಿ ನಾನು ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟು ಬರೆದಿದ್ದು ಒಂದು ಹೆಲ್ತ್ ಪ್ರಮೋಷನ್ ಮ್ಯಾಗ್ಝಿನ್ ಆಸ್ಟ್ರೇಲಿಯಲ್ಲಿ. ಅಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು. ಅವನು ಆಲ್ಕೋಹಾಲಿಕ್ ಥರ ಲಿವರ್ ಸಿರೋಸಿಸ್ ಆಗಿದೆ, ಲಿವರ್ ಕೆಟ್ಟೋಗ್ಬಿಟ್ಟಿದೆ, ಕುಡಿಯೋದೇ ಇಲ್ಲ ಪಾರ್ಟಿ. ಆದರೆ ಏನು ಅಂದರೆ ಫ್ರೂಟ್ಸ್ ಜಾಸ್ತಿ ತಿಂತಾ ಇದ್ದ, ಅದರಿಂದನೂ ಲಿವರ್ ಸಮಸ್ಯೆಗಳಾಗುತ್ತೆ. ಸೊ ಇದನ್ನು ಒಂದು ನೆನ್ಪಿಟ್ಕೊಬೇಕಾಗತ್ತೆ. ಸೊ ಫ್ರೂಟ್ಸು ಅತಿಯಾಗಿ ಸೇವನೆ ಮಾಡಬಾರ್ದು. ಅಂದರೆ ಊಟಕ್ಕೆ ಮುಂಚೆ ಸೇವನೆ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು. ಫ್ರೂಟ್ಸು ಊಟಕ್ಕೆ ಮುಂಚೆನೇ ಮಾಡಬೇಕು. ಬಾಳೆಹಣ್ಣು ಮಾತ್ರ ಊಟ ಆಗಿದ್ಮೇಲೆ ಸೇವನೆ ಮಾಡಬೇಕು. ಓಕೆ, ಇದು ಫ್ರೂಟ್ಸದು ಜನರಲ್ ನಿಯಮ ಹೇಳಿದ್ದೀನಿ. ಇನ್ನೂ ತುಂಬ ಡೀಟೇಲಾಗಿ ಆಯುರ್ವೇದದಲ್ಲಿ ಹೇಳಿದ್ದಾನೆ, ಅದೆಲ್ಲ ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕಾಗಲ್ಲ. ಸೋರಿಯಾಸಿಸ್ ಲೈಫ್ ಟೈಮ್ ಇರುವಂಥ ಕಾಯಿಲೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಇದೆಯಾ? ಸೋರಿಯಾಸಿಸ್ಸು ಒಂದು ಹೇಳ್ತೀನಿ ನಾನು. ಅಕಸ್ಮಾತ್ ಅವರು ಜಾಸ್ತಿ ಸ್ಟಿರಾಯ್ಡಲ್ ಕ್ರೀಮ್ ಹಚ್ಚಿಲ್ಲ ಅಂದರೆ, ನನಗೆ ಸುಮಾರು ಪೇಷಂಟ್ಸ್ ನೋಡ್ತೀನಿ, ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿ ಬಂದಿರ್ತಾರೆ ಸ್ಕಿನ್ ಪ್ರಾಬ್ಲಮ್ಮು. ಅಂಥವರು ಆಯುರ್ವೇದನೇ ತೊಗೊಂಡು ಆಯುರ್ವೇದ ಲೇಪ್ಗಳು ತೊಗೊಂಡ್ರೆ ವಾಸಿ ಆಗತ್ತದು. ಅವ್ರು ಏನಾದ್ರು ಸ್ಟಿರಾಯ್ಡಲ್ ಕ್ರೀಮ್ಗಳು ಹಚ್ಚಿದ್ರು ಅಂದರೆ, ನಾನು ಓಪನ್ ಆಗಿ ಹೇಳ್ತೀನಿ, ಯಾಕಂದರೆ ಇದು ಸಮಸ್ಯೆ, ಇದು ಲೈಫ್ ಟೈಮ್ ಪ್ರಾಬ್ಲಮ್ ಆಗಿ ಕೂತ್ಕೊಳ್ಳುತ್ತೆ. ಆ ಸ್ಟಿರಾಯ್ಡಲ್ ಕ್ರೀಮ್ ಹಚ್ಕೊತಾರೆ, 3 ದಿವಸ ರಿಲೀಫ್ ಕೊಡುತ್ತೆ, 6 ತಿಂಗಳು ರಿಲೀಫ್ ಕೊಡುತ್ತೆ. ಅದಾದ್ಮೇಲೆ ಮತ್ತೆ ವೇಗವಾಗಿ ಬರುತ್ತೆ. ಈ ಬೆಂಕಿನ ಎಣ್ಣೆಯಲ್ಲಿ ಆರಿಸೋ ಕೆಲಸ ಅದು. ನೀವು ಜನರಲ್ಲಾಗಿ ಒಂದು ಪಾಪ್ಯುಲರ್ ಡರ್ಮಟಾಲಜಿಸ್ಟಲ್ಲಿ ನೋಡಿದ್ರೆ, ಅಲ್ಲಿ ಪೇಷಂಟ್ಸ್ ಎಲ್ಲ ಕೂತ್ಕೊಂಡ್ರೆ ಸುಮಾರು ವರ್ಷಗಟ್ಟಲೆ ಬರ್ತಾ ಇರ್ತಾರೆ. ಅಂಥವು ಕೇಸಸ್ ಆಯುರ್ವೇದಕ್ಕೆ ಶಿಫ್ಟ್ ಆಗಬೇಕು ಅಂತ ಬರ್ತಾರೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಡಿಗ್ರೇಡಿಂಗ್ ಅನ್ ಅದರ್ ಸಿಸ್ಟಮ್. ಐ ಆಮ್ ಟೆಲ್ಲಿಂಗ್ ಯು ಹ್ಯಾವ್ ಟು ರೆಟ್ರೋಸ್ಪೆಕ್ಟ್ ಆ್ಯಂಡ್ ವರ್ಕ್ ವಿತ್
ಅದರ್ ಆಲ್ಟರ್ನೇಟಿವ್ ಸಿಸ್ಟಮ್. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದ ಎಷ್ಟೋ ಜನಕ್ಕೆ ಕಾಡ್ತಿರುವಂತ ಆರೋಗ್ಯದ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರವನ್ನ ನೀಡಿದ್ರಿ. ನಿಜವಾಗ್ಲೂ ತುಂಬಾ ವಿಭಿನ್ನವಾದ, ವಿಶಿಷ್ಟವಾದಂತ ಆರೋಗ್ಯಕರ ಕಾರ್ಯಕ್ರಮ ಇದಾಗಿತ್ತು. ನಿಮ್ ಸಮಯನ ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಟಾರ್ ಸಂವಾದದ ವಿಶೇಷವಾದಂತ ಹೆಲ್ತ್ ಪ್ರೋಗ್ರಾಮ್ ಅನ್ನ ಡೆಫಿನೆಟ್ಲಿ ಇದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನ ನಿಮಗಾಗಿ ಹೊತ್ತು ತರ್ತೀವಿ. ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.